Also, Atira, make Achar co-host. Prashant Bhargavacharya anta ide nodu, make him co-host. Yeah. Asmad Gurubhyo Namaha. Ramaya Ramabhadraya Ramachandraya Vedhase Raghunathaya Nathaya Sitaya Pataye Namaha. ಐಡಿಯಲ್ಸ್ ಆಫ್ ರಾಮಾಯಣ ಟು ದಿ ಯೂತ್ ಅಂದ್ರೆ ನಮ್ಮ ಎಲ್ಲ ಯುವ ಮನಸ್ಸುಗಳಿಗೆ ರಾಮಾಯಣದ ವಿವಿಧ ಪಾತ್ರಗಳಿಂದ ಆದರ್ಶ ಸಂದೇಶ ನಮಗೇನು ಅನ್ನೋದ್ರ ಕುರಿತು ನಮಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಶ್ರೀಯುತ ಪ್ರಶಾಂತ್ ಭಾರ್ಗವಾಚಾರ್ಯ ಅವರು ಕಳೆದ 2 ದಿವಸದಿಂದ ಇದ್ದಾರೆ. ಇವತ್ತಿನ ದಿವಸ ನಾವು 3ನೆಯ ಕ್ಲಾಸ್ಗೆ ಬಂದಿದ್ದೀವಿ. ಉಪನ್ಯಾಸ ಅಂತ ಹೇಳಲ್ಲ, ನಾನು ಕ್ಲಾಸ್ ಅಂತೀನಿ. ಯಾಕೆ ಅಂದ್ರೆ ಈ ಪಾಠದ ಒಂದು ಕಲಿಕೆಯನ್ನ ನಾವು ಬರೀ ಇವತ್ತಿಗೆ ಮಾತ್ರ ತಗೊಳ್ಳದೆ ಇಡೀ ಜೀವನಕ್ಕೆ ನಾವು ಅದನ್ನ ಅಳವಡಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನಿನ್ನೆ ನಾವು ನೋಡಿದ್ವಿ ರಾಮ ಹೇಗೆ ತನ್ನ ತಾಯಿ, ಚಿಕ್ಕಮ್ಮಂದ್ರು ಎಲ್ಲರನ್ನೂ ತಾಯಿ ಸ್ಥಾನದಲ್ಲಿಟ್ಟು ಸೀತೆಯ ಜೊತೆಗೆ ಅನೇಕರ ಜೊತೆ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಸವಾಲಿನ ಸನ್ನಿವೇಶಗಳಲ್ಲಿ ಹೇಗೆ ನಿಭಾಯಿಸ್ಕೊಂಡು ಬಂದ. ದಟ್ ಈಸ್ ಕಾಲ್ಡ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್. ಈಗಿನ MBA ಭಾಷೆಯಲ್ಲಿ ಹೇಳೋದಾದ್ರೆ, ಸೊ ಆಚಾರ್ಯರು ಓದಿದಾರೆ, ಅದನ್ನ ನಮ್ಗೆಲ್ಲ ಅರ್ಥ ಆಗುತ್ತೆ. ಸೊ ನಮಗೆ ಪ್ರತಿಯೊಂದು ಹಂತದಲ್ಲೂ ಹೇಗೆ ನಾವು ನಮ್ಮನ್ನ ಆ ಸ್ಥಿತಿಯಲ್ಲಿ ಸಂಭಾಳಿಸ್ಕೊಳ್ತೀವಿ, ಹೆಂಗೆ ನಮ್ಮ ಒಂದು ಸಮತತೆ ಅಥವಾ ಶಾಂತತೆಯನ್ನ ಕಾಪಾಡಿಕೊಳ್ತೀವಿ, ಇದನ್ನ ನಮಗೆ ರಾಮಾಯಣದ ಅನೇಕ ಪಾತ್ರಗಳು ಕಲ್ಸ್ಕೊಡುತ್ತೆ. ಹಾಗೆ ಇನ್ನೊಂದಷ್ಟು ವಿಷಯ, ಇನ್ನೊಂದಷ್ಟು ಪಾತ್ರಗಳಿಂದ ಆದರ್ಶದ ಸಂದೇಶವನ್ನ ತಗೊಂಡು ನಮ್ಮ ಜೀವನಕ್ಕೆ ತಗೊಳ್ಳೋಣ ಅಂತ ಹೇಳ್ತಾ ಓವರ್ ಟು ಪ್ರಶಾಂತ್ ಭಾರ್ಗವಾಚಾರ್ಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾದ್ ಭವೇತ್. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಮನ ಆದರ್ಶಗಳನ್ನ ನಾವು ಚಿಂತನೆ ಮಾಡ್ತಾ ಇದ್ದೇವೆ. ರಾಮ ಎಲ್ಲರಿಗೂ ಆದರ್ಶ ವ್ಯಕ್ತಿ. ಕೇವಲ ಇಂಥ ವರ್ಗದವರಿಗೆ, ಇಂಥ ವರ್ಣದವರಿಗೆ, ಈ ಆಶ್ರಮದವರಿಗೆ ಅಂತ ಇಷ್ಟೇ ಸೀಮಿತವಾದವನಲ್ಲ ರಾಮಚಂದ್ರ. ಅವನು ಯೂನಿವರ್ಸಲ್ ಗಾಡ್ ಅಂತ. ರಾಮ ಕೇವಲ ಹಿಂದೂಗಳಿಗೆ ಅಥವಾ ಇಂಥ ವರ್ಗದವರಿಗೆ, ಇಂಥ ಜಾತಿಯವರಿಗೆ ಮಾತ್ರ ಸೀಮಿತನಾಗಿಲ್ಲ. ಕಾರಣ ಏನು ಅಂದ್ರೆ, ರಾಮ ತಾನು ತೋರಿಕೊಟ್ಟಂತಹ ಆ ಆದರ್ಶಗಳು ಅದು ಎಲ್ಲರಿಗೂ ಕೂಡ ಉಪಯುಕ್ತವಾಗಿರತಕ್ಕಂಥದ್ದು ಜೀವನದಲ್ಲಿ. ಹಾಗಾಗಿ ರಾಮಚಂದ್ರ ಹೇಗಿದ್ದವನು, ಅವನು ಹೇಗಿದ್ದ ಅನ್ನೋದನ್ನ ಮತ್ತೆ ವರ್ಣನೆ ಮಾಡ್ತಾರೆ. ಸಚ ನಿತ್ಯಂ ಪ್ರಶಾಂತಾತ್ಮ ಮೃದುಪೂರ್ವಂ ಪ್ರಭಾಷತೆ ಉಚ್ಯಮಾನೋಪಿ ಪರುಷಂ ನೋತ್ತರಂ ಪ್ರತಿಪದ್ಯತೆ ಅಂತ. ರಾಮನ ಆ ಸ್ವಭಾವ ಹೇಗಿತ್ತು, ಅವನ ಗುಣ ಹೇಗಿತ್ತು ಅಂತ ವರ್ಣನೆ ಮಾಡ್ತಾರೆ. ಸಚ ನಿತ್ಯಂ ಪ್ರಶಾಂತಾತ್ಮ. ಯಾವಾಗ್ಲೂ ರಾಮಚಂದ್ರ ತಾನು ಮಧುರವಾಗಿ ಮಾತನಾಡ್ತಿದ್ದಂತೆ. ಮೃದುಪೂರ್ವಂ ಪ್ರಭಾಷತೆ, ಮಧುರವಾಗಿ ಎಲ್ಲರ ಜೊತೆಗೆ ಮಾತಾಡ್ತಿದ್ದಂತೆ. ಅಷ್ಟೇ ಅಲ್ಲ, ಪ್ರಶಾಂತಾತ್ಮ, ಮೃದು ಸ್ವಭಾವದವನು ರಾಮಚಂದ್ರ ಅಂತ. ನೋಡಿ, ಯಾವಾಗ್ಲೂ ನಮ್ಮ ಮಾತಿನಿಂದ ಇನ್ನೊಬ್ಬರಿಗೆ ಹರ್ಟ್ ಆಗಬಾರದು. ಆ ರೀತಿಯಾಗಿ ನಾವು ಮಾತಾಡ್ಬೇಕು. ಒಂದು ಉದಾಹರಣೆ ಕೊಡ್ತೀನಿ, ಅರ್ಥ ಆಗತ್ತೆ. ಈಗ ನಮ್ಮನೆಗೆ ಯಾರೋ ಬರ್ತಾರೆ ಅಂತ ಇಟ್ಕೊಳ್ಳೋಣ. ಅತಿಥಿಗಳು ಅಥವಾ ಅಭ್ಯಾಗತರು ಬರ್ತಾರೆ ಮನೆಗೆ. ಔದಾರ್ಯ ಏನು? ಮನೆಗೆ ಬಂದವರನ್ನ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ನಾವು ಅವರನ್ನ ಸ್ವಾಗತಿಸಬೇಕು. ಇದು ಸಜ್ಜನರ ಲಕ್ಷಣ. ನಮ್ಮ ಮಾತಿನಲ್ಲಿ ಕಠೋರತೆ ಇರಬಾರದು. ಆದ್ರಿಂದ ಹೇಗ್ ಮಾತಾಡಬೇಕು, ಹೇಗ್ ವರ್ತಿಸ್ಬೇಕು ಅನ್ನೋದನ್ನ ರಾಮಚಂದ್ರ ತೋರಿಸ್ಕೊಡ್ತಾ ಇದ್ದಾನೆ. ಈಗ ಮನೆಗ್ ಬಂದವರಿಗೆ ಬನ್ನಿ ಕೂತ್ಕೊಳ್ಳಿ ಅನ್ಬೇಕು. ಬಂದ್ರ ಕುಕ್ಕರ್ ಬಡೀರಿ ಅಂದ್ರೆ ಏನಾಗ್ಬೇಕು ನೋಡಿ. ಕೂತ್ಕೊಳ್ಳಿ ಅಂದ್ರು ಒಂದೇ ಅರ್ಥ, ಕುಕ್ಕರ್ ಬಡೀರಿ ಅಂದ್ರು ಒಂದೇ ಅರ್ಥ. ಆದ್ದರಿಂದ ಶಬ್ದಗಳು ಬಳಕೆಯಲ್ಲಿ ಕಠೋರವಾಗಿರಬಾರ್ದು.
ಆದ್ದರಿಂದ ಮೃದುಪೂರ್ವಂ ಪ್ರಭಾಷತೆ, ಹೇಳೋದನ್ನೇ ನಾವು ಸಾಫ್ಟ್ ಆಗಿ ಹೇಳ್ಬಹುದು. ಅಂದ್ರೆ ಯಾರಿಗೂ ನೋವಾಗದೇ ಇರೋ ರೀತಿಯಲ್ಲಿ ನಮ್ಮ ಮಾತು ನಡವಳಿಕೆ ಇರಬೇಕು ಅಂತ. ಅದನ್ನ ರಾಮ ತೋರಿಸಿಕೊಡ್ತಾ ಇದ್ದಾನೆ. ಸಚ ನಿತ್ಯಂ ಪ್ರಶಾಂತಾತ್ಮ ಅಂತ. ಕೆಲವರು ಅದೇನೋ ಗೊತ್ತಿಲ್ಲಪ್ಪ, ಯಾವಾಗ್ಲೂ ಮುಖ ಸಿಂಡಿಸ್ಕೊಂಡೇ ಕೂತಿರ್ತಾರೆ, ಅವ್ರ ಸ್ವಭಾವ ಇರ್ಲಿ. ಆದ್ರೆ ಅವರಿಗೆ ನಯವಾಗಿ ನಡ್ಕೊಳ್ಬೇಕು ಅನ್ನುವಂತಹ ಒಂದು ಆ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಅದು ಅರ್ಥವೇ ಆಗಿರೋದಿಲ್ಲ. ಆದ್ದರಿಂದ ಇಲ್ಲಿ ರಾಮ ಎಚ್ಚರಿಕೆ ಕೊಡ್ತಾ ಇದ್ದಾನೆ, ಹೇಗೆ ನಡ್ಕೊಳ್ಬೇಕು ಜೀವನ. ಸತನಿತ್ಯಂ ಪ್ರಶಾಂತಾತ್ಮ ಅಂತ ಹೇಳಿ ಮೃದು ಸ್ವಭಾವದವರಾಗಿರ್ಬೇಕು. ಮೃದುಪೂರ್ವಂ ಪ್ರಭಾಷತೆ ಅಂತ, ಎಲ್ಲರ ಜೊತೆಗೆ ಮೃದುವಾಗಿ ಮಧುರವಾಗಿ ನಡ್ಕೊಳ್ಬೇಕು. ನಮ್ಮ ಬಾಡಿ ಲ್ಯಾಂಗ್ವೇಜು ಕೂಡ ಅಫ್ಕೋರ್ಸ್ ಒಬ್ಬೊಬ್ರದ್ದು ಒಂದೊಂದು ಸ್ವಭಾವ ಇದೆ. ಆದ್ರೆ ನಾವು ಆದರ್ಶ ವ್ಯಕ್ತಿಗಳಾಗಬೇಕು, ಎಲ್ಲರನ್ನೂ ಕೂಡ ಪ್ರೀತಿಸುವವರಾಗ್ಬೇಕು. ನಮಗೇನ್ ಅಪೇಕ್ಷೆ, ಎಲ್ಲರಿಗೂ ನಾವಿಷ್ಟ ಆಗ್ಬೇಕು. ಮನುಷ್ಯನ ಸಹಜ ಒಂದು ಬಯಕೆ ಇದು. ವಿ ಹ್ಯಾವ್ ಟು ಬಿ ದ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ. ಎಲ್ಲರಿಂದಲೂ ಕೂಡ ನಾವು ಆಕರ್ಷಿತರಾಗಬೇಕು ಅಲ್ವಾ. ಎಲ್ಲರೂ ನಮ್ಮನ್ನ ನೋಡಿ ಹೊಗಳಬೇಕು, ನಮ್ಮನ್ನ ಕೊಂಡಾಡಬೇಕು ಅಂತೆಲ್ಲ ಬಯಸ್ತೇವೆ. ಕೇವಲ ಬಯಸಿದ್ರೆ ಸಾಕಾಗೋದಿಲ್ಲ, ಎಲ್ರು ನಮ್ಮನ್ನ ಇಷ್ಟಪಡಬೇಕು ಅಂತಂದ್ರೆ ನಾವು ಇಷ್ಟಪಡುವಂತೆ ಇರಬೇಕು. ಹಾಗಾಗಿ ನಾವ್ ಹೇಗಿರ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾನೆ ರಾಮಚಂದ್ರ. ನೀವು ಇಫ್ ಯು ವಾಂಟ್ ಟು ಬಿ ದ ಸೆಂಟರ್ ಆಫ್ ಅಟ್ರಾಕ್ಷನ್, ಯು ನೀಡ್ ಟು ಪೊಸೆಸ್ ಆಲ್ ದೀಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ. ನೀವು ಈ ಪ್ರಕಾರದಲ್ಲಿದ್ರೆ ಯು ವಿಲ್ ಡೆಫಿನೆಟ್ಲಿ ಬಿ ದ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ. ಸಚ ನಿತ್ಯಂ ಪ್ರಶಾಂತಾತ್ಮ, ಆಯ್ತಾ. ಅತ್ಯಂತ ಮೃದು ಸ್ವಭಾವದವನಾಗಿದ್ದ ರಾಮಚಂದ್ರ. ಮೃದುಪೂರ್ವಂ ಪ್ರಭಾಷತೆ, ಅತ್ಯಂತ ಮೃದುವಾಗಿ ಮಧುರವಾಗಿ ಎಲ್ಲರೊಟ್ಟಿಗೂ ಮಾತನಾಡ್ತಾ ಇದ್ದ. ಅಷ್ಟೇ ಅಲ್ಲ, ಉಚ್ಚಮಾನೋಪಿ ಪರುಷಂ, ಯಾರಾದ್ರೂ ಏನಾದ್ರೂ ಕಠೋರವಾಗಿ ರಾಮನ ಬಳಿಯಲ್ಲಿ ಮಾತನಾಡಿದಾಗ ಅವನೇನ್ ಮಾಡ್ತಾ ಇದ್ದ, ತಾನು ಕಠೋರವಾಗಿ ಅವರೊಟ್ಟಿಗೆ ವರ್ತಿಸ್ತಿರ್ಲಿಲ್ಲ. ನೋತ್ತರಂ ಪ್ರತಿಪದ್ಯತೆ, ಅವ್ರಿಗೆ ಉತ್ತರನೇ ರಾಮ ಕೊಡ್ತಾ ಇರ್ಲಿಲ್ವಂತೆ, ತಟಸ್ಥನಾಗಿ ಬಿಡ್ತಿದ್ದ. ಎಷ್ಟಾದ್ರೂ ಬೈಲಿ, ಈಗ ಸಿಟ್ಟಲ್ಲಿ ಇದ್ದಾರೆ, ಸಿಟ್ಟು ಕಡಿಮೆ ಆದ್ಮೇಲೆ ಆಮೇಲೆ ಅವರು ಶಾಂತರಾಗುತ್ತಾರೆ, ಆಮೇಲೆ ಮಾತನಾಡೋಣ ಅಂತ ರಾಮ ಸುಮ್ಮನೆ ಇರ್ತಾ ಇದ್ನಂತೆ. ಅವರು ಬೈದ್ರು ಅಂತ ಅವ್ರು 2 ಬೈದ್ರೆ ನಾವು 4 ಬೈಯೋದು, ಅವ್ರು 4 ಮಾತು ಬೈದ್ರೆ ನಾವು 10 ಮಾತು ಬೈಯೋದು ಅಂತ ಹೀಗೆ ಬೆಳೆಸ್ತಾ ಇರ್ಲಿಲ್ವಂತೆ. ಆದ್ರಿಂದ ಉಚ್ಚಮಾನೋಪಿ ಪರುಷಂ, ಪರುಷ ಅಂದ್ರೆ ಕಠೋರವಾಗಿ ಯಾರಾದ್ರೂ ಮಾತನಾಡಿದ್ರೂ ಕೂಡ ಅಲ್ಲಿ ಉತ್ತರಂ ನ ಪ್ರತಿಪದ್ಯತೆ, ಉತ್ತರ ಕೊಟ್ಟು ಅದನ್ನ ಬೆಳೆಸ್ತಾ ಇರ್ಲಿಲ್ವಂತೆ. ರಾಮ ಜಗಳವನ್ನ ಬೆಳೆಸ್ತಿರ್ಲಿಲ್ವಂತೆ. ಅದಕ್ಕೆ ಅನೇಕ ವ್ರತಗಳಿವೆ ಜಗತ್ತಿನಲ್ಲಿ. ಜಗಳ ಆಡಬಾರ್ದು, ಸೌಹಾರ್ದತೆಯಿಂದ ಇರಬೇಕು, ಒಂದು ಮನೆಯಲ್ಲಿ ಸಾಮರಸ್ಯ ಇರಬೇಕು ಅಂದ್ರೆ ಎಲ್ಲರೂ ಮಾಡಬೇಕಾಗಿರತಕ್ಕಂತಹ ಒಂದು ವ್ರತ ಏನು ಅಂದ್ರೆ, ಏನಾದ್ರೂ ಕಷ್ಟದ ಪರಿಸ್ಥಿತಿ ಇದ್ದಾಗ, ಮನೆಯಲ್ಲಿ ಜಗಳದ ವಾತಾವರಣ ಇದ್ದಾಗ ಎಲ್ಲರೂ ಒಂದು ವ್ರತವನ್ನ ಆಚರಣೆ ಮಾಡಬೇಕಂತ. ಒಬ್ರು ಹೋಗಿ ಕೇಳಿದ್ರು, ನಮ್ಮ ಮನೇಲಿ ಬಹಳ ಜಗಳ ಆಚಾರ್ರೆ, ಯಾವ್ದಾದ್ರು ಒಂದು ವ್ರತ ಇದ್ರೆ ಹೇಳ್ರಿ, ಆ ಜಗಳ ಪರಿಹಾರ ಆಗ್ಬೇಕು. ದಿನ ಬೆಳಗಾದ್ರೆ ಜಗಳ ಆಡ್ತಾ ಕೂತಿರ್ತೇವೆ, ಹಾಗಾಗಿ ಏನಾದ್ರೂ ವ್ರತ ಇದ್ರೆ ಹೇಳ್ರಿ ಅಂತ. ಮತ್ ಸುಲಭವಾಗಿರ್ಬೇಕು ಅಂತಂದ್ರು. ಅದಕ್ಕೆ ಅವ್ರಂದ್ರು, ಬಹಳ ಸುಲಭವಾಗಿ ಎಲ್ಲರೂ ಮನೇಲೇ ಇದ್ದುಕೊಂಡು ಮಾಡಬಹುದಾಗಿರ್ತಕ್ಕಂಥ ಒಂದೇ ವ್ರತ ಅಂದ್ರೆ ಅದು ಮೌನ ವ್ರತ ಅಂತ. ಮೌನೇನ ಕಲಹಂ ನಾಸ್ತಿ ಅಂತ. ನಾವು ಸುಮ್ಮನೆ ತಕ್ಷಣ ರಿಯಾಕ್ಟ್ ಆಗಿಬಿಡ್ತೇವೆ, ಯಾವ್ದೋ ಒಂದು ಪರಿಸ್ಥಿತಿಗೆ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡ್ತೀವಿ, ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡ್ಬಿಡ್ತೀವಿ. ಒಂದು ಸಮಯ ಪಾಸ್ ತಗೋಬೇಕು, ಒಂದು ಕ್ಷಣ ನಾವು ಸಹನೆಯಿಂದ ಶಾಂತಿಯುಕ್ತರಾಗಿ ಆ ಒಂದು ಸಮಯಕ್ಕೆ ನಾವು ಕಾಲಕ್ಕೆ ಬದ್ಧರಾಗದೆ ಶಾಂತತೆಯನ್ನ ಹೊಂದಿದ್ರೆ ಅಲ್ಲಿ ಕಲಹಕ್ಕೆ ಅವಕಾಶ ಇರೋದಿಲ್ಲ. ಆದ್ರಿಂದ ರಾಮ ತೋರಿಸ್ಕೊಡ್ತಾ ಇದ್ದಾನೆ, ನಾವು ಸುಮ್ಮನೆ ಜಗಳವನ್ನ ಬೆಳೆಸಬಾರದು, ಎಲ್ಲರಲ್ಲೂ ಕೂಡ ನಾವು ಸೌಹಾರ್ದತೆಯಿಂದ ಸಾಮರಸ್ಯದಿಂದ ಇರ್ಬೇಕು ಅಂತಂದ್ರೆ ಹೀಗಿರ್ಬೇಕು ಅಂತ. ಕಥಂಚಿತ್ ಉಪಕಾರೇಣ ಕೃತೇನ ಏಕೇನ ತುಷ್ಯತಿ ನ ಸ್ಮರತಿ ಅಪಕಾರಾಣಾಂ ಶತಮಪಿ ಆತ್ಮವತ್ತಯ. ನೋಡಿ, ಇದೊಂದು ವಿಶೇಷ ಗುಣ. ಒಂದೇನು, ಮೃದುವಾಗಿ ಮಾತನಾಡೋದು, ಅತ್ಯಂತ ಮೃದು ಸ್ವಭಾವದವನಾಗಿದ್ದ ರಾಮ. ಯಾರಾದ್ರೂ ಕಠೋರವಾಗಿ ಮಾತಾಡಿದ್ರು ಕೂಡ ಅದನ್ನ ವಿರೋಧಿಸ್ತಿರ್
ಏನು ಅಂದ್ರೆ ಯಾರಾದ್ರೂ ಸ್ವಲ್ಪ ಉಪಕಾರವನ್ನ ಮಾಡಿದ್ರು ಕೂಡ, ಕಥಂಚಿತ್ ಉಪಕಾರೇಣ, ಯಾವಾಗ್ಲೂ ಸ್ವಲ್ಪ ಉಪಕಾರ ಮಾಡಿದ್ರು ಕೂಡ ಅದನ್ನ ಕೃತೇನ ಏಕೇನ ತುಷ್ಯತಿ, ಒಂದೇ ಒಂದು ಬಾರಿ ಯಾವಾಗ್ಲೂ ಉಪಕಾರ ಮಾಡಿದ್ರು ಅದನ್ನ ಯಾವಾಗ್ಲೂ ಮರಿತಾ ಇರ್ಲಿಲ್ವಂತೆ ರಾಮ, ಅದನ್ನ ಯಾವಾಗ್ಲೂ ನೆನಪಿಸಿಕೊಳ್ತಾ ಇದ್ನಂತೆ. ನ ಸ್ಮರತಿ ಅಪಕಾರಾಣ, ಅಷ್ಟೇ ಅಲ್ಲ ಉಪಕಾರ ಮಾಡಿದವರನ್ನ ಎಂದು ಮರಿತಿರ್ಲಿಲ್ಲ, ಅದನ್ನು ನೆನಪಿಸಿಕೊಳ್ತಾ ಇದ್ದ. ಯಾರಾದ್ರೂ ವ್ಯಕ್ತಿಗಳು 100 ಉಪಕಾರ ಮಾಡಿದ್ರು ಕೂಡ, ಶತಮಪಿ 100 ಅಪಕಾರಗಳನ್ನ ಮಾಡಿದ್ರು ಕೂಡ ರಾಮನಿಗೆ ಅದೆಲ್ಲವನ್ನು ಮರಿತಾ ಇದ್ದ. ಇದು ದೊಡ್ಡ ಗುಣ. ಇದು ಜಗತ್ತಿನಲ್ಲಿ ಈ ಈ ರೀತಿಯಾಗಿರತಕ್ಕಂಥ ವ್ಯಕ್ತಿಗಳನ್ನ ನಾವು ನೋಡ್ತೇವೆ. ಯಾರಿಂದಲೂ ಉಪಕೃತರಾಗ್ತೇವೆ, ಯಾರಿಂದಲೂ ಅಪಕೃತರೂ ಆಗ್ತೇವೆ. ಉಪಕೃತರಾದವರನ್ನ ಮರಿತೇವೆ, ಇನ್ನು ಅಪಕೃತ ಯಾರಿಂದಲೂ ನಾವು ಅಪಕೃತರಾದಾಗ ಅವರನ್ನ ಪ್ರತಿನಿತ್ಯ ಬೈತಾ ಕೊಡ್ತೇವೆ. ಆದ್ರಿಂದ ಇಲ್ಲಿ ಹೇಳ್ತಾರೆ ರಾಮನ ವ್ಯಕ್ತಿತ್ವ ಹೇಗಿತ್ತು ಅಂತಂದ್ರೆ, ಯಾವಾಗ್ಲೂ ಒಂದೇ ಒಂದು ಉಪಕಾರ ಮಾಡಿದ್ರು ಕಡೆಯವರೆಗೂ ಮರಿತಾ ಇರ್ಲಿಲ್ವಂತೆ, ಕೃತಜ್ಞರಾಗ್ತಿರ್ಲಿಲ್ಲ ರಾಮ. ಆ ಕೃತಜ್ಞತೆಯನ್ನ ತಾನು ಇಟ್ಕೊಂಡಿರ್ತಿದ್ನಂತೆ, ಯಾವಾಗ್ಲೂ ಅವರನ್ನ ನೆನಪಿಸಿಕೊಳ್ತಾ ಇದ್ನಂತೆ. ಇನ್ನು ಯಾರಾದ್ರೂ 100 ಅಪಕಾರಗಳನ್ನು ರಾಮನಿಗೆ ಮಾಡಿದ್ರು ಕೂಡ ಅವೆಲ್ಲವನ್ನು ಮರಿತಾ ಇದ್ನಂತೆ. ನಮ್ದು ವ್ಯತ್ಯಸ್ತ ಜೀವನ, ಉಪಕಾರ ಮಾಡಿದವರನ್ನ ಮರಿತೇವೆ, ಅಪಕರಿಸಿದವರನ್ನ ಬೈತಾ ಕೊಡ್ತೇವೆ ಪ್ರತಿನಿತ್ಯ ನೆನಪಿಸಿಕೊಂಡು. ಹೀಗಾಗಬಾರ್ದು ಅಂತ ಹೇಳ್ತಾರೆ. ಆದ್ರಿಂದ ಇಂತಹ ರಾಮನನ್ನೇ ತಮ್ಮ ರಾಜ್ಯದಲ್ಲಿ ರಾಜನನ್ನಾಗಿ ಯಾಕೆ ಆ ಪ್ರಜೆಗಳೆಲ್ಲ ಬಯಸಿದ್ರು ಅನ್ನೋದಕ್ಕೆ ಇದು ಕಾರಣ. ಇಂತಹ ರೀತಿಯಲ್ಲಿ ರಾಮನ ವ್ಯಕ್ತಿತ್ವ ಇತ್ತು ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಆಮೇಲೆ ಆ ಸದ್ಭಾವನೆ ರಾಮನಲ್ಲಿ ಹೇಗಿತ್ತು, ಎಂತಹ ರೀತಿಯಲ್ಲಿ ರಾಮ ಒಬ್ಬೊಬ್ಬರೊಟ್ಟಿಗೂ ವ್ಯವಹಾರ ಮಾಡ್ತಾ ಇದ್ದ ಅನ್ನೋದನ್ನ ನಿನ್ನೆ ದಿವಸ ನಾವು ಸೂಕ್ಷ್ಮವಾಗಿ ತಿಳಿದಿದ್ದೇವೆ. ಆ ರಾಮನ ವ್ಯಕ್ತಿತ್ವದಲ್ಲಿ ಯಾರೇ ಕೂಡ ತಾವು ಅನ್ಯಾಯವನ್ನ ಹೊಂದಿದ್ರೆ ತಕ್ಷಣಕ್ಕೆ ರಾಮನ ಹತ್ರ ಬಂದು ನ್ಯಾಯವನ್ನ ಪಡಿತಾ ಇದ್ರಂತೆ. ಆ ರಾಮನ ರಾಜ್ಯದಲ್ಲಿ ಹಾಗೆ ವ್ಯವಸ್ಥೆ ಇತ್ತು ಅಂತ ಹೇಳ್ತಾರೆ. ಆದ್ದರಿಂದ ಲಕ್ಷ್ಮಣ, ಭರತ, ಶತ್ರುಘ್ನ ಇವರೆಲ್ಲರೂ ಕೂಡ ರಾಮನನ್ನೇ ನಿಜವಾದಂತಹ ಆದರ್ಶ ವ್ಯಕ್ತಿ ಅಂತ ಪರಿಭಾವಿಸಿದ್ರಂತೆ. ಕೇವಲ ರಾಮ ಅದು ನಮಗಷ್ಟೇ ಅಲ್ಲ, ರಾಮ ಹೇಗೆ ಅಂತಂದ್ರೆ ಎಲ್ಲರಿಗೂ ಆದರ್ಶ ವ್ಯಕ್ತಿ ಅಂತ ನಾವು ತಿಳಿತಾ ಇದ್ದೇವೆ. ಇಲ್ಲಿ ರಾಮ ಆ ತಮ್ಮಂದರೊಟ್ಟಿಗೆ ಹೇಗೆ ವರ್ತಿಸ್ಬೇಕು ಅನ್ನೋದನ್ನ ತೋರಿಸ್ತಾನೆ. ಒಂದು ಪ್ರಸಂಗ ಏನಾಗತ್ತೆ ಅಂದ್ರೆ, ಲಕ್ಷ್ಮಣ ಕ್ರುದ್ಧನಾಗುತ್ತಾನೆ. ಯಾಕೆ ಅಂದ್ರೆ, ನನ್ನ ತಂದೆ ದಶರಥ ನನ್ನ ಅಣ್ಣ ರಾಮನನ್ನ ಕಾಡಿಗಟ್ಟುತ್ತಾ ಇದ್ದಾನೆ, ಇದು ಅನ್ಯಾಯ ಅಂತ ಹೇಳಿ ಪ್ರತಿಭಟನೆ ಮಾಡ್ತಾನೆ ಲಕ್ಷ್ಮಣ. ಅಂತಹ ಕ್ರುದ್ಧನಾದಂತಹ ಕೋಪಗೊಂಡಂತಹ ಲಕ್ಷ್ಮಣನನ್ನ ಈಗ ರಾಮ ಸಂತೈಸ್ತಾ ಇದ್ದಾನೆ, ಅವನನ್ನ ಸಮಾಧಾನ ಮಾಡ್ತಾ ಇದ್ದಾನೆ. ಯಾಕೆ ಅಂತಂದ್ರೆ, ತಂದೆಯನ್ನ ಯಾವುದೇ ಕಾಲದಲ್ಲೂ ಕೂಡ ದೂಷಿಸಬಾರದು. ತಪ್ಪು ಮಾಡಿದ್ರು, ಅಪರಾಧ ಮಾಡಿದ್ರು ಕೂಡ ಅವರನ್ನ ಹಾಗೆ ಎಲ್ಲರ ಮುಂದೆ ನಿಂದಿಸೋದಲ್ಲ. ಅದಕ್ಕೋಸ್ಕರ ಲಕ್ಷ್ಮಣನಿಗೆ ರಾಮ ಹೇಳ್ತಾನೆ, ನೀನು ನಮ್ಮ ತಂದೆಯಾಗಿರತಕ್ಕಂತಹ ದಶರಥ ಮಹಾರಾಜರನ್ನ ಈ ರೀತಿಯಾಗಿ ನಿಂದಿಸ್ಬೇಡಪ್ಪ. ಯಾಕೆ ಅಂತಂದ್ರೆ, ತಂದೆ ಅವರು ಅಪರಾಧ ಮಾಡಿರ್ಲಿ, ಇಲ್ಲ ಅಂತಲ್ಲ, ಆದರೆ ಅವರನ್ನ ನಿಂದಿಸುವಂತೆ ಇಲ್ಲ, ಅದು ಮಹಾ ಅಪರಾಧ, ಮಹಾಪಾಪ ಅಂತ ಹೇಳಿ ರಾಮ ಲಕ್ಷ್ಮಣನನ್ನ ಸಂತೈಸ್ತಾನೆ. ಆಗ ಲಕ್ಷ್ಮಣ ಹೇಳ್ದ, ನನಗೆ ನೀನೇ ತಂದೆ, ನೀನೇ ತಾಯಿ, ನೀನೇ ಬಂಧು, ನೀನೇ ಬಳಗ, ದಶರಥ ಮಹಾರಾಜ ನನಗೆ ಯಾವುದು ಅಲ್ಲ ಅಂತ. ಆಗ ರಾಮ ಹೇಳ್ತಾನೆ, ನಿನ್ನ ಪ್ರೀತಿ ಮತ್ತು ವಿಶ್ವಾಸಕ್ಕೆ ನಾನು ಬದ್ಧನಾಗಿದ್ದೇನೆ, ನಿನಗೆ ನನ್ನಲ್ಲಿ ಅತಿಯಾದಂತಹ ಪ್ರೀತಿ ಇದೆ. ಅದರ ಅರ್ಥ, ಈ ಪ್ರೀತಿಯ ಭರದಲ್ಲಿ ನಮ್ಮ ತಂದೆ ಆಗಿರತಕ್ಕಂತಹ ದಶರಥನನ್ನ ನಿಂದಿಸುವ ಅಧಿಕಾರ ಇಲ್ಲ, ದಶರಥನನ್ನ ನಿಂದಿಸಬೇಡ. ಆದ್ದರಿಂದ ತಂದೆ ದಶರಥ ಹಿಂದೆ ಕೊಟ್ಟಂತಹ ಮಾತಿಗೆ ತಾನು ಬದ್ಧನಾಗಿ ತನ್ನ ಕರ್ತವ್ಯವನ್ನಷ್ಟೇ ಮಾಡ್ತಾ ಇದ್ದಾನೆ ಹೊರತು ನನಗೆ ಅವನೆಂದು ವಿರೋಧಿಯಾಗಿಲ್ಲ ಅಂತ ಹೀಗೆ ಸಮಾಧಾನ ಮಾಡ್ತಾನೆ. ಆ ರಾಮನ ಆಸ್ಥಾನದಲ್ಲಿ ಒಂದು ವ್ಯವಸ್ಥೆ ಇತ್ತು, ರಾಮನ ಆಳ್ವಿಕೆಯಲ್ಲಿ ಒಂದು ವ್ಯವಸ್ಥೆ ಇತ್ತು. ಒಂದು ಸಣ್ಣ ಕಥೆ ಹೇಳ್ತಾರೆ. ಏನು ಅಂತಂದ್ರೆ, ರಾಮ ಯಾರೇ ಬಂದ್ರೂ ಕೂಡ ನ್ಯಾಯ ಪಡಿಬೇಕು ಅಂತ ಅವರಿಗೆ ಒಂದು ವ್ಯವಸ್ಥೆಯನ್ನ ಮಾಡಿರ್ತಾನೆ. ಅದೇನು ಅಂದ್ರೆ,
ಆ ಹೊರಗಡೆ ಒಂದು ಘಂಟೆಯನ್ನ ಇಟ್ಟಿರ್ತಾನೆ. ಏನದು ಘಂಟೆ? ಯಾರಾದ್ರೂ ಯಾವ ಕಾಲದಲ್ಲಾದ್ರೂ ಬಂದು ತಮಗೆ ಅನ್ಯಾಯ ಆಗಿದ್ರೆ ಆ ಘಂಟೆಯನ್ನು ಬಾರಿಸ್ಬೇಕು. ಗಂಟೆ ಬಾರಿಸಿದ ಮೇಲೆ ಏನು ಅಂತ ವಿಚಾರಿಸ್ತಾರೆ, ಏನ್ ಅನ್ಯಾಯ ಆಗಿದೆ ಅಂತ ಆ ಪ್ರಸಂಗದ ಬಗ್ಗೆ ಎಲ್ಲ ತಿಳಿದುಕೊಂಡು ಅವರಿಗೆ ನ್ಯಾಯವನ್ನು ಒದಗಿಸಿಕೊಡುವಂತಹ ಒಂದು ವ್ಯವಸ್ಥೆಯನ್ನ ರಾಮ ಅಲ್ಲಿ ಮಾಡಿರ್ತಾನೆ. ಒಂದು ಬಾರಿ ಏನಾಗುತ್ತೆ, ಅದು ರಾಮರಾಜ್ಯ, ಎಲ್ಲಿ ಅನ್ಯಾಯ ಆಗಬೇಕು, ಅನ್ಯಾಯಕ್ಕೆ ಅವಕಾಶವೇ ಇಲ್ಲ. ಆದ್ದರಿಂದ ಒಂದ್ ದಿವಸ ಏನಾಗುತ್ತೆ, ಅದು ಮಧ್ಯ ರಾತ್ರಿಯಲ್ಲಿ ಘಂಟೆಯ ಶಬ್ದ ಕೇಳುತ್ತೆ. ರಾಮನಿಗೆ ಆಶ್ಚರ್ಯ ಆಯ್ತು, ಇದೇನಿದು? ಎಂದೂ ಕೂಡ ನನ್ನ ರಾಜ್ಯದಲ್ಲಿ ಯಾರು ಅನ್ಯಾಯ ಆಯ್ತು ಅಂತ ಬಂದವರಿಲ್ಲ, ಇವತ್ತು ಪಾಪ ಯಾರಿಗೇನ್ ಅನ್ಯಾಯ ಆಗಿದೆಯೋ ಅಂತ ಹೇಳಿ ಲಕ್ಷ್ಮಣನಿಗೆ ಆದೇಶ ಮಾಡ್ತಾನೆ ರಾಮ. ಹೋಗಪ್ಪ ಲಕ್ಷ್ಮಣ, ನೋಡ್ಕೊಂಡು ಬಾ, ಯಾರಿಗೇನ್ ಅನ್ಯಾಯ ಆಗಿದೆಯೋ ತಿಳ್ಕೊಂಡು ಬಾ ಅಂತ. ಲಕ್ಷ್ಮಣ ಬಂದು ನೋಡ್ತಾರೆ, ಅಲ್ಲಿ ಒಂದು ನಾಯಿ ಘಂಟೆ ಬಾರಿಸ್ತಾ ಇರುತ್ತೆ. ಬಹಳ ಆಶ್ಚರ್ಯ ಆಯ್ತು. ಆಗ ಲಕ್ಷ್ಮಣ ಕೇಳ್ತಾನೆ ನಾಯಿನ, ಏನಪ್ಪ ಏನಾಯ್ತು, ಏನ್ ಸಮಸ್ಯೆ, ಏನ್ ಅನ್ಯಾಯ ಆಗಿದೆ ಅಂತ. ಆ ನಾಯಿ ಹೇಳುತ್ತೆ, ಸ್ವಾಮಿ, ನಾನ್ ಬೆಳಗ್ಗೆ ನನ್ನಷ್ಟಕ್ಕೆ ನಾನು ನದಿ ತೀರದಲ್ಲಿ ಹೋಗ್ತಾ ಇರುವಾಗ ಅಲ್ಲಿ ಒಬ್ಬ ವ್ಯಕ್ತಿ ನನ್ನನ್ನ ಬಹಳ ಹೊಡೆದಿದ್ದಾನೆ, ಮೈಯೆಲ್ಲ ಗಾಯ ಆಗಿದೆ, ರಕ್ತಸ್ರಾವ ಆಗಿದೆ, ನನಗೆ ಹಿಂಸಿಸಿದ್ದಾನೆ ಅಂತ. ಆವಾಗ ಯಾಕೆ ನೀನು ಅವ್ರಿಗೆ ಏನಾದ್ರು ತೊಂದರೆ ಕೊಟ್ಟ್ಯಾ ಅಂತ ಕೇಳಿದಾಗ ಇಲ್ಲ ಅಂತ ಹೇಳ್ತಾರೆ. ಆಯ್ತು, ಒಂದು ಪ್ರಶ್ನೆ ಬಂತಿಲ್ಲಿ, ಇನ್ ಹಿಂದಿನ ಕಾಲದ ನಾಯಿ ಮಾತಾಡ್ತಿತ್ತ ಅಂತ. ನೋಡಿ, ಈ ಮಾತುಗಳು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಕಮ್ಯುನಿಕೇಶನ್ ಇಸ್ ಜಸ್ಟ್ ನಾಟ್ ಅಬೌಟ್ ವರ್ಡ್ಸ್, ಆಯ್ತಾ? ಸನ್ನೆಗಳ ಮುಖಾಂತರವಾಗಿ ನಾವು ನೋಡ್ತೇವೆ ಪರಸ್ಪರವಾಗಿ. ಒಂದೊಂದು ಪಶು ಪಕ್ಷಿ ಪ್ರಾಣಿಗಳು ಕೂಡ, ಡು ಯು ಥಿಂಕ್ ದೇ ಡೋಂಟ್ ಕಮ್ಯುನಿಕೇಟ್? ದೇ ವಿಲ್ ಡೆಫಿನೆಟ್ಲಿ ಕಮ್ಯುನಿಕೇಟ್, ಬಟ್ ದೇ ಹ್ಯಾವ್ ದೇರ್ ಓನ್ ಮೋಡ್ ಆಫ್ ಕಮ್ಯುನಿಕೇಶನ್ ಅಷ್ಟೇ. ಅರ್ಥ ಆಗ್ತಿದ್ಯಾ? ಎಲ್ಲರೂ ನಮ್ಮಂತೆ ಶಬ್ದಗಳನ್ನ ಬಳಸಿ ಅಲ್ಲಿ ವ್ಯವಹಾರವನ್ನ ನಡೆಸಬೇಕು ಅಂತ ನಿಯಮ ಏನಿಲ್ಲ. ಪ್ರತಿಯೊಂದು ಪಶು ಪಕ್ಷಿ ಪ್ರಾಣಿಗಳು ಕೂಡ ವ್ಯವಹರಿಸುತ್ತೆ. ಅದರದೇ ಆಗಿರ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಭಗವಂತ ಮಾಡಿಕೊಟ್ಟಿದ್ದಾನೆ. ಉದಾಹರಣೆಗೆ, ನೀವು ಇರುವೆಗಳ ಅದನ್ನ ಗಮನಿಸಿದ್ರೆ ಅದು ಒಂದಕ್ಕೊಂದು ತಾಗಿಕೊಳ್ಳುತ್ತೆ. ಅದರ ಅಭಿಪ್ರಾಯ ಏನು ಅಂದ್ರೆ, ತನ್ನ ಸಂದೇಶವನ್ನ ಆ ಮೂಲಕವಾಗಿ ಅದು ಇನ್ನೊಂದು ಇರುವೆಗೆ ನೀಡ್ತಕ್ಕಂಥ ಪ್ರಕ್ರಿಯೆ ಇದು. ಹಾಗೆ ಅನೇಕ ಪಶು ಪಕ್ಷಿ ಪ್ರಾಣಿಗಳಲ್ಲೂ ಕೂಡ ಸನ್ನೆಗಳ ಮೂಲಕವಾಗಿ ಇನ್ನು ಬೇರೆ ಬೇರೆ ವಿಧಾನದಲ್ಲಿ ಕಮ್ಯುನಿಕೇಶನ್ ಮಾಡೋದು ಕಂಡಿದೆ. ಹೊರತು ಇಲ್ಲಿ ಮಾತಾಡಿದೆ ಅಂತಂದ್ರೆ ಅದು ನಮ್ಮಂತೆ ಮಾತಾಡಿದೆ ಅಂತಾನೆ ಅಭಿಪ್ರಾಯ ಅಲ್ಲ. ಹಾಗಾಗಿ ಶಾಸ್ತ್ರವನ್ನ ಸರಿಯಾಗಿ ತಿಳಿದುಕೊಳ್ಬೇಕು ಅಂತ ಇಲ್ಲಿ ಒಂದು ಎಚ್ಚರಿಕೆ. ಆದ್ರಿಂದ ಆ ನಾಯಿ ಹೇಳಿರ್ತಕ್ಕಂಥ ವಿಚಾರವನ್ನ ತಿಳಿದುಕೊಂಡ್ರು ಲಕ್ಷ್ಮಣರು ರಾಮನಿಗೆ ಬಂದು ಹೇಳ್ತಾರೆ, ಈ ತರ ನಾಯಿಗೆ ಅನ್ಯಾಯ ಆಗಿದೆಯಂತೆ, ಆದ್ರಿಂದ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಕೇಳ್ತಾ ಇದೆ. ರಾಮ ತಾನೇ ಬರ್ತಾನೆ, ಬಂದು ಕೇಳ್ತಾನೆ ಮತ್ತೆ ನಾಯಿಗೆ, ಯಾಕೆ, ಏನ್ ತೊಂದರೆ ಆಯ್ತು, ಯಾರಾದ್ರೂ ನಿನಗೆ ಹೀಗೆ ಹಿಂಸೆ ಮಾಡ್ಲಿಕ್ಕೆ ಕಾರಣ ಏನು ಅಂತ. ನಾಯಿ ಹೇಳುತ್ತೆ, ನಾನು ಯಾರಿಗೂ ತೊಂದರೆ ಕೊಡ್ಲಿಲ್ಲ, ಆದ್ರೆ ನನಗೆ ಒಬ್ಬ ವ್ಯಕ್ತಿ ಹೀಗೆ ಘಾಸಿಗೊಳಿಸಿದ್ದಾನೆ ಅಂತ ಹೇಳಿ. ಸರಿ ಅಂತ ಹೇಳಿ ರಾಮ ಆ ತೊಂದರೆ ಕೊಟ್ಟಂತ, ಹಿಂಸೆ ಮಾಡಿದಂತ ವ್ಯಕ್ತಿಯನ್ನ ಕರೆಸ್ತಾನೆ. ಆ ವ್ಯಕ್ತಿನ ಕೇಳ್ದ ರಾಮ, ಯಾಕಂದ್ರೆ ಎರಡೂ ಕಡೆ ವಿಚಾರಿಸ್ಬೇಕು. ಒಬ್ಬರ ಮಾತನ್ನೇ ಕೇಳಿ ಅದ್ರ ಮೇಲೆ ನಿರ್ಣಯ ತೆಗೆದುಕೊಳ್ಳೋದಲ್ಲ. ಹಾಗಾಗಿ ಆ ಹಿಂಸೆ ಮಾಡಿದಂತಹ ವ್ಯಕ್ತಿಯನ್ನು ಕರೆಸ್ದ ರಾಮ. ಆ ವ್ಯಕ್ತಿಯನ್ನು ಕೇಳ್ತಾ ಇದ್ದಾನೆ, ಏನಪ್ಪಾ, ಈ ನಾಯಿ ನಿನಗೇನಾದ್ರು ತೊಂದರೆ ಕೊಡ್ತಾ? ಇಲ್ಲ ಸ್ವಾಮಿ, ಏನು ತೊಂದರೆ ಕೊಡ್ದೆ. ಮತ್ ಯಾಕೆ ಹೊಡೆದೆ ಅಂದ್ರೆ, ಇದು ನನಗೆಲ್ಲಿ ತೊಂದರೆ ಕೊಟ್ಟು ಬಿಡುತ್ತೋ, ನಾನು ಪೂಜೆಗೆ ಅಂತ ನೀರ್ ತರ್ತಾ ಇದ್ದೆ, ಆ ಸಂದರ್ಭದಲ್ಲಿ ಎಲ್ಲಿ ಬಂದು ಮುಟ್ಟು ಬಿಡುತ್ತೋ, ನನಗೆ ತೊಂದರೆ ಕೊಡುತ್ತೋ ಅಂತ ಹೇಳಿ ನಿರೀಕ್ಷೆ ಇಟ್ಟುಕೊಂಡು ಆ ನಾಯಿಗೆ ಹೊಡೆದು ಬಿಟ್ಟೆ ನಾನು. ಇದು ಅನ್ಯಾಯ. ಅದ್ ನಿನಗೇನಾದ್ರೂ ಹಿಂಸೆ ಮಾಡಿದ್ರೆ, ತೊಂದರೆ ಕೊಟ್ಟಿದ್ರೆ ಆಗ ನೀನ್ ಅದಕ್ಕೆ ಶಿಕ್ಷೆ ಮಾಡ್ಬೋದಾಗಿತ್ತು. ಯಾವುದೇ ರೀತಿಯಾಗಿ ತೊಂದರೆ ಕೊಡದೆ ಈ ರೀತಿಯಾಗಿ ನಿಷ್ಕಾರಣವಾಗಿ ಆ ನಾಯಿಯನ್ನ ಹಿಂಸಿಸಿದ್ದು ಅಪರಾಧ. ಆದ್ದರಿಂದ ನೀನು ಶಿಕ್ಷಾರ್ಹ, ನಿನಗೇನಾದ್ರೂ ಶಿಕ್ಷೆ ಆಗ್ಬೇಕು ಅಂತ ರಾಮ ನಿರ್ಣಯ ಕೊಡ್ತಾನೆ. ಹಾಗಾದ್ರೆ ಏನ್ ಶಿಕ್ಷೆ ಕೊಡಬೇಕು? ರಾಮ ತಾನೇ ತೀರ್ಮಾನ ಕೊಡ್ಲಿಲ್ಲ, ಆ ನಾಯಿನೇ ಕೇಳ್ತಾ ಇದ್ದಾನೆ, ಹೇಳು, ಯಾಕಂದ್ರೆ ಅನ್ಯಾಯ ಆಗಿರೋದು ನಿನಗೆ, ಹಿಂಸೆ ಆಗಿರೋದು ನಿನಗೆ, ಏನು ಬೇಕು ನಿನಗೆ, ಏನು ನ್ಯಾಯ ಬೇಕು, ಆ ವ್ಯಕ್ತಿಗೆ ಏನು ಶಿಕ್ಷೆ ಕೊಡಬೇಕು ನೀನೇ ಹೇಳು ಅಂತ. ಆ ನಾಯಿ ಹೇಳ್ತು, ಒಂದು ಕೆಲಸ ಮಾಡ್ರಿ, ಇಲ್ಲಿ ಮೇಲ್ಗಡೆ ಬೆಟ್ಟದ ಮೇಲೆ ಒಂದು ದುರ್ಗಾ ಗುಡಿ ಇದೆ, ಆ ದುರ್ಗಾ ಗುಡಿಗೆ ಈ ವ್ಯಕ್ತಿಯನ್ನ ಮ್ಯಾನೇಜರ್ ಮಾಡ್ರಿ ಅಂತ ಹೇಳಿ. ಆಶ್ಚರ್ಯ ಆಯ್ತು.
ಏನ್ ಶಿಕ್ಷೆ ಕೊಡ್ತಾ ಇದ್ದಾರೋ ಇಲ್ಲ ಅಂದ್ರೆ ಒಳ್ಳೆ ರೀತಿನಲ್ಲಿ ಅಪ್ರೈಸಲ್ ಆಯ್ತಲ್ಲ, ಇದು ಒಳ್ಳೆ ಕಡೆಗೆ ಪೋಸ್ಟಿಂಗ್ ಆಯ್ತಲ್ಲ ಅಂತ ಆಶ್ಚರ್ಯ. ಅವಾಗ ಕೇಳ್ತಾ ಇದ್ದಾರೆ, ಅಲ್ಲ ನೀನ್ ಶಿಕ್ಷೆ ಕೊಡು ಅಂತಂದ್ರೆ ದುರ್ಗಾ ಗುಡಿಗೆ ಮ್ಯಾನೇಜರ್ ಮಾಡು ಅಂತ ಅಪ್ರೈಸಲ್ ಕೇಳ್ತಾ ಇದೆಯಲ್ಲ ಅಂತನ್ನುವಾಗ ಆ ನಾಯಿ ಹೇಳುತ್ತೆ, ಅದ್ ಹಾಗಲ್ಲ, ಹಿಂದಿನ ಜನ್ಮದಲ್ಲಿ ನಾನು ಕೂಡ ದುರ್ಗಾ ಗುಡಿಗೆ ಮ್ಯಾನೇಜರ್ ಆಗಿದ್ದೆ, ಅಲ್ಲಿ ಮಾಡಬಾರ್ದ ಪಾಪಗಳನ್ನ ಮಾಡಿದೆ ನಾನು. ಆ ದುರ್ಗಾ ಗುಡಿಯ ಎಲ್ಲ ಆ ರೀತಿಯಾಗಿರ್ತಕ್ಕಂಥ ದ್ರವ್ಯಗಳನ್ನ ಅಪಹರಣ ಮಾಡಿದೆ, ಬಹಳ ಪಾಪ ಸಂಚಯ ಮಾಡಿದೆ. ಆ ಪಾಪದ ಫಲವಾಗಿ ನಾನೀಗ ನಾಯಿಯಾಗಿ ಹುಟ್ಟಿದ್ದೀನಿ. ಇವನು ಕೂಡ ಅದೇ ರೀತಿಯಾಗಿ ಅಲ್ಲಿ ದುರ್ಗಾ ಗುಡಿಗೆ ಮ್ಯಾನೇಜರ್ ಆದ್ರೆ ಇವನು ಮಾಡಬಾರ್ದು ಮಾಡ್ತಾನೆ. ಆಗ ಮುಂದಿನ ಜನ್ಮಲ್ಲಿ ಇವನು ನಾಯಿಯಾಗಿ ಹುಟ್ಟುತ್ತಾನೆ, ಮತ್ ಯಾರೋ ಇವನಿಗೂ 4 ಕಲ್ಲುಗಳನ್ನ ತೆಗೆದು ಬಾರಿಸ್ತಾರೆ, ಹಾಗಾಗಿ ನನ್ನಂತೆ ಇವನು ಘಾಸಿಗೊಳ್ತಾನೆ ಅಂತ ಹೇಳಿ. ಆದ್ದರಿಂದ ನಾವ್ ಏನು ಪಡಿತೀವಿ ಅಂದ್ರೆ ಹಿಂದೆ ಏನ್ ಮಾಡಿರ್ತೀವೋ ಅದನ್ನೇ ಪಡಿತೀವಿ, ಅನುಭವಿಸೋದಂತೂ ಗ್ಯಾರಂಟಿ. ಅದರಿಂದಾಗಿ ಈ ಒಂದು ಕರ್ಮದ ಫಲವನ್ನ ಹೇಗೆ ಮನುಷ್ಯ ಅನುಭವಿಸ್ತಾನೆ ಅನ್ನೋದನ್ನ ಈ ಒಂದು ಪ್ರಕರಣದಲ್ಲಿ ನಮಗೆ ತಿಳಿಸಿಕೊಡ್ತಾನೆ. ಆದ್ರಿಂದ ರಾಮನ ಒಂದೊಂದು ವ್ಯಾಪಾರಗಳು, ನಿರ್ಧಾರಗಳು ಕೂಡ ಅದು ಅತ್ಯಂತ ಆದರ್ಶಪ್ರಾಯವಾಗಿದೆ ಅಂತ ಹೇಳಿ ಹೇಳ್ತಾರೆ. ಹೀಗೆ ಕೈಕೇಯಿಗೆ ಮಾತು ಕೊಟ್ಟ ಮೇಲೆ ರಾಮ ತಾನು ಸೀತೆಯನ್ನ ಕರೆದುಕೊಂಡು ಲಕ್ಷ್ಮಣನ ಕರೆದುಕೊಂಡು ಮುಂದೆ ಅರಣ್ಯಕ್ಕೆ ಅಂತ ಹೊರಡ್ತಾ ಇರುವಾಗ ಎಲ್ಲ ಆ ಅಯೋಧ್ಯ ಪಟ್ಟಣದ ನಿವಾಸಿಗಳು ದುಃಖಿತರಾಗ್ತಾ ಇದ್ದಾರೆ ಪಾಪ. ಯಾಕೆ? ರಾಮನನ್ನ ಅವ್ರು ಬಿಟ್ಟಿರಕ್ಕಾಗುತ್ತಾ ಇಲ್ಲ. ಈಗ ರಾಮ ತಾನು ವನವಾಸಿ ಆಗುತ್ತಾ ಇದ್ದಾನೆ. ಆಗ ಅವರು ಪ್ರಜೆಗಳೆಲ್ಲ ಅನ್ಕೊಂತ ಇದ್ದಾರಂತೆ, ನಿಜವಾಗಲೂ ರಾಮ ವನವಾಸಿ ಆಗೋದೆಲ್ಲ ರಾಮನನ್ನ ಕಳ್ಕೊಂಡು ನಾವು ನಿಜವಾಗ್ಲೂ ವನವಾಸಿಗಳಾಗ್ತಾ ಇದ್ದೇವೆ ಅಂತ. ಯಾಕೆ ಅಂದ್ರೆ ಸಂಸ್ಕೃತದಲ್ಲಿ ಮನೆಗೆ ಭವನ ಅಂತ ಹೆಸರಿದೆ. ಭವನ ಅಂತ ಏನ್ ಭವನ ಅಂದ್ರೆ ಭ ವ ನ ಅಂತ 3 ಅಕ್ಷರದ ಶಬ್ದ. ಅಲ್ಲಿ ಮೊದಲನೇ ಅಕ್ಷರ ಭಾ ಅಂತ ಭಕಾರ ಇದೆ ಅಲ್ವಾ. ಯಾವಾಗ ನಾವು ವಾಸಿಸುವಂತಹ ಮನೆ ಅದು ಭವನ ಅಂತ ಕರೆಸಿಕೊಳ್ಳುತ್ತೆ ಅಂದ್ರೆ ಎಲ್ಲಿ ಭಗವಂತನ ಸನ್ನಿಧಾನ ಇರುತ್ತೋ, ಎಲ್ಲಿ ಭಗವಂತನ ಆರಾಧನೆ ಇರುತ್ತೋ, ಎಲ್ಲಿ ಭಗವದ್ಭಕ್ತರ ಆರಾಧನೆ ಇರುತ್ತೋ ಅದು ಭವನ. ಯಾಕೆ? ಭಾ ಅಂದ್ರೆ ಭಗವಂತ, ಭಗವದ್ಭಕ್ತರ ಒಂದು ಆರಾಧನೆ ನಡೆಯುವಂತಹ ಸ್ಥಾನ, ಅದು ಭವನ ಅಂತ ಹೆಸರು. ಆದ್ರೆ ಆ ಭವನ ಅನ್ನುವಂತಹ 3 ಅಕ್ಷರದ ಶಬ್ದದಲ್ಲಿ ಮೊದಲನೇ ಅಕ್ಷರ ಹೊರಟು ಹೋದ್ರೆ, ಭಕಾರ ಹೊರಟೋದ್ರೆ, ಭಗವಂತ ಹೊರಟೋದ್ರೆ, ಭಗವಂತನ ಆ ಭಕ್ತರ ಆರಾಧನೆ ತಪ್ಪಿ ಹೋದ್ರೆ ಅದು ಭವನ ಅಲ್ಲ, ಉಳಿಯೋದು ವನ ಮಾತ್ರ. ಭಕಾರದಲ್ಲಿ ಭಕಾರ ಹೊರಟೋದ್ರೆ ಭವನದಲ್ಲಿ ಅಲ್ಲಿ ವನ ಮಾತ್ರ ಉಳಿಯುವಂತೆ ಇಲ್ಲೂ ಕೂಡ ನಾವು ತಿಳಿಬೇಕು. ಭವನ ಅನ್ನೋದ್ರಲ್ಲಿ ನಾವು ಈಗ ಅಯೋಧ್ಯ ಪಟ್ಟಣವೆಂಬಂತಹ ಈ ಭವ್ಯ ಭವನದಲ್ಲಿದ್ದೇವೆ ಅಂತ ಭಾವಿಸೋದಲ್ಲ. ಎಲ್ಲಿವರೆಗೂ ಇದು ಭವನ, ಭಗವಂತನಾದ ಆ ರಾಮಚಂದ್ರ ಇದ್ದಿದ್ರಿಂದ ಇದು ಭವನ ಅಂತ ನಾವೆಲ್ಲರೂ ಸುಖಿಗಳಾಗಿದ್ದೀವಿ. ಆದ್ರೆ ಈಗ ರಾಮ ಹೊರಟು ಹೋಗ್ತಾ ಇದ್ದಾನಲ್ಲ, ಅವನು ವನವಾಸಿ ಅಲ್ಲ, ನಾವು ನಿಜವಾಗ್ಲೂ ವನವಾಸಿಗಳಾಗ್ತಾ ಇದ್ದೇವೆ ಅಂತ ಭಾವಿಸ್ತಾ ಇದ್ದಾರೆ. ಅಯೋಧ್ಯ ತೋರಿಸ್ಕೊಡ್ತಾ ಇದ್ದಾರೆ. ಮೌನವಾಗಿದ್ದಾರಂತೆ. ಆ ಅಯೋಧ್ಯ ಪಟ್ಟಣದಲ್ಲಿ ಮೌನದ ವಾತಾವರಣ ಬಂದುಬಿಟ್ಟಿದೆಯಂತೆ. ಯಾರಿಗೂ ಕೂಡ ಯಾವ ಕಾರ್ಯವನ್ನು ಮಾಡೋದಕ್ಕೆ ಮನಸ್ಸಾಗುತ್ತಾ ಇಲ್ಲ. ಆದ್ರಿಂದ ತುಂಬಾ ಬೇಸರವಾಗಿದ್ದಾರೆ ಆ ಅಯೋಧ್ಯ ಪಟ್ಟಣ. ಎಲ್ಲರೂ ರಾಮನನ್ನೇ ಹಿಂಬಾಲಿಸಿಕೊಂಡು ಹೋಗ್ತಾ ಇದ್ದಾರೆ. ರಾಮನ ವ್ಯಕ್ತಿತ್ವ ಹೇಗಿತ್ತು ನೋಡಿ. ಆ ಸುಮಂತ್ರ ಅನ್ನುವಂತಹ ಒಬ್ಬ ಸಾರಥಿಯವನು, ಮಂತ್ರಿ, ದಶರಥನ ಮಂತ್ರಿ. ಅವನು ರಥವನ್ನ ತೆಗೆದುಕೊಂಡು ರಾಮನನ್ನು ಕರೆದುಕೊಂಡು ಹೊರಟಿರುವಾಗ ಪ್ರಜೆಗಳೆಲ್ಲ ನಡೆದು ಬರ್ತಾ ಇದ್ದಾರೆ. ವಯೋವೃದ್ಧರು, ಅಲ್ಲಿ ಸ್ತ್ರೀಯರು, ಬಾಣಂತಿಯರು, ಎಲ್ಲರೂ ಕೂಡ ಸಣ್ಣ ಸಣ್ಣ ಮಕ್ಕಳು ಎಲ್ಲರೂ ರಾಮನನ್ನು ಹಿಂಬಾಲಿಸಿಕೊಂಡು ಹೋಗುವಾಗ ರಾಮ ರಥದಿಂದ ಕೆಳಗಿಳಿದ. ಇವರೆಲ್ಲರೂ ನನಗೋಸ್ಕರವಾಗಿ ನಡೆದು ಬರುವಾಗ ನಾನು ರಥದಲ್ಲಿ ಕೂತ್ಕೊಂಡು ಬರೋದಿಲ್ಲ, ಆದ್ರಿಂದ ನಾನು ಇವರೊಟ್ಟಿಗೆ ನಡ್ಕೊಂಡು ಬರ್ತೇನೆ ಅಂತ ಹೇಳಿ ಅವರನ್ನೆಲ್ಲ ಬಹಳವಾಗಿ ಸಮಾಧಾನ ಪಡಿಸಿ, ನೀವೆಲ್ಲರೂ ಇನ್ನ ನಿಮ್ಮ ನಿಮ್ಮ ಮನೆಗಳಿಗೆ ತೆರಳಿ ನನ್ನೊಟ್ಟಿಗೆ ಬರಬೇಡಿ ಅಂತ ರಾಮ ಹೇಳ್ತಾ ಇದ್ದಾನೆ. ದಶರಥನಿಗೆ ಪಾಪ ಪುನಃ ತನ್ನ ಮಗ ರಾಮಚಂದ್ರ ಹಿಂತಿರುಗ್ತಾನೇನೋ ಅಂತ ನಿರೀಕ್ಷೆ. ಅದಕ್ಕೋಸ್ಕರ ಸುಮಂತ್ರನಿಗೆ, ತನ್ನ ಮಂತ್ರಿಗೆ ಹೇಳಿ ಕಳಿಸಿದ್ದ, ನೀನು ಹಾಗೆ ಅಲ್ಲೆಲ್ಲೋ ಬಿಟ್ಟು ಬಂದ್ಬಿಡ್ಬಿಡಪ್ಪ ರಾಮನ್ನ,
ಅವನೇನಾದ್ರೂ ಮನಸ್ಸು ಬದಲಾಯಿಸ್ಕೊಂಡು ಬರುವಂತಹ ಸಾಧ್ಯತೆ ಇರಬಹುದು. ಆದ್ರಿಂದ ನೀನು ಅವನಿಗೆ ಇಟ್ಟು ಅವನೊಟ್ಟಿಗಿದ್ದು ಏನಾದ್ರೂ ಸಾಧ್ಯವಿದ್ರೆ ಮನವೊಲಿಸಿಕೊಂಡು ರಾಮನನ್ನ ಕರ್ಕೊಂಡು ಬರೋ ಪ್ರಯತ್ನ ಮಾಡುವಂತ ದಶರಥ ಹೇಳಿದ್ದಾನೆ. ಹೀಗೆ ಒಬ್ಬೊಬ್ರು ಕೂಡ ರಾಮನ ಬರುವಿಕೆಗೋಸ್ಕರವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಆ ಕಾಲಕ್ಕೆ ಸುಮಂತ್ರ ರಾಮನನ್ನ ಲಕ್ಷ್ಮಣನ ಸೀತೆಯನ್ನ ಕರೆದುಕೊಂಡು ಹೊರಟಿದ್ದಾನೆ. ವನ ಸಮೀಪಿಸಿದೆ. ಅಲ್ಲಿ ಗುಹ ಅನ್ನುವಂತಹ ಒಬ್ಬ ರಾಮನ ಭಕ್ತ, ಅವನು ರಾಮನ ಬರುವಿಕೆಗೋಸ್ಕರವಾಗಿ ಕಾಯ್ತಾ ಇದ್ದಾನೆ. ಆಗಮನವನ್ನೇ ನಿರೀಕ್ಷೆ ಮಾಡ್ತಾ ಇದ್ದ. ತನ್ನ ಒಂದು ಮನೆಗೆ ಕರೆದುಕೊಂಡು ಹೋಗಿ, ಅದೊಂದು ಸಣ್ಣ ಗುಡಿಸಲು, ಅಲ್ಲಿ ರಾಮನ ಆತಿಥ್ಯವನ್ನು ಮಾಡ್ತಾ ಇದ್ದಾನೆ. ನಾವೊಂದು ತಿಳಿಬೇಕು, ದೇವರಿಗೆ ಭಕ್ತಿ ಮಾತ್ರ ಪ್ರಧಾನ ಹೊರತು ನಮ್ಮ ಯಾವ ಒಣಜಂಬ ಆಡಂಬರಗಳು ಪ್ರತಿಷ್ಠೆ ಇದು ಯಾವುದು ಲೆಕ್ಕಕ್ಕೆ ಬರೋದಿಲ್ಲ. ಅವನು ಯಾವ ಜಾತಿಯವನು, ಕುಲದವನು, ಯಾವ ಆಶ್ರಮದವನು, ಇದು ಯಾವುದನ್ನು ರಾಮಚಂದ್ರ ಕೇಳೋದಿಲ್ಲ. ಆದ್ದರಿಂದ ರಾಮ ಕೇಳೋದು ನಿಷ್ಕಾಮವಾಗಿರ್ತಕ್ಕಂತಹ ಭಕ್ತಿ, ಇಷ್ಟೇ. ಆದ್ದರಿಂದ ಭಗವಂತನನ್ನ ರಾಮನನ್ನ ಒಲಿಸಿಕೊಳ್ಳಬೇಕು ಅಂತಂದ್ರೆ ನಮ್ಮಲ್ಲಿ ಮೊದಲು ಪ್ರಾಮಾಣಿಕತೆ ಇರಬೇಕು, ಸತ್ಯತೆ ಇರಬೇಕು. ಅದನ್ನೇ ರಾಮಚಂದ್ರ ಒಪ್ಪುವಂಥದ್ದು. ಆದ್ದರಿಂದ ಇವನು ಅಂತ್ಯಜ, ಹೀನ ಕುಲದಲ್ಲಿ ಹುಟ್ಟಿರ್ತಕ್ಕಂತಹ ಗುಹ ಬೆಸ್ತರವನು. ಆದರೂ ಕೂಡ ರಾಮಚಂದ್ರ ಅವ್ರ ಮನೆಗೆ ಹೋಗಿ ಆತಿಥ್ಯವನ್ನ ಸ್ವೀಕರಿಸಿದ. ಆದ್ರಿಂದ ನಮ್ಮಲ್ಲಿ ಕೆಲವರು ಒಡಕನ್ನ ಉಂಟು ಮಾಡುವಂತಹ, ದೇಶವನ್ನ ಒಡೆಯುವ ಮತ್ತು ನಮ್ಮ ಸಮಾಜವನ್ನ ಒಡೆಯುವಂತಹ ಕುಕೃತ್ಯಗಳನ್ನ, ದುಷ್ಟ ಹೀನ ಕೃತ್ಯಗಳನ್ನ, ವಿಷ ಬೀಜಗಳನ್ನ ಬಿತ್ತುವ ಮೂಲಕವಾಗಿ ನಮ್ಮಲ್ಲೇ ಆ ರೀತಿಯಾಗಿರ್ತಕ್ಕಂತಹ ಒಡಕುಗಳನ್ನ ಉಂಟು ಮಾಡ್ತಾರೆ ಎಂದು ಇಂತಹ ಒಡಕುಗಳ ಮತ್ತು ವಿಷ ಬೀಜ ಬಿತ್ತುವಂತಹ ವ್ಯಕ್ತಿಗಳೊಟ್ಟಿಗೆ ನಾವು ವರ್ತಿಸಬಾರದು, ಅವ್ರ ಜೊತೆಗೆ ವ್ಯವಹಾರ ಮಾಡಬಾರದು. ಕಾರಣ ಏನು ಅಂತಂದ್ರೆ ಅವ್ರಿರೋದೇ ಒಡಕನ್ನ ಉಂಟು ಮಾಡೋದಕ್ಕೆ. ಸಾಮರಸ್ಯದಿಂದ ನಾವೆಲ್ಲರೂ ಬಹಳ ಸಂತೋಷವಾಗಿ ಸಮಾಜದಲ್ಲಿ ಧರ್ಮಯುಕ್ತರಾಗಿ ಬದುಕ್ತಾ ಇದ್ದೇವೆ. ಆದ್ರೆ ಯಾರೋ ಕೆಲವರು ಕುಹುಕಿಗಳು ಅವ್ರು ಯಾವಾಗ್ಲೂ ಕೂಡ ಸಮಾಜವನ್ನು ಒಡೆಯುವಂತಹ ಇಂತಹ ಹೀನ ಕೃತ್ಯಗಳನ್ನ ಮಾಡ್ತಾ ಇರ್ತಾರೆ. ಅದಕ್ಕೆ ನಾವ್ ಯಾರೂ ಕೂಡ ಕಿವಿಗೊಡಬಾರದು ಅಂತ ತೋರಿಸ್ಕೊಡ್ತಾ ಇದ್ದಾನೆ ರಾಮಚಂದ್ರ. ಎಲ್ಲರಿಗೂ ಆದರ್ಶ ವ್ಯಕ್ತಿ. ಅವನು ಯಾವ ರೀತಿಯಲ್ಲೂ ಕೂಡ ಪಕ್ಷಪಾತ, ತಾರತಮ್ಯ ಪರಮಾತ್ಮ ಎಂದೂ ಕೂಡ ಇನ್ಡಿಸ್ಕ್ರಿಮಿನೇಷನ್ ಅವನಲ್ಲಿ ಇತ್ತು ಹೊರತು ಡಿಸ್ಕ್ರಿಮಿನೇಟ್ ಯಾರಿಗೂ ಕೂಡ ಅವನ್ ಮಾಡ್ಲಿಲ್ಲ. ಇದು ಬಹಳ ಮುಖ್ಯವಾಗಿರ್ತಕ್ಕಂತಹ ವಿಷಯ, ನಾವು ಗಮನಿಸ್ಬೇಕಾಗಿರೋದು ಅಂತ ಹೇಳಿ. ಆದ್ರಿಂದ ಆ ಪ್ರಜೆಗಳೆಲ್ಲ ಪಾಪ ಬೇಸರ ಪಟ್ಕೊಂಡು ಹಿಂತಿರುಗಿದ್ದಾರೆ. ರಾಮ ಗುಹನ ಆಶ್ರಮಕ್ಕೆ ಬಂದ. ನೋಡಿ, ಈ ಗುಹ ಆ ರಾಮನ ಆತಿಥ್ಯವನ್ನ ಮಾಡಿದ್ದಾನೆ. ಅವನ ಆಶ್ರಮದಲ್ಲೇ ಇಡೀ ರಾತ್ರಿ ರಾಮ ಕಳೆದ. ಆದ್ರೆ ರಾಮ ಮಲಗಿದಂತೆ ನಿದ್ರಿಸಿದಂತೆ ನಟಿಸಿದ್ದಾನೆ. ಲಕ್ಷ್ಮಣನು ಮಲಗಿಲ್ಲ. ಈ ಕಡೆ ಗುಹನು ರಾತ್ರಿ ನಿದ್ದೆ ಮಾಡ್ತಾ ಇಲ್ಲ. ನೋಡಿ, ಎಚ್ಚೆತ್ತುಕೊಂಡಂತಹ ಆ ಗುಹ ಲಕ್ಷ್ಮಣನ ಹತ್ರ ಬಂದು ಕೇಳ್ತಾನೆ, ಲಕ್ಷ್ಮಣ ಯಾಕೆ ಮಲಗಿಲ್ವಾ, ನಿದ್ರೆ ಬರ್ಲಿಲ್ವಾ ಅಂತ. ಆಗ ಲಕ್ಷ್ಮಣ ಹೇಳ್ತಾರೆ, ನನ್ನ ಅಣ್ಣನ ಈ ಸ್ಥಿತಿಯನ್ನ ನೋಡಿ ನನಗೆ ನಿದ್ದೆ ಬರ್ತಾ ಇಲ್ಲ. ನೋಡಿ, ಒಬ್ಬೊಬ್ಬರ ವ್ಯಕ್ತಿತ್ವ ಹೇಗಿದೆ ಅನ್ನೋದನ್ನ ನಾವು ಗಮನಿಸ್ಬೇಕು. ರಾಮನನ್ನ ಈ ಸ್ಥಿತಿಯಲ್ಲಿ ನೋಡಿ ನನಗೆ ನಿದ್ದೆ ಬರ್ತಾ ಇಲ್ಲ. ಆವಾಗ ಲಕ್ಷ್ಮಣ ಕೇಳ್ತಾನೆ ಗುಹನನ್ನ, ನೀನ್ ಯಾಕೆ ನಿದ್ದೆ ಮಾಡಿಲ್ಲ ಅಂತ. ನನಗೂ ಕೂಡ ಹಾಗೆ ಆಗಿದೆ. ರಾಮನ ಈ ಸ್ಥಿತಿಯನ್ನು ನೋಡಿ ನನಗೆ ನಿದ್ದೆ ಬರ್ತಾ ಇಲ್ಲ. ಯಾಕೆ? ಎಂತಹ ಮರ್ಯಾದಾ ಪುರುಷೋತ್ತಮ ರಾಮ, ಅಯೋಧ್ಯಾಪತಿ, ಇಂತಹ ಜಗತ್ಪತಿಯಾದಂತಹ ರಾಮಚಂದ್ರನ ಸ್ಥಿತಿ ಹೀಗಾಯ್ತಲ್ಲ ಅಂತ ಹೇಳಿ ನನಗೆ ಬಹಳ ವ್ಯಥೆಯಾಗಿದೆ, ನಿದ್ರೆ ಬರ್ತಾ ಇಲ್ಲ ಅಂತ. ಅಂದ್ರೆ ರಾಮನ ಆ ಗುಣಗಳಿಗೆ, ವ್ಯಕ್ತಿತ್ವಕ್ಕೆ ಎಲ್ಲರೂ ಕೂಡ ಮಾರು ಹೋಗಿದ್ದಾರೆ ಅಂತ ಹೇಳುವಂತೆ ರಾಮ ಮುಂದೆ ಮಾರನೇ ದಿವಸ ಬೆಳಗ್ಗೆ ಅಲ್ಲಿಂದ ತಾನು ಗಂಗಾ ನದಿಯನ್ನ ಕುರಿತು ಬರ್ತಾನೆ. ಅಲ್ಲಿಂದ ಗಂಗಾ ನದಿಯನ್ನ ದಾಟಿ ಮುಂದೆ ಚಿತ್ರಕೂಟ ಉತ್ತರದ ಭಾಗಕ್ಕೆ ತಾನು ಹೊರಡ್ತಾ ಇದ್ದಾನೆ. ಅಲ್ಲಿ ಬಹಳ ಕಾಲ ಸೀತಾ ಲಕ್ಷ್ಮಣರೊಟ್ಟಿಗೆ ರಾಮಚಂದ್ರ ಇರ್ತಾನೆ. ಅಲ್ಲಿ ಅನೇಕರನ್ನ ಉದ್ಧಾರ ಮಾಡ್ತಾನೆ. ಅನೇಕ ಭಕ್ತರಿರ್ತಾರೆ. ಒಬ್ಬಳು ಆ ಶಬರಿ ಅನ್ನುವಂಥವಳು, ಅವಳು ಇಲ್ಲಿ ನಮ್ಮ ದಕ್ಷಿಣ ಪ್ರಾಂತ್ಯದಲ್ಲಿ ಇರ್ತಕ್ಕಂತಹ ಭಕ್ತಳು. ಅನೇಕರನ್ನ ಉದ್ಧಾರ ಮಾಡಿದ್ದಾನೆ ರಾಮಚಂದ್ರ. ಗೌತಮರ ಶಾಪಕ್ಕೆ ಗುರಿಯಾಗಿರ್ತಕ್ಕಂತಹ ಅಹಲ್ಯೆಯನ್ನ ಉದ್ಧರಿಸಿದ ರಾಮ. ಅವರೆಲ್ಲರೂ ಕೂಡ ರಾಮನ ಭಕ್ತರು. ನೋಡಿ, ರಾಮನ ವ್ಯಕ್ತಿತ್ವದಲ್ಲಿ ಮತ್ತೊಂದು ಸುಂದರವಾಗಿರತಕ್ಕಂತಹ ವಿಚಾರ ಅಂತಂದ್ರೆ, ರಾಮ ತನ್ನ ಭಕ್ತರೊಟ್ಟಿಗೆ ಸಬಾರ್ಡಿನೇಟ್ಸ್ ಜೊತೆಗೆ ಹೇಗ್ ವ್ಯವಹಾರ ಮಾಡ್ತಿದ್ದ ಅಂತ. ನಾವು ಅಷ್ಟೇ,
ಈಗ ಮುಂದೆ ಜೀವನದಲ್ಲಿ ಉತ್ತಮ ಸ್ಥಾನವನ್ನ ಹೊಂದುತ್ತೇವೆ. ಅಲ್ಲಿ ನಮಗಿಂತ ಉತ್ತಮರು ಇರ್ತಾರೆ, ನಮಗೆ ಸಮಾನರು ಇರ್ತಾರೆ, ನಮಗಿಂತ ನಿಕೃಷ್ಟರು ಇರ್ತಾರೆ, ನಮಗಿಂತ ಕೆಳಗಿನವರು ಇರ್ತಾರೆ ಅಲ್ವಾ. ಹೈರಾರ್ಕಿ ಇದ್ದೇ ಇರುತ್ತೆ. ಯಾವುದೇ ಒಂದು ಕೆಲಸದ ಸ್ಥಳಗಳಲ್ಲಿ ನೀವು ಮುಂದೆ ಕೆಲಸಗಳನ್ನ ಮಾಡುವಾಗ ಆ ವ್ಯವಹಾರ ಕ್ಷೇತ್ರಗಳಲ್ಲಿ ಈ 3 ವೈವಿಧ್ಯಗಳು ಇರ್ತವೆ. ನಮ್ಗಿಂತ ಉತ್ತಮರು ಇರ್ತಾರೆ, ಹೈಯರ್ ಅಫಿಷಿಯಲ್ಸ್ ಇರ್ತಾರೆ, ನಮಗೆ ಸಮಾನರಾಗಿರ್ತಕ್ಕಂತಹ ನಮ್ಮೊಟ್ಟಿಗೆ ಕೆಲಸ ಮಾಡತಕ್ಕಂತಹ ಸಹೋದ್ಯೋಗಿಗಳು ಇರ್ತಾರೆ, ನಮಗಿಂತ ಕೆಳಗಿನ ಇರ್ತಕ್ಕಂಥ ಸಬಾರ್ಡಿನೇಟ್ಸ್ ಇರ್ತಾರೆ. ಸೊ ಯಾರ್ಯಾರ ಜೊತೆಗೆ ಹೇಗೆ ವ್ಯವಹಾರ ಮಾಡಬೇಕು ಅನ್ನೋದನ್ನ ರಾಮ ಇಲ್ಲಿ ತೋರಿಸಿಕೊಡ್ತಾನೆ. ದೊಡ್ಡವರೊಟ್ಟಿಗೆ ಇರುವಾಗ ಅಲ್ಲಿ ಪೂಜ್ಯ ಭಾವನೆ ಇರ್ಬೇಕಂತೆ. ದೊಡ್ಡವರೊಟ್ಟಿಗೆ ನಾವು ವ್ಯವಹಾರವನ್ನ ಮಾಡುವಾಗ ಅಲ್ಲಿ ನಮಗೆ ಪೂಜ್ಯ ಭಾವನೆ ಇರ್ಬೇಕು. ಎಂದೂ ಕೂಡ ಅವರನ್ನ ಅಗೌರವಿಸುವಂತಹ ಕಾರ್ಯ ನಾವು ಮಾಡಬಾರ್ದು. ಗೌರವದಿಂದ ಅವರನ್ನ ಕಾಣಬೇಕು ಅನ್ನೋದ ಒಂದು ವಿಚಾರವನ್ನ ರಾಮ ಇಲ್ಲಿ ತೋರಿಸಿಕೊಡ್ತಾನೆ. ವಿಶ್ವಾಮಿತ್ರರೊಟ್ಟಿಗೆ, ಆಮೇಲೆ ವಸಿಷ್ಠರೊಟ್ಟಿಗೆ, ದೊಡ್ಡ ದೊಡ್ಡ ಮುನಿಗಳೊಟ್ಟಿಗೆ, ದೊಡ್ಡ ದೊಡ್ಡ ಆ ಋಷಿಗಳೊಟ್ಟಿಗೆ ರಾಮ ದಾಸ್ಯ ಭಾವನೆಯಿಂದ ಇದ್ದ. ಇವನಿಗಿಂತ ದೊಡ್ಡವರು ಜಗತ್ತಿನಲ್ಲಿ ಯಾರೂ ಇಲ್ಲ, ಅವನು ಜಗತ್ಪತಿ. ಆದರೂ ಕೂಡ ರಾಮ ದೊಡ್ಡವರೊಟ್ಟಿಗೆ ಹೇಗೆ ವರ್ತಿಸಬೇಕು ಅನ್ನೋದರ ಒಂದು ವಿಚಾರವನ್ನ ತಾನೇ ನಡೆದು ತೋರಿಸಿದ. ಇನ್ನು ಸಮಾನರಾಗಿರ್ತಕ್ಕಂಥವರೊಟ್ಟಿಗೆ ಹೇಗೆ ನಡೆದುಕೊಳ್ಬೇಕು, ಇನ್ನು ನಿಕೃಷ್ಟರಾದ ಸಬಾರ್ಡಿನೇಟ್ ಜೊತೆಗೆ ತನ್ನ ಭಕ್ತರೊಟ್ಟಿಗೆ ಹೇಗೆ ವ್ಯವಹಾರ ಮಾಡಬೇಕು ಅನ್ನೋದನ್ನ ತೋರಿಸ್ತಾ ಇದ್ದಾನೆ. ಉತ್ತಮರೊಟ್ಟಿಗೆ ದಾಸ್ಯ ಭಾವ, ಸಮಾನರೊಟ್ಟಿಗೆ ಸಖ್ಯ ಭಾವ, ಸ್ನೇಹದಿಂದಿರಬೇಕು. ಎಂದು ವೈಮನಸ್ಯ ತಂದುಕೊಳ್ಬಾರ್ದು, ವೈರತ್ವ ಬೆಳೆಸ್ಕೊಳ್ಬಾರ್ದು. ನಾವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ಕಾಂಪಿಟೇಷನ್ ಜಾಸ್ತಿ. ಅಂದ್ರೆ ಕೆಲಸ ಮಾಡೋ ಜಾಗದಲ್ಲಿ ಆಗ್ಬೇಕು ಅಂತಿಲ್ಲ. ಈಗ ನಾವು ಓದುವಂತಹ ಶಾಲೆಗಳಲ್ಲೇ ವಿಪರೀತ ಕಾಂಪಿಟೇಷನ್. 1 ಮಾರ್ಕ್ ಜಾಸ್ತಿ ಆಗೋ ಹಾಗಿಲ್ಲ, 1 ಮಾರ್ಕ್ ಕಡಿಮೆ ಆಗೋ ಹಾಗಿಲ್ಲ. ಅವಾಗ ಏನಾಗುತ್ತೆ, ನಮಗೆ ಯಾರು ಉತ್ತಮವಾಗಿ ನಮಗಿಂತ ಹೆಚ್ಚು ಅಂಕಗಳನ್ನ ತೆಗೆದುಕೊಂಡಿದ್ದಾರೆ ಅವರಲ್ಲಿ ಅಸೂಯೆ, ಅವರಲ್ಲಿ ವೈರತ್ವ, ಅವರಲ್ಲಿ ದ್ವೇಷ, ಇಂಥದ್ಯಾವುದು ಬರಬಾರದು. ಇನ್ನು ನಮಗಿಂತ ಉತ್ತಮರಾಗಿರ್ತಕ್ಕಂತಹ ದೊಡ್ಡವರಲ್ಲಿ, ಇನ್ನು ನಮಗಿಂತ ಹೈಯರ್ ಕ್ಲಾಸಸ್ ಅಲ್ಲಿ ಏನಿದೆ ಅವರಲ್ಲಿ ಒಂದು ಪೂಜ್ಯ ಭಾವನೆ ಇರಬೇಕು. ಅವರಲ್ಲಿ ಗೌರವ ಮತ್ತು ಎಲ್ಲ ವಿಧವಾಗಿರ್ತಕ್ಕಂತಹ ಬಾಂಧವ್ಯಗಳನ್ನ ನಾವು ಇಟ್ಕೊಂಡಿರ್ಬೇಕು. ಇನ್ನು ನಮಗಿಂತ ಕೆಳಗಿನವರಲ್ಲಿ ದಯೆ ಇರಬೇಕು, ಅಲ್ಲಿ ಪ್ರೀತಿ ಇರಬೇಕು, ದಯೆ ಇರಬೇಕು. ಸಮಾನರಾಗಿರ್ತಕ್ಕಂಥವರಲ್ಲಿ ಸಖ್ಯ ಭಾವ, ಸ್ನೇಹ ಭಾವ ಇರಬೇಕು. ಇನ್ನು ಉತ್ತಮರಲ್ಲಿ ದಾಸ್ಯ ಭಾವ ಇರಬೇಕು. ಕೆಳಗಿನವರಲ್ಲಿ ನಮಗೆ ದಯ. ಯಾಕೆ ಅಂತಂದ್ರೆ ಅವರಿಗೆ ಆ ಕ್ಯಾಟಗರಿಗೆ ಬೇಕಾಗಿರ್ತಕ್ಕಂಥದ್ದು ದಯ. ತಪ್ಪು ಮಾಡ್ತಾರೆ, ಅಪರಾಧ ಮಾಡ್ತಾರೆ, ಯಾಕೆ ತಿಳಿಯದಂತಹ ಒಂದು ಅಜ್ಞಾನದ ಅವಸ್ಥೆ, ಅಥವಾ ಅವರ ಕ್ಯಾಟಗರಿನೇ ಹಾಗೆ, ಅವರ ಕ್ಲಾಸೇ ಹಾಗೆ. ಆದ್ದರಿಂದ ಅದನ್ನ ಕ್ಷಮಿಸುವಂತಹ ದಯ ನಮ್ಮಲ್ಲಿ ಇರಬೇಕು, ಕ್ಷಮಾ ಗುಣ ನಮ್ಮಲ್ಲಿ ಇರಬೇಕು. ಯಾರ್ಯಾರೊಟ್ಟಿಗೆ ಹೇಗೆ ವರ್ತಿಸಬೇಕು ಅನ್ನೋದನ್ನ ರಾಮ ಇಲ್ಲಿ ತಾನು ನಡೆದು ತೋರಿಸಿದ್ದಾನೆ. ಅದಾದ ಮೇಲೆ ಆ ಚಿತ್ರಕೂಟದಲ್ಲಿ ಇರುವಾಗ ಏನಾಯ್ತು, ಒಂದು ಸುದ್ದಿ ಬಂತು. ಭರತ ಅಲ್ಲಿವರೆಗೂ ಅವನು ಕೈಕೇಯ ದೇಶದಲ್ಲೇ ಇದ್ದ, ಅವನಿಗೆ ಇದು ಯಾವ ವಿಚಾರವೂ ತಿಳಿದಿಲ್ಲ. ಆ ಸಂದರ್ಭದಲ್ಲಿ ದಶರಥ ಮಹಾರಾಜ ಮೃತನಾದ, ಮರಣ ಹೊಂದಿದ. ಆದ್ದರಿಂದ ತಂದೆ ಮರಣ ಹೊಂದಿದ ವಾರ್ತೆಯನ್ನು ಕೇಳಿದಂತ ಭರತ ಬಂದು ನೋಡ್ತಾನೆ, ಇಷ್ಟೆಲ್ಲ ರೀತಿಯಲ್ಲಿ ಘಟನಾವಳಿಗಳು ನಡೆದು ಹೋಗಿದೆ, ಎಲ್ಲವೂ ಘಟಿಸಿದೆ. ತಿಳಿದುಕೊಂಡ, ತನ್ನ ತಾಯಿಯಾದಂತ ಕೈಕೇಯಿಯನ್ನ ನಿಂದಿಸಿದ, ಬಹಳವಾಗಿ ಬೇಸರ ಪಟ್ಟುಕೊಂಡ. ನನ್ನಿಂದಾಗಿ ರಾಮ ಕಾಡಿಗೆ ಹೋದ್ನಲ್ಲ, ನನ್ನ ತಂದೆ ಮರಣ ಹೊಂದಿದ್ರಲ್ಲ ಅಂತ ಹೀಗೆ ಬೇಸರ ಮಾಡಿಕೊಂಡ. ತನ್ನ ತಾಯಿಯ ಬಗ್ಗೆ ಬಹಳ ಬೇಸರವಾಯಿತು ಭರತನಿಗೆ. ಅದಾದ ಮೇಲೆ ಇನ್ನು ಜ್ಯೇಷ್ಠ ಭ್ರಾತ ಅಂದ್ರೆ ದೊಡ್ಡ ಅಣ್ಣ, ಅವನು ತಂದೆಗೆ ಸಮಾನ ತೋರಿಸ್ಕೊಡ್ತಾ ಇದ್ದಾನೆ. ಭರತನ ಒಂದು ನಡವಳಿಕೆ ಹೇಗಿದೆ ನೋಡಿ, ಒಂದೊಂದು ಪಾತ್ರಗಳಲ್ಲೂ ಕೂಡ ಜೀವನಾಂಶಗಳು ಹೇಗಿದೆ ಅನ್ನೋದನ್ನ ನಮಗೆ ರಾಮಾಯಣ ತೋರಿಸ್ಕೊಡ್ತಾ ಇದೆ. ಅಲ್ಲಿ ಏನಾಗತ್ತೆ, ಅಜ್ಞಾನದಿಂದ ಅನರ್ಥವಾಯ್ತಲ್ಲ ಅಂತ ಭರತ ಬಹಳ ಬೇಸರ ಮಾಡ್ಕೊಳ್ತಾ ಇದ್ದಾನೆ. ಯೋ ಅನ್ಯಥಾ ಸಂತಮಾತ್ಮಾನಂ ಅನ್ಯಥೈವ ಉಪಪದ್ಯತೆ ಕಿಂ ತೇನ ನ ಕೃತಂ ಪಾಪಂ ಚೋರೇಣ ಆತ್ಮ ಅಪಹಾರಿಣ ಅಂತ ಹೇಳಿ ಹೇಳ್ತಕ್ಕಂಥದ್ದು. ಏನು ಅಂದ್ರೆ ನೋಡಿ, ಎಲ್ಲವೂ ಕೂಡ ಅಲ್ಲಿ ನಾವು ಮಾಡ್ತಕ್ಕಂತಹ ಕರ್ಮ ಹೆಣೆದುಕೊಂಡಿದೆ ಅಂತ ಹೇಳಿ. ಇಲ್ಲಿ ಒಂದು ಸಣ್ಣ ಕರ್ಮಗಳನ್ನ ನಾವೇನು ಮಾಡ್ತೇವಲ್ಲ, ಅದು ನಮಗೆ ಮುಂದಿನ ಸುಖಕ್ಕೋ ಅಥವಾ ದುಃಖಕ್ಕೋ ಕಾರಣವಾಗುತ್ತೆ ಅಂತ ಹೇಳಿ. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಏನು ಅಂದ್ರೆ, ಈಗ ನಮ್ಮ ಸ್ಥಿತಿ ಏನಿದೆ, ಇವತ್ತು ಸುಖವಾಗಿದ್ದೇವೆ ಅಂದ್ರೆ
ಹಿಂದೆ ಉತ್ತಮವಾದಂತಹ ಸಾತ್ವಿಕ ಪುಣ್ಯ ಕರ್ಮಗಳನ್ನ ಮಾಡಿದ್ದೇವೆ, ಅದಕ್ಕೋಸ್ಕರ ಈಗ ಸುಖವಾಗಿದ್ದೇವೆ. ಅಥವಾ ಈಗ ದುಃಖ ಪಡ್ತಾ ಇದ್ದೇವೆ ಅಂದ್ರೆ ಪ್ರಾರಬ್ಧ ಕರ್ಮ, ಹಿಂದೆ ಅನೇಕ ಪಾಪ ಸಂಚಯವನ್ನ ಮಾಡಿಕೊಂಡಿದ್ದೇವೆ, ಅದರ ಫಲವನ್ನ ಈಗ ಅನುಭವಿಸ್ತಾ ಇದ್ದೇವೆ ಅಂತ. ಯಾವುದು ಆಕ್ಸಿಡೆಂಟಲ್ ಅಲ್ಲ, ಇದನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ನಥಿಂಗ್ ಇಸ್ ಆಕ್ಸಿಡೆಂಟಲ್ ಇನ್ ದಿಸ್ ಲೈಫ್. ಅಂದ್ರೆ ಏನು? ಯಾವುದು ಕೂಡ ಆಕಸ್ಮಿಕವಾಗಿ ಘಟಿಸೋದಿಲ್ಲ. ಹಾಗಾದ್ರೆ ಆಕ್ಸಿಡೆಂಟಲ್ ಅಂದ್ರೆ ಅರ್ಥ ಏನು? ಆಕಸ್ಮಿಕ ಅಂದ್ರೆ ಅರ್ಥ ಏನು ಅಂದ್ರೆ ಇದು ಯಾವ ಕಾರಣದಿಂದ ಆಯಿತು ಅನ್ನುವ ಅರಿವು ನಮಗಿಲ್ಲ, ಅಷ್ಟೇ ಆಕ್ಸಿಡೆಂಟಲ್ ಅಂದ್ರೆ. ಹೊರತು ಆಕ್ಸಿಡೆಂಟಲ್ ಜಗತ್ತಲ್ಲಿ ಯಾವುದು ಆಗೋದಿಲ್ಲ ಆಕ್ಸಿಡೆಂಟಲಿ. ಆದ್ದರಿಂದ ಇವತ್ತಿನ ನಮ್ಮ ಈ ಸ್ಥಿತಿಗೆ ಕಾರಣ ನಮ್ಮ ಪ್ರಾರಬ್ಧ ಕರ್ಮಗಳು ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಆವಾಗ ಭರತ ತಾನು ಅಂದ್ಕೊಳ್ತಾ ಇದ್ದಾನೆ, ಇಂಥ ಒಂದು ಪ್ರಸಂಗ ಬಂದು ಹೋಯ್ತಲ್ಲ, ನನ್ನ ತಂದೆ ಮೃತರಾದ್ರು, ನನ್ನ ಅಣ್ಣ ಕಾಡಿಗೆ ಹೋದ, ಈ ಒಂದು ರೀತಿಯಲ್ಲಿ ನನ್ನ ಜೀವನ ವ್ಯರ್ಥ ಆಯ್ತಲ್ಲ ಅಂತ ಹೇಳಿ ಆ ಅಯೋಧ್ಯ ಪಟ್ಟಣ ಅರಣ್ಯವಾಗ್ತಾ ಇದೆ. ಅರಣ್ಯ ಭೂತೇವ ಪುರಿ ಸಾರಥಿ ಪ್ರತಿಭಾತಿಮೆ ನಹ್ಯತ್ರ ಯಾನೈಹಿ ದೃಶ್ಯಂತೆ ನ ಗಜೈಹಿ ನಚಲಾಜಿಭಿ ಅಂತ ಹೇಳ್ತಾ ಇದ್ದಾರೆ. ಏನು ಅಂದ್ರೆ ಈ ಅಯೋಧ್ಯ ಪಟ್ಟಣ ಅದು ಅರಣ್ಯಭೂತ ಇದೇನಾಗೋಗಿದೆ, ಅರಣ್ಯದಂತ ಆಗೋಯ್ತಲ್ಲ. ನನ್ನ ಅಣ್ಣ ಇಲ್ದೇ ಇದ್ಮೇಲೆ ಇದು ಅಯೋಧ್ಯ ಪಟ್ಟಣ ಇಲ್ಲ, ಇದು ನಿಜವಾಗ್ಲೂ ಇದು ಅರಣ್ಯ ಇದು ಅಂತ ಬೇಸರ ಮಾಡ್ಕೊಳ್ತಾ ಇದ್ದಾನೆ. ಇಷ್ಟಾದ ಮೇಲೆ ತಾನೇ ಬರ್ತಾ ಇದ್ದಾನೆ ಭರತ, ಬಂದು ರಾಮನನ್ನ ಪುನಃ ಅಯೋಧ್ಯ ಪಟ್ಟಣ ಕರ್ಕೊಂಡು ಹೋಗ್ಬೇಕು ಅಂತ. ಇದು ಬಹಳ ಸ್ವಾರಸ್ಯಕರವಾಗಿರ್ತಕ್ಕಂತಹ ಒಂದು ಪ್ರಸಂಗ. ಭರತ ಅರಣ್ಯ ರಾಮ ಇರತಕ್ಕಂತಹ ವನಕ್ಕೆ ಬಂದಾಗ ಏನಾಯ್ತು, ರಾಮನಿಗೆ ನಮಸ್ಕಾರ ಮಾಡುದು. ಇದು ಯಾವುದು ಕೂಡ ಕಪೋಲ ಕಲ್ಪಿತ ಅಲ್ಲ. ಇವತ್ತಿಗೂ ಕೂಡ ನೀವು ಚಿತ್ರಕೂಟ ಅಂತ ಒಂದು ಸ್ಥಳ ಇದೆ, ಅದು ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶದ ಬಾರ್ಡರ್ ಅಲ್ಲಿ ಇರ್ತಕ್ಕಂಥದ್ದು. ಚಿತ್ರಕೂಟ ಅಂತಾನೆ ಒಂದು ಸ್ಥಳ ಇದೆ. ನೀವು ಆಮೇಲೆ ಗೂಗಲ್ ಬಾಬಾನ್ ಕೇಳ್ರಿ, ಎಲ್ಲ ನೀಟಾಗಿ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಆದ್ರಿಂದ ಆ ಚಿತ್ರಕೂಟ ಅನ್ನುವಂತಹ ಸ್ಥಳದಲ್ಲಿ ರಾಮಚಂದ್ರ ಇರ್ತಾನೆ. ರಾಮ ಸೀತೆ ಲಕ್ಷ್ಮಣ ಇರುವಾಗ ಭರತ ಬರ್ತಾನೆ. ಅದನ್ನೇ ಇವತ್ತು ಅಲ್ಲಿ ಭರತ್ ಮಿಲಾಪ್ ಅಂತ ಹೇಳ್ತಾರೆ. ಅಂದ್ರೆ ಭರತ ರಾಮನನ್ನ ಭೇಟಿಯಾಗಿರ್ತಕ್ಕಂತಹ ಸ್ಥಳ ಅನ್ನೋದು ಭರತ್ ಮಿಲಾಪ್ ಅಂತ ಇವತ್ತಿಗೂ ಇದೆ. ಅಲ್ಲಿ ಸೀತಾಕುಂಡ ಇದೆ, ಸೀತೆ ಅಡಿಗೆ ಮಾಡ್ತಾ ಇದ್ದಂತಹ ಸ್ಥಳ, ಮತ್ತೆ ಅಲ್ಲೊಂದು ನಿತ್ಯ ರಾಮಚಂದ್ರ ಸೀತೆ ಸ್ನಾನ ಮಾಡ್ತಾ ಇರ್ತಕ್ಕಂತಹ ಒಂದು ಪುಷ್ಕರಿಣಿ, ಇವೆಲ್ಲವೂ ಆ ರಾಮಾಯಣಕ್ಕೆ ಸಂಬಂಧಪಟ್ಟಂಥದ್ದು. ಅದೆಲ್ಲವೂ ಸತ್ಯ, ಇವೆಲ್ಲವೂ ಕೂಡ ಇತಿಹಾಸ ಅನ್ನೋದನ್ನ ನಾವು ಗಮನಿಸ್ಬೇಕು. ಈ ರೀತಿಯಲ್ಲಿ ಆ ಸದ್ವರ್ತನೆ, ಭರತನ ಸದ್ವರ್ತನೆ, ಅಣ್ಣನ ಜೊತೆಗೆ ಹೇಗೆ ನಡೆದುಕೊಳ್ಬೇಕು ಅಂತ ಬಂದ, ನಮಸ್ಕಾರ ಮಾಡ್ತಾ ಇದ್ದಾನೆ. ರಾಮಂಗ್ ನಮಸ್ಕಾರ ಮಾಡಿ ಪಾಪ ಕಣ್ಣ ನೀರ್ ಹಾಕೊಂಡ. ನನ್ನಿಂದ ಅಣ್ಣ ರಾಮ ನಿನಗಿಂಥ ಪರಿಸ್ಥಿತಿ ಬಂದು ಹೋಯ್ತಲ್ಲ. ಅಷ್ಟೇ ಅಲ್ಲ ರಾಮ, ಎಲ್ಲರೂ ನೀನು ಹೊರಟ ಮೇಲೆ ದುಃಖ ಪಡ್ತಾ ಇದ್ದಾರೆ. ನನ್ನ ತಂದೆ ದಶರಥರು ನಿನ್ನ ಒಂದು ಚಿಂತನೆಯಲ್ಲೇ ಅವರು ಕೂಡ ಮರಣ ಹೊಂದಿದ್ದಾರೆ. ಇಂಥ ಪರಿಸ್ಥಿತಿ ಬಂದು ಹೋಗಿದೆ. ಎಲ್ಲರೂ ಒತ್ತಾಯ ಪಡಿಸೋದು ಏನು ಅಂದ್ರೆ, ನಾನು ರಾಜನಾಗಬೇಕು ಅಲ್ಲ, ನಾನು ಚಕ್ರವರ್ತಿ ಆಗಬೇಕು ಅಲ್ಲ, ರಾಮನ ಹತ್ರ ಹೋಗಿ ಒತ್ತಾಯ ಪಡಿಸೋಣ ರಾಮನನ್ನ, ನೀನೇ ಚಕ್ರವರ್ತಿ ಆಗಬೇಕು ಅನ್ನೋದು ಎಲ್ಲರ ಒಂದು ಬಯಕೆ. ಕೌಸಲ್ಯ, ಸುಮಿತ್ರೆ, ವಸಿಷ್ಠರು, ಸುಮಂತ್ರರು, ಪ್ರಜೆ ಎಲ್ಲರೂ ಕೂಡ ಕಣ್ಣೀರು ಸುರಿಸ್ತಾ ಇದ್ದಾರೆ. ಆದ್ರಿಂದಾಗಿ ಈ ಪರಿಸ್ಥಿತಿಯಲ್ಲಿ ನೀನು ಪುನಃ ಅಯೋಧ್ಯ ಪಟ್ಟಣಕ್ಕೆ ಬಂದು ಪಟ್ಟಾಭಿಷಿಕ್ತನಾಗಬೇಕು, ನೀನೇ ಚಕ್ರವರ್ತಿ ಆಗಬೇಕು ಅಂತ ಭರತ ಹೇಳ್ತಾ ಇದ್ದಾನೆ. ನೋಡಿ, ಇದು ಸದ್ವರ್ತನೆ ಅಂತ. ಏನದು? ರಾಮ ತನ್ನ ಆದರ್ಶವನ್ನ ತಾನು ಪಾಲಿಸ್ತಾ ಇದ್ದಾನೆ. ತಂದೆ ಮಾತಿಗೆ ಬೆಲೆ ಕೊಟ್ಟು ಪಿತೃವಚನ ಪರಿಪಾಲನೆಯನ್ನ ಮಾಡಬೇಕು ಅನ್ನುವ ಉದ್ದೇಶದಿಂದ ರಾಮ ಕಾಡಿಗೆ ಹೊರಟಿದ್ದಾನೆ. ಆದರೆ ಭರತ ತನ್ನ ಸದ್ವರ್ತನೆಗೆ ಅನುಗುಣವಾಗಿ ರಾಮನ ಹತ್ರ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ನಾನು ರಾಜನಾಗೋದಿಲ್ಲ, ನೀನೇ ರಾಜನಾಗಬೇಕು ಅನ್ನೋದು ಎಲ್ಲರ ಹೆಬ್ಬಯಕೆ. ಆದ್ದರಿಂದ ಅದಕ್ಕೆ ನಾನು ಕೂಡ ಸಾಕ್ಷಿಯಾಗಿದ್ದೇನೆ, ನೀನು ಪುನಃ ಬಂದು ಪಟ್ಟಾಭಿಷಿಕ್ತನಾಗಬೇಕು ಅಂತ. ಎಲ್ಲ ರೀತಿಯಲ್ಲಿ ಬೇಕಾಗಿರತಕ್ಕಂತಹ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾನೆ. ಒಂದು ತಮಾಷೆ ಆಯ್ತು. ಏನು ಅಂತಂದ್ರೆ, ರಾಮಚಂದ್ರನ ಒಂದು ವ್ಯಕ್ತಿತ್ವ ಹೇಗಿತ್ತು ಅನ್ನೋದನ್ನ ವಾಲ್ಮೀಕಿಗಳು ಕಾವ್ಯಮಯವಾಗಿ ಹೇಳ್ತಾರೆ. ಏನ್ ಗೊತ್ತಾ, ರಾಮ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ.
ರಾಮ ಕಾಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಮುಳ್ಳು ಚುಚ್ಚುತ್ತೆ, ಆಯ್ತಾ? ಮುಳ್ಳು ಚುಚ್ಚಿದಾಗ ಅದನ್ನ ತೆಗೆದು ಪಕ್ಕಕ್ಕೆ ಹಾಕ್ತಾನೆ, ಅಲ್ಲಿಂದ ಮುಂದೆ ಹೋಗ್ತಾನೆ. ಆಮೇಲೆ ಏನಾಗುತ್ತೆ, ಅದೇ ಮಾರ್ಗದಲ್ಲೇ ಭರತ ಬರ್ತಾನೆ ಅಂತ ತಿಳಿದಂತಹ ರಾಮ ಆ ಮುಳ್ಳು ನನಗೆ ಚುಚ್ಚಿದೆ ಅನ್ನುವ ಆ ವಿಚಾರ ಭರತನಿಗೆ ತಿಳಿಬಾರ್ದು. ಯಾಕೆ ಅಂತಂದ್ರೆ, ಅಯ್ಯೋ ನನ್ನಿಂದ ಭರತನಿಗೆ ನೋವಾಗತ್ತಲ್ಲ, ನನ್ನಣ್ಣ ಇಷ್ಟು ದುಃಖ ಪಡ್ತಾ ಇದ್ದಾನೆ, ಕಾಳಿಗೆ ಮುಳ್ಳು ಚುಚ್ಚಿಕೊಂಡು ರಕ್ತಸ್ರಾವಾಗಿ ಇವೆಲ್ಲವೂ ನನ್ನಿಂದ ಅನುಭವಿಸ್ತಾ ಇದ್ದಾನೆ ಅಂತ ಭರತನಿಗೆ ನೋವಾಗಬಾರದು ಅಂತ ರಾಮಚಂದ್ರ ಏನು ಮಾಡ್ತಾನೆ, ಆ ಮುಳ್ಳಿನ ಪರದೆಯನ್ನ ದೂರಕ್ಕೆ ಸರಿಸಿ ಆ ಮಾರ್ಗವನ್ನೇ ಸರಿಪಡಿಸಿಕೊಂಡು ಮುಂದೆ ಹೋಗ್ತಾನಂತ. ಇಷ್ಟು ರಾಮನ ವ್ಯಕ್ತಿತ್ವ ನೋಡಿ. ರಾಮ ಮತ್ತೊಬ್ಬರಿಗೆ ನೋವಾಗಬಾರದು, ತನ್ನ ತಮ್ಮ ಭರತ ನೋವು ಪಟ್ಕೊಳ್ಬಾರ್ದು, ನನ್ನಿಂದ ಹೀಗಾಯ್ತಲ್ಲ ಅಂತ ರಾಮ ವರ್ತಿಸಿದ್ರೆ, ಭರತ ಈ ಕಡೆ ನನ್ನಿಂದ ರಾಮನಿಗೆ ಈ ರೀತಿಯಾಗಿ ದುಃಖ ಬಂದೊದಗಿತು ಅಂತ ತಾನು ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅರಣ್ಯದಲ್ಲಿ ನೀನು ಪುನಃ ಅಯೋಧ್ಯ ಪಟ್ಟಣಕ್ಕೆ ಬಂದು ರಾಜನಾಗಬೇಕು ಅಂತ. ಆ ತಮಾಷೆ ಆಯ್ತು. ರಾಮ ಹೇಳ್ದ, ನೋಡು, ತಂದೆ ಮರಣ ಹೊಂದಿರ್ಬೋದು, ದಶರಥ ಮಹಾರಾಜ ಅವನು ಮೃತನಾಗಿರ್ಬೋದು, ಮರಣ ಹೊಂದಿರ್ಬೋದು, ಅವನಿಗೆ ನಾನು ಕೊಟ್ಟಂತ ಇನ್ನು ಜೀವಂತವಾಗಿದೆ. ಏನು ಮಾತು? 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗ್ತೇನೆ ಅನ್ನುವಂತಹ ಮಾತು ಇನ್ನೂ ಜೀವಂತವಾಗಿದೆ. ನಮ್ಮ ತಂದೆ ಮರಣ ಹೊಂದಿರಬಹುದು, ಆದ್ರೆ ಅವನು ಕೊಟ್ಟಂತ ಮಾತು ಇನ್ನೂ ಜೀವಂತವಾಗಿದೆ. ಆದ್ದರಿಂದ ನಾನು ಆ ಮಾತನ್ನ ಹಿಂಪಡೆಯೋದಿಲ್ಲ. ನಮ್ಮ ತಂದೆಗೆ ನಾನು ವಚನ ಕೊಟ್ಟಿದ್ದೇನೆ, 14 ವರ್ಷ ವನವಾಸವನ್ನ ಪೂರ್ಣ ಮಾಡಿಯೇ ನಾನು ಹಿಂತಿರುಗೋದು ಅಯೋಧ್ಯೆಗೆ ಅಂತ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಏನದು ನೋಡಿ, ನಾವ್ ಯಾರಿಗೋ ಏನೋ ಮಾತು ಕೊಟ್ಟಿರ್ತೀವಿ, ಆ ಮಾತನ್ನ ನಡೆಸಿಕೊಡುವಂತಹ ಒಂದು ಆ ದಾರ್ಢ್ಯ, ಆ ಒಂದು ಪ್ರತಿಜ್ಞೆಯನ್ನ ಪರಿಪೂರ್ಣ ಮಾಡತಕ್ಕಂತಹ ಕಾರ್ಯ ಎಂದೂ ಕೂಡ ಹುಸಿಯಾಗಬಾರ್ದು, ಅದು ಸುಳ್ಳಾಗಬಾರ್ದು ಅನ್ನೋದನ್ನ ರಾಮಚಂದ್ರ ತೋರಿಸ್ತಾ ಇದ್ದಾನೆ. ಈಗ ದಶರಥ ಮಹಾರಾಜನು ಮಾತು ಕೊಟ್ಟಿದ್ದು, ದಶರಥ ಮಹಾರಾಜ ಮರಣ ಹೊಂದಿದ್ದಾಗಿದೆ, ಇನ್ನು ಮಾತಿಗೇನು ಬೆಲೆ, ಮಾತಿಗೇನು ಫಲ, ಹೀಗನ್ಲಿಲ್ಲ ರಾಮಚಂದ್ರ. ನಾನು ದಶರಥ ಮಹಾರಾಜನಿಗೆ ವಚನ ಕೊಟ್ಟಿದ್ದೇನೆ, 14 ವರ್ಷ ವನವಾಸ ಮುಗಿಸಿಯೇ ನಾನು ಅಯೋಧ್ಯ ಪಟ್ಟಣಕ್ಕೆ ಕಾಲಿಡ್ತೇನೆ ಅಂತ. ಇದು ರಾಮನ ಆದರ್ಶ. ಆದ್ರೆ ಭರತ ಹೇಳ್ದ, ನೀ ಬಂದ್ರೆ ಮಾತ್ರ ನಾನು ಹೊರಡ್ತೇನೆ, ಅಥವಾ ನಾನು ನಿನ್ನೊಟ್ಟಿಗಿರ್ತೇನೆ ಅಂತ. ಇದು ಸಂದಿಗ್ಧ ಪರಿಸ್ಥಿತಿ. ಅಂತಹ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ರಾಮಚಂದ್ರ ತನ್ನ ಪಾದುಕೆಯನ್ನ ಕೊಡ್ತಾನೆ. ಪಾದುಕೆಯನ್ನ ಕೊಟ್ಟಾಗ ಭರತನಿಗೆ ಆದೇಶ ಮಾಡ್ದ, ನೀನು ತೆರಳು ಅಂತ. ಭರತ ಆ ಪಾದುಕೆಯನ್ನೇ ತಂದು ಸಿಂಹಾಸನದ ಮೇಲಿಟ್ಟು ಪಾದುಕಾ ಪಟ್ಟಾಭಿಷೇಕ ಅಂತ ಮಾಡ್ದ, ಹೊರತು ತಾನು ರಾಜನಾಗ್ಲಿಲ್ಲ ಭರತ. ಇದು ಭರತನ ಸತ್ವರ್ತನೆ ನೋಡಿ. ಅಣ್ಣ ತಮ್ಮಂದ್ರೊಟ್ಟಿಗೆ ಹೇಗೆ ವರ್ತನೆ ಮಾಡ್ಬೇಕು, ತಮ್ಮನಾಗಿರ್ತಕ್ಕಂಥ ಭರತ ಅಣ್ಣನ ಅನುಪಸ್ಥಿತಿಯಲ್ಲಿ ತಾನೇ ರಾಜನಾಗ್ಬೋದಾಗಿತ್ತು, ಅಣ್ಣ ಬಂದ ಮೇಲೆ ಬಿಟ್ಟುಕೊಡ್ತೇನೆ, ಇದು ಯಾವುದು ಮಾಡ್ಲಿಲ್ಲ. ಆದ್ದರಿಂದ ಅಣ್ಣನಿಗೆ ಆ ಗೌರವ ಸ್ಥಾನವನ್ನ ರಾಮಚಂದ್ರನಿಗೆ ಭರತ ಕೊಟ್ಟು, ತಾನೇನ್ ಮಾಡ್ದ ಹಾಗಾದ್ರೆ, ಆ ಪಾದುಕೆಯನ್ನೇ ಸಿಂಹಾಸನದ ಮೇಲಿಟ್ಟ, ಪಾದುಕ ಪಟ್ಟಾಭಿಷೇಕ ಅಂತ ಮಾಡಿ ಆ ಪಾದುಕೆಗಳಿಂದಲೇ ರಾಜ್ಯಭಾರವನ್ನ ನಡೆಸುವಂತೆ ಆಜ್ಞಾಪಿಸಿದ್ದಾನೆ. ತಾನು ನಾರು ಮಡಿ ಉಟ್ಟು, ರಾಮನಂತೆ, ರಾಮ ಹೇಗೆ ಈಗ ವನವಾಸಿಯಾಗಿ ನಾರು ಮಡಿ ಉಟ್ಟು ಪಾದುಕೆಗಳನ್ನ ತೊಟ್ಟು ಹೀಗೆ ಹೊರಟಿದ್ದಾನೆ ವನವಾಸಿಯಂತೆ, ಅದರಂತೆ ಭರತನು ಕೂಡ ರಾಮನ ಒಂದು ಬರುವಿಕೆಗೋಸ್ಕರವಾಗಿ, ಆಗಮನಕ್ಕೋಸ್ಕರವಾಗಿ ನಿರೀಕ್ಷೆಯನ್ನ ಮಾಡುತ್ತಾ ಊರಿಂದ ಹೊರಗಡೆ ತಾನು ವನವಾಸಿಯಾಗಿದ್ದುಕೊಂಡು ರಾಮನ ನಿರೀಕ್ಷೆಯಲ್ಲಿ ಗೆಡ್ಡೆ ಗೆಣಸುಗಳನ್ನ ತಿಳಿದುಕೊಂಡು ಎಲ್ಲ ವೈಭವದ ಜೀವನವನ್ನ ಪರಿತ್ಯಾಗ ಮಾಡಿ ಇದ್ದಾನೆ. ಇದು ರಾಮನ ಮೇಲೆ ಇರತಕ್ಕಂತಹ ಭರತನ ಒಂದು ಭಕ್ತಿ. ಇದನ್ನ ಅರ್ಥ ಮಾಡ್ಕೊಳ್ಬೇಕು ನಾವು. ಅಣ್ಣ ತಮ್ಮಂದರು ಒಳಗಡೆ ಮನೆಯಲ್ಲಿ ಜಗಳ ಕದನಗಳು ಬಂದಾಗ ಹೇಗೆ ಅದನ್ನ ಸರಿಪಡಿಸಿಕೊಳ್ಳಬೇಕು, ಹೇಗೆ ದೊಡ್ಡವರಾಗಿರ್ತಕ್ಕಂಥವ್ರು ಸಣ್ಣವರೊಟ್ಟಿಗೆ ವರ್ತಿಸಬೇಕು, ಸಣ್ಣವರಾಗಿರ್ತಕ್ಕಂಥವ್ರು ತಮಗಿಂತ ದೊಡ್ಡವರಾಗಿರ್ತಕ್ಕಂಥವ್ರೊಟ್ಟಿಗೆ ಹೇಗೆ ವರ್ತಿಸಬೇಕು, ಸಾಮರಸ್ಯವನ್ನ ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದನ್ನ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಅದರಿಂದ ರಾಮ ಲಕ್ಷ್ಮಣರಂತೆ ಇರಬೇಕು, ರಾಮ ಭರತರಂತೆ ಇರಬೇಕು ಅಂತೆಲ್ಲ ನಮಗೆ ಹೇಳ್ತಾ ಇದ್ದಾರೆ. ಇದು ಕೇವಲ ಹೇಳುವಿಕೆ ಅಲ್ಲ, ಇದೆಲ್ಲವನ್ನು ರಾಮಾಯಣ ನಮಗೆ ಬಹಳ ಸುಂದರವಾಗಿ ತೋರಿಸಿಕೊಡುತ್ತೆ ಅಂತ. ಆದ್ಮೇಲೆ ಅಲ್ಲಿ ಇನ್ನೊಂದು ಪ್ರಸಂಗ ನಡೀತು. ಏನು ಅಂತಂದ್ರೆ, ಶೂರ್ಪನಖ ಅಂತ ಅವಳೊಬ್ಳು ಮಹಾ ಕೆಟ್ಟ ಸ್ತ್ರೀಯವಳು, ದುಷ್ಟ ಸ್ತ್ರೀಯವಳು. ಅವಳು ಯಾರು? ರಾವಣನ ತಂಗಿ ಶೂರ್ಪನಖ ಅಂತ ಹೇಳಿ. ಅವಳು ನೋಡಿದ್ಲು,
ಸುಂದರರಾಗಿರ್ತಕ್ಕಂಥ ಇಬ್ರು ಯುವಕರು, ರಾಮ ಮತ್ತು ಲಕ್ಷ್ಮಣ. ನೋಡಿದ ತಕ್ಷಣ ರಾಮನಲ್ಲಿ ಆಕರ್ಷಿತಳಾಗಿದ್ದಾಳೆ. ಬಂದು ನೇರವಾಗಿ ಕೇಳಿದ್ಲು, ರಾಮ ನನ್ನ ಮದುವೆ ಮಾಡ್ಕೋ ಅಂತ. ರಾಮ ನಕ್ಕಬಿಟ್ಟ. ಇಲ್ಲ, ನಾನು ಏಕಪತ್ನಿ ವ್ರತಸ್ಥ. ನಾನೊಂದು ಪ್ರತಿಜ್ಞೆಯನ್ನ ಮಾಡಿದ್ದೇನೆ, ಒಂದು ವ್ರತವನ್ನ ನಡೆಸಿದ್ದೇನೆ. ಏನದು ಅಂತಂದ್ರೆ, ನಾನು ಮತ್ತೋರ್ವ ಪತ್ನಿಯನ್ನು ಸ್ವೀಕರಿಸೋದಿಲ್ಲ. ಈಗಲೇ ನನಗೆ ವಿವಾಹವಾಗಿದೆ, ಇವಳೇ ನನ್ನ ಪತ್ನಿ ಸೀತಾ ಅಂತ ತೋರಿಸ್ಬೇಕು. ನೀನೊಂದು ಕೆಲಸ ಮಾಡು, ನಿರಾಶೆ ಆಗಬೇಡ. ನನ್ನ ತಮ್ಮ ಲಕ್ಷ್ಮಣ ಇದ್ದಾನೆ, ಅವನನ್ನು ಕೇಳಿ ನೋಡು ಅಂತ ರಾಮ ಹೇಳ್ಬೇಕು. ಲಕ್ಷ್ಮಣರು ಅನ್ಕೊಂಡ್ರು, ಇದೇನ್ ಫಜಿತಿ ಬಂತಪ್ಪ ನನಗೆ, ಅಣ್ಣ ತಪ್ಪಿಸ್ಕೊಂಡ ನನ್ನನ್ನು ಸಿಕ್ಕಾಕಿಸ್ತಾ ಇದ್ದಾನಲ್ಲ ಅಂತ. ಸರಿ, ಹೋದಾಗ ಇವಳು ನೋಡಿ ಯಾರಾದ್ರೂ ಸರಿ ಅಂತ, ರಾಮನಾದ್ರೂ ಸರಿ ಲಕ್ಷ್ಮಣನಾದ್ರೂ ಸರಿ ಅಂತ, ಈ ತರ ಸ್ವೇಚ್ಛಾಚಾರದಿಂದ ಬದುಕ್ತಕ್ಕಂಥ ದುಷ್ಟ ಸ್ತ್ರೀ. ಸರಿ, ಬಂದು ಲಕ್ಷ್ಮಣನ ಹತ್ರ ಕೇಳ್ಬೇಕು, ನಾನು ಮದುವೆ ಮಾಡ್ಕೋ ಅಂತ. ನಾನ್ ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಲಕ್ಷ್ಮಣ ಹೇಳ್ಬೇಕು. ಆಗ ಶೂರ್ಪಣಖಿ ಸಿಟ್ಟು ಬಂತು. ಇದಕ್ಕೇನ್ ಕಾರಣ? ರಾಮನು ಮದುವೆ ಮಾಡ್ಕೊತಾ ಇಲ್ಲ, ಲಕ್ಷ್ಮಣನು ಮದುವೆ ಮಾಡ್ಕೊಳ್ಳದೆ ಇರೋದಕ್ಕೆ ಕಾರಣ ಏನು ಅಂದ್ರೆ, ಈ ಸೀತೆ ಇರೋವರೆಗೂ ನನಗೆ ಲಕ್ಷ್ಮಣರು ಸಿಗೋದಿಲ್ಲ ಅಂತ ಆಲೋಚನೆ ಮಾಡಿ ಸೀತೆಯನ್ನ ಕೊಂದೇ ಹಾಕಿಬಿಡ್ತೇನೆ ಅಂತ ಹೊರಟ್ಲು ಶೂರ್ಪಣಖ. ಯಾಕೆ ಈ ಪ್ರಸಂಗವನ್ನು ಹೇಳ್ತಾ ಇದ್ದೇನೆ ಅಂದ್ರೆ, ರಾಮನ ಮೇಲೆ ಒಂದು ಆಕ್ಷೇಪ ಮಾಡ್ತಾರೆ. ಅಲ್ಲ, ನಿಮ್ಮ ಧರ್ಮಶಾಸ್ತ್ರದಲ್ಲಿ ಸ್ತ್ರೀ ಹತ್ಯೆ ಮಹಾದೋಷ ಅಂತ ಹೇಳ್ತೀರಾ, ಹೀಗಿರುವಾಗ ತಾಟಕ, ಶೂರ್ಪಣಖಿ ಇವ್ರನ್ನೆಲ್ಲ ನಿಮ್ ರಾಮನೇ ಕೊಂದಾಕಿದ್ದಾನಲ್ಲ, ಶೂರ್ಪಣಖನ ಹಿಂಸಿಸಿದ್ದಾನಲ್ಲ, ತಾಟಕಿಯನ್ನ ಕೊಂದಿದ್ದಾನಲ್ಲ. ಈಗ ರಾಮ ಲಕ್ಷ್ಮಣನಿಗೆ ಹೇಳಿ ಆ ಶೂರ್ಪಣಖಿಯ ಮೂಗು ಅಂದ್ರೆ ನಾಸಿಕ ಮತ್ತು ಕಿವಿಗಳನ್ನ ಕತ್ತರಿಸಿ ಹಾಕುವಂತೆ ಆದೇಶಿಸಿದ. ಇದು ನಿಮ್ಮ ರಾಮ ಮಾಡಿರ್ತಕ್ಕಂತಹ ಕಾರ್ಯ. ಹೀಗೆ ಸ್ತ್ರೀಯರಿಗೆ ಹಿಂಸೆ ಮಾಡೋದು, ಸ್ತ್ರೀಯರನ್ನ ಹತ್ಯೆ ಮಾಡತಕ್ಕಂಥವರು ಮರ್ಯಾದಾ ಪುರುಷೋತ್ತಮ ಆಗ್ಲಿಕ್ಕೆ ಹೇಗ್ ಸಾಧ್ಯ ಅಂತ ಪ್ರಶ್ನೆ. ಅದಕ್ಕೆ ನೋಡಿ, ಸ್ತ್ರೀ ಹತ್ಯ ಮತ್ತು ಸ್ತ್ರೀಯರಿಗೆ ಹಿಂಸೆ ಮಾಡತಕ್ಕಂಥದ್ದು ಅದು ಅಧರ್ಮ. ಹೌದು, ಎಂತಹ ಸ್ತ್ರೀಯರು, ಇಂತಹ ದುಷ್ಟರಾಗಿರ್ತಕ್ಕಂತಹ ಸ್ತ್ರೀಯರನ್ನ ಹಿಂಸೆ ಮಾಡೋದಲ್ಲ, ಅವರನ್ನ ಕೊಂದ್ರು ಅದು ಧರ್ಮವೇ. ಕಾರಣ ಏನು ಅಂತಂದ್ರೆ, ಅವರು ಸಜ್ಜನರಿಗೆ ಪೀಡೆಯನ್ನ ಕೊಡ್ಲಿಕ್ಕೆ ಅಂತಾನೆ ಇರ್ತಕ್ಕಂಥದ್ದು. 1000 ಜನ ಸಜ್ಜನರಿಗೆ ಪೀಡೆ ಉಂಟಾಗುತ್ತೆ, 1000 ಜನ ಸಜ್ಜನರಿಗೆ ಹಿಂಸೆಯನ್ನ ಕೊಡ್ತಕ್ಕಂತಹ ಒಬ್ಬ ರಾಕ್ಷಸಿಯನ್ನ ಕೊಂದ್ರೆ ಅದು ಧರ್ಮವೇ? ಯಾಕೆ, ಇವಳಿದ್ರೆ ಇನ್ನೂ 1000 ಜನ ಸಜ್ಜನರಿಗೆ ಹಿಂಸೆಯನ್ನೇ ಕೊಡ್ತಾಳೆ. ಆದ್ರಿಂದ 1000 ಜನರ ಹಿತಕ್ಕೋಸ್ಕರವಾಗಿ, 1000 ಸಜ್ಜನರ ಹಿತಕ್ಕೋಸ್ಕರವಾಗಿ ಒಬ್ಬ ದುಷ್ಟಳಾದ ಸ್ತ್ರೀಯನ್ನ ಕೊಂದ್ರೆ ಅದು ಅಧರ್ಮ ಅಲ್ಲ ಅಂತ ಶಾಸ್ತ್ರದ ನಿರ್ವಚನ. ಆದ್ದರಿಂದ ರಾಮ ಇಲ್ಲಿ ಆದರ್ಶ ವ್ಯಕ್ತಿಯಾಗಿ ಸಜ್ಜನರ ಹಿತಕ್ಕೋಸ್ಕರವಾಗಿಯೇ ಶೂರ್ಪಣಖಿಗೆ ಹೀಗೆ ತಾನು ಶಿಕ್ಷೆಯನ್ನು ವಿಧಾನ ಮಾಡಿದ್ದಾನೆ, ತಾಟಕಿಯ ಸಂಹಾರವನ್ನ ಮಾಡಿದ್ದಾನೆ. ಆ ತಾಟಕಿ ಏನ್ ಮಾಡ್ತಾ ಇದ್ಲು? ಇಬ್ಬರು ಮಕ್ಕಳು ಮಾರೀಚ, ಸುಬಾಹು, ಅವರನ್ನ ಇಟ್ಟುಕೊಂಡು ಎಲ್ಲ ಯಜ್ಞಗಳನ್ನ ಧ್ವಂಸ ಮಾಡಿ ಹಾಕ್ತಾ ಇದ್ಲು. ಆ ಯಜ್ಞದ ಆ ವೇದಿಕೆಯನ್ನೆಲ್ಲ ಅಶುಚಿಗೊಳಿಸ್ತಾ ಇದ್ಲು, ರಕ್ತದ ಓಕುಳಿಯನ್ನ ಸುರಿಸ್ತಾ ಇದ್ಲು, ಮಾಂಸ ಮಡ್ಡಿಗೆ ಎಲ್ಲ ತಂದು ಅಲ್ಲಿ ಸುರಿತಾ ಇದ್ಲು. ಇಂತಹ ಅಪಚಾರವನ್ನ ಮಾಡ್ತಾ ಇರ್ತಕ್ಕಂಥ ಸ್ತ್ರೀಯನ್ನ ಹಿಂಸಿಸೋದಲ್ಲ, ಅದು ಕೊಂದ್ರೂ ಕೂಡ ಅದು ಧರ್ಮವೇ? ಯಾಕೆ ಅಷ್ಟು ಅಪಚಾರವನ್ನ ಪಾಪ ಸಂಚಯವನ್ನ ಆ ತಾಟಕ್ಕೆ ಮಾಡಿದ್ಲು. ಇಲ್ಲೂ ಕೂಡ ಸೀತೆಯನ್ನ ಕೊಂದೇ ಹಾಕಿಬಿಡ್ತೀನಿ ಅಂತ ಹೊರಟಿರ್ತಕ್ಕಂತಹ ಈ ಶೂರ್ಪಣಖಿಯನ್ನ ಹೀಗೆ ಲಕ್ಷ್ಮಣನಿಗೆ ಆದೇಶಿಸಿ ಅವಳ ನಾಸಿಕ, ಮೂಗು ಮತ್ತು ಕಿವಿಗಳನ್ನ ಕತ್ತರಿಸಿ ಹಾಕಿದ್ದು ಕೂಡ ಧರ್ಮವೇ ಹೊರತು ಇದು ಅಧರ್ಮ ಅಲ್ಲ. ಸ್ತ್ರೀಯರ ಹತ್ಯೆ, ಸ್ತ್ರೀಯರನ್ನ ಹಿಂಸಿದಂದ್ರೆ ಸಜ್ಜನರಾಗಿರ್ತಕ್ಕಂತಹ ಸ್ತ್ರೀಯರನ್ನ ಸಾಧಾರಣವಾಗಿ, ಸಾಮಾನ್ಯವಾಗಿ ಯಾವ ಸ್ತ್ರೀಯನ್ನು, ಯಾವ ಸ್ತ್ರೀಯನ್ನು ಹಿಂಸಿಸಬಾರದು, ಕೊಲ್ಲಬಾರದು ಅನ್ನೋದು ಸಾಮಾನ್ಯ ನಿರ್ವಚನ. ಆದ್ರೆ ಇಲ್ಲಿ ಇವಳು ದುಷ್ಟಳಾದ ಕಾರಣ ಇವಳನ್ನ ಹೀಗೆ ಹಿಂಸಿಸಿದ್ದಲ್ಲ, ಅವಳನ್ನ ಹೀಗೆ ಶಿಕ್ಷಿಸಿದ್ದು ಅಂತ ಹೇಳಿ ನಾವು ತಿಳಿಬೇಕು. ಇಲ್ಲಿ ರಾಮಚಂದ್ರ ಆ ಶೂರ್ಪಣಖಿಗೆ ಶಿಕ್ಷೆಯನ್ನು ವಿಧಾನ ಮಾಡಿದ್ದಾನೆ. ಆ ಜಾಗ ಇವತ್ತಿಗೂ ಇದೆ, ನಾಸಿಕ್ ಅಂತ ಹೇಳಿ. ನಿಮಗೆ ಮುಂಬೈ ಹತ್ರ ಇವತ್ತಿಗೂ ಆ ಜಾಗ ಇದೆ, ನಾಸಿಕ್ ಅಂತ ಕರೀತಾರೆ. ಏನದು? ನಾಸಿಕಾ ಅಂದ್ರೆ ಸಂಸ್ಕೃತದಲ್ಲಿ ಮೂಗು ಅಂತ ಅರ್ಥ. ಲಕ್ಷ್ಮಣ ಈ ಶೂರ್ಪಣಖಿಯ ಮೂಗು ಮತ್ತು ಕಿವಿಯನ್ನ ಕತ್ತರಿಸಿರತಕ್ಕಂತಹ ಸ್ಥಳ ಅಂತ ಸ್ಥಳೀಯರು ಇವತ್ತಿಗೂ ಅದು ರಾಮಾಯಣದ ಉಲ್ಲೇಖದಲ್ಲಿ ಇರ್ತಕ್ಕಂಥದ್ದು. ಆದ್ರಿಂದ ಇದು ಯಾವ ಕಥೆಯೂ ಕಪೋಲ ಕಲ್ಪಿತ ಅಲ್ಲ, ಇತಿಹಾಸ ಅಂತ ಮತ್ತೊಮ್ಮೆ ನಾವು ತಿಳಿಬಹುದು. ರಾಮಾಯಣ ನಡೆದಂತಹ ಅನೇಕ ಪ್ರದೇಶಗಳು ಅದ್ಯಾಪಿ ನಮಗೆ ಅದು ನೋಡ್ಲಿಕ್ಕೆ ಸಿಗ್ತಾ ಇದೆ.
ಆಯ್ತಾ. ಹಾಗಾಗಿ ಇದು ನಾಸಿಕ್ ಅಂತ ಇವತ್ತೇನಿದೆ ಮಹಾರಾಷ್ಟ್ರದಲ್ಲಿ ಮುಂಬೈ ಸಮೀಪದಲ್ಲಿ, ಅದೇ ನಾಸಿಕ ಅಂದ್ರೆ ಶೂರ್ಪನಖಿಯ ಮೂಗು ಕತ್ತರಿಸಿದ ಜಾಗ, ಮೂಗು ಕಿವಿಗಳನ್ನ ಕತ್ತರಿಸಿದ ಜಾಗ ಅಂತ. ಆಮೇಲೆ ಏನಾಯ್ತು, ಮುಂದೆ ಅವಳು ಹೋಗಬೇಕು ನೋಡಿ, ಇದು ರಾಮಾಯಣಕ್ಕೆ ನಾಂದಿ ಆಯ್ತು. ಮುಂದಿನ ಘಟನಾವಳಿಗಳಿಗೆ ಇದೇ ಸಾಕ್ಷಿ ಆಯ್ತು, ಇದು ಪ್ರಧಾನ ಕಾರಣವಾಯಿತು. ಅವಳು ರಾವಣನಲ್ಲಿ ವಿಷ ಬೀಜವನ್ನ ಬಿತ್ತಬೇಕಾಯ್ತು. ಈಗ ಶೂರ್ಪಣಖಿ ಹೋಗ್ತಾಳೆ, ಅಳ್ತಾ ಹೋಗ್ತಾಳೆ ರಾವಣನ ಹತ್ರ. ಹೋಗಿ ಏನ್ ಹೇಳ್ತಾಳೆ, ಹೀಗೆ ಇಬ್ಬರು ಸುಂದರರಾದಂತಹ ಯುವಕರನ್ನ ಮದುವೆ ಮಾಡ್ಕೋ ಅಂತ ಕೇಳಿದಕ್ಕೆ ಹೀಗೆ ಶಿಕ್ಷೆ ಮಾಡಿದ್ದಾರೆ, ಯಾಕೆ ಮದುವೆ ಮಾಡ್ಕೊಳ್ಳಿಲ್ಲ ಅಂತ ರಾವಣ ಕೇಳಿದಾಗ, ಹಂಗಲ್ಲ, ಆ ರಾಮನ ಹೆಂಡತಿ ಮಹಾ ಸುಂದರಿ, ರೂಪು ಲಾವಣ್ಯದ ಖನಿಯಂತೆ ಇದ್ದಾಳೆ, ಅಂತಹ ಸೀತೆ ಬಗ್ಗೆ ತುಂಬಾ ವರ್ಣನೆ ಮಾಡ್ತಾಳೆ. ಯಾಕೆ, ರಾವಣನ ಮನಸ್ಸಿನಲ್ಲಿ ವಿಕಾರ ಉಂಟಾಗಬೇಕು, ಸೀತೆಯನ್ನ ತನ್ನ ವಶ ಮಾಡಿಕೊಳ್ಬೇಕು. ಆದ್ದರಿಂದ ಈ ಶೂರ್ಪಣಖಿ ಹೇಳ್ತಾಳೆ, ಆ ಸೀತೆಯನ್ನ ನೀನು ನಿನ್ನ ಕೈವಶ ಮಾಡಿಕೊ. ಯಾಕೆ ಹಾಗೆ ಹೇಳ್ಬೇಕು, ಎಲ್ಲಿವರೆಗೂ ಸೀತೆ ಇರ್ತಾಳೆ ಅಲ್ಲಿವರೆಗೂ ರಾಮ ಶೂರ್ಪಣಖಿಗೆ ಸಿಗಲ್ಲ ಅಂತ ಇವಳ ವಿಚಾರ. ಹಾಗಾಗಿ ತನ್ನ ಆ ದುಷ್ಟ ಕಾರ್ಯವನ್ನ ಸಾಧನೆ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ರಾವಣನಿಗೆ ಸೀತೆಯ ಬಗ್ಗೆ ಪ್ರಶಂಸನೀಯವಾಗಿರ್ತಕ್ಕಂತಹ ಮಾತುಗಳನ್ನೆಲ್ಲ ಹೇಳ್ತಾಳೆ, ಸೀತೆಯ ಸೌಂದರ್ಯದ ಬಗ್ಗೆ ವರ್ಣನೆ ಮಾಡ್ತಾಳೆ. ಆಗ ರಾವಣ ತಾನು ಮನಸ್ಸಿನ ನಿಶ್ಚಯ ಮಾಡಿದ ಸೀತೆಯನ್ನು ತನ್ನ ವಶ ಮಾಡಿಕೊಳ್ಬೇಕು ಅಂತ. ಅದೇ ಮುಂದಿನ ರಾಮಾಯಣದ ಕಥೆಗೆ ಕಾರಣವಾಗುತ್ತೆ ಅಂತ ನಾವು ಕೇಳ್ತೇವೆ. ಹೀಗೆ ಪ್ರತಿಯೊಂದರಲ್ಲೂ ಕೂಡ ತೋರಿಸಿಕೊಡ್ತಾ ಇದ್ದಾನೆ ರಾಮ ಹೇಗೆ ನಾವು ವರ್ತಿಸಬೇಕು ಅಂತ ಹೇಳಿ. ಆಮೇಲೆ ಇಷ್ಟಾದ ಮೇಲೆ ಪುನಃ ಅಲ್ಲಿ ಸೀತಾ ಅಪಹರಣದ ಒಂದು ಸನ್ನಿವೇಶ ಬರುತ್ತೆ. ನಾವು ನೋಡ್ತೇವೆ, ಪಂಚವಟಿ ಅಂತ ಇದೆ, ಅದು ನಾಸಿಕ್ ಹತ್ತಿರದಲ್ಲೇ ಇರತಕ್ಕಂಥದ್ದು. ಅಲ್ಲಿ ಒಂದು ಗುಡಿಸಲನ್ನ ಕಟ್ಟಿಕೊಂಡು ರಾಮ ಲಕ್ಷ್ಮಣರು ಸೀತೆ ಇರುವಾಗ ಒಂದು ಕಥೆ ನಡೆಯುತ್ತೆ. ಆ ಕಥೆ ನಿಮಗೆಲ್ಲ ಪರಿಚಯ ಇದೆ. ರಾವಣ ಸೀತೆಯನ್ನ ಅಪಹರಣ ಮಾಡಬೇಕು ಅಂತ ಹೇಳಿ ಓರ್ವ ಭಿಕ್ಷುಕನ ವೇಷದಲ್ಲಿ ಬರ್ತಾನೆ ಅಂತ. ತಾನೊಬ್ಬನೇ ಬರೋದಿಲ್ಲ, ಹಿಂದೆ ತಾಟಿಕೆಯ ಮಗನಾಗಿರತಕ್ಕಂಥ ಮಾರೀಚ ಅಂತ, ರಾಮ ಬಾಣ ಹೊಡೆದಾಗ ಸುಬಾಹುವನ್ನ ಕೊಂದು ಹಾಕಿರ್ತಾನೆ, ಸಂಹಾರ ಆಗಿರ್ತಾನೆ. ಆ ಸುಬಾಹು ತಾಟಕಿಯ ಸಂಹಾರ ಆಗಿರುತ್ತೆ. ಆ ಮಾರೀಚ ಸಮುದ್ರದ ಆಚೆ ಬಹಳ ಯೋಜನ ದೂರದಲ್ಲಿ ತಾನು ಬಿದ್ದಿರ್ತಾನೆ, ಗಾಯಗೊಂಡಿರ್ತಾನೆ. ಪುನಃ ಈ ರಾವಣ ತನ್ನ ಈ ಕಾರ್ಯಕ್ಕೆ, ಸೀತಾ ಅಪಹರಣದ ಕಾರ್ಯಕ್ಕೆ ಮಾರೀಚನನ್ನ ಮೊರೆ ಹೋಗ್ತಾನೆ. ಮಾರೀಚನಿಗೆ ಹೇಳ್ತಾನೆ, ನೀನು ನನಗೆ ನಾನು ಎದುರಿಸಿ ಇನ್ನೂ ನನಗೆ ಆ ದುಃಖ ಪೂರ್ಣವಾಗಿ ಹೋಗಿಲ್ಲ, ಇನ್ನೂ ಉಪಶಮನ ಮಾಡಿಕೊಳ್ತಾ ಇದ್ದೇನೆ. ಹೀಗಿರುವ ಮತ್ತು ಪುನಃ ರಾಮನ ಬಾಣವನ್ನ ಎದುರಿಸುವ ಧೈರ್ಯ ನನಗಿಲ್ಲ ಅಂತ ರಾವಣ ಹೇಳಿದ, ನೀನು ಬರಲೇಬೇಕು ಅಂತ. ಹಾಗಾದ್ರೆ ಒಂದು ಕೆಲಸ ಮಾಡ್ತೀನಿ, ನಾನು ಈ ರೂಪವನ್ನ ಧರಿಸಿ ಬರೋದಿಲ್ಲ, ಮಾಯಾ ಜಿಂಕೆಯ ರೂಪವನ್ನ ಧರಿಸಿ ಬರ್ತೇನೆ ಅಂತ ಹೇಳಿದಂತೆ ಆ ಮಾರೀಚ ಅವನೇ ಮಾಯಾ ಜಿಂಕೆಯ ರೂಪವನ್ನ ಧರಿಸಿಕೊಂಡು ಬರ್ತಾನೆ. ಬಂದಾಗ ನಮಗ್ ಕಥೆ ಗೊತ್ತು, ಸೀತೆ ಆ ರೀತಿಯಾಗಿ ಆ ಮಾಯಾ ಜಿಂಕೆಯನ್ನ ನೋಡ್ಬೇಕು, ರಾಮನಿಗೆ ಹೇಳ್ಬೇಕು ಆ ಜಿಂಕೆಯನ್ನ ಕರೆತರುವಂತ. ಇವೆಲ್ಲ ನೋಡಿ ಯೋಚನೆ ಮಾಡ್ಬೇಕು ನಾವು. ಇದು ಕಥೆಯ ರೂಪದಲ್ಲಿ ಬಹಳ ಚೆನ್ನಾಗಿದೆ. ಆದ್ರೆ ವಾಸ್ತವ ಅಂಶ ಏನು ಅಂದ್ರೆ, ಸೀತೆ ಅವಳು ಸರ್ವಜ್ಞಳು, ಲಕ್ಷ್ಮೀದೇವಿಯವಳು, ಸಾಕ್ಷಾತ್ ಲಕ್ಷ್ಮಿಯೇ ಸೀತೆಯ ರೂಪದಲ್ಲಿ ಬಂದಿದ್ದಾಳೆ. ಅವಳಿಗೆ ಗೊತ್ತಿರ್ಲಿಲ್ವಾ ಇದು ಮಾಯಾ ಜಿಂಕೆ ಅಂತ? ಯೋಚನೆ ಮಾಡ್ಬೇಕು. ಇದು ಮನುಷ್ಯನ ವ್ಯಾಪಾರ ಅಲ್ಲ, ದೇವತೆಗಳ ವ್ಯಾಪಾರ, ಅದು ಅಲೌಕಿಕವಾದದ್ದು. ಸರ್ವಜ್ಞರಾಗಿರ್ತಕ್ಕಂಥ ರಾಮಚಂದ್ರನಿಗೆ ಮತ್ತು ಸರ್ವಜ್ಞಳಾಗಿರ್ತಕ್ಕಂತಹ ಸೀತೆಗೆ ಇದು ಮಾಯಾ ಜಿಂಕೆ, ರಾವಣ ಈ ರೀತಿಯಾಗಿರ್ತಕ್ಕಂತಹ ಮಾಯೆಯನ್ನ ಹೂಡಿದ್ದಾನೆ ಅನ್ನುವ ತಿಳುವಳಿಕೆ ಇರೋದಿಲ್ವಾ? ಖಂಡಿತ ಇರುತ್ತೆ. ಹಾಗಾದ್ರೆ ಈ ರೀತಿಯಾಗಿ ಯಾಕೆ ಮಾಡಿದ್ರು ಅಂದ್ರೆ ಅಲ್ಲಿ ಒಂದು ತಾತ್ವಿಕ ಅಂಶ ಇದೆ. ಇದು ಬಹಳ ಸ್ವಾರಸ್ಯಕರವಾಗಿರ್ತಕ್ಕಂಥದ್ದು, ಎಲ್ಲರೂ ಗಮನ ಕೊಟ್ಟು ಕೇಳಿ. ಏನು ಅಂದ್ರೆ, ಬೆಳಗಾಗೆದ್ದು ನಾವು ಒಂದು ಶ್ಲೋಕವನ್ನು ಹೇಳ್ಕೊಳ್ಬೇಕು ಅಂತಾರೆ. ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕನ್ಯಾಂ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ. ಈ 5 ಜನ ಪತಿವ್ರತಾ ಸ್ತ್ರೀಯರು ಅಂತಿದ್ದಾರೆ, ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ಅಂತ. ಈ 5 ಜನರು ಇವರು ಪ್ರಾತಸ್ಮರಣೀಯರು. ಬೆಳಗಾಗೆದ್ದು ಇವರನ್ನ ಸ್ಮರಣೆ ಮಾಡಿದ್ರೆ ಪಾತಕಗಳು, ಮಹಾಪಾತಕಗಳು ಅಂತ ಏನೇನು ಇದೆಯಲ್ಲ, ಸ್ತ್ರೀ ಹತ್ಯ, ಬ್ರಹ್ಮಹತ್ಯ, ಮತ್ತೆ ಆ ಸ್ವರ್ಣಸ್ಥೇಯ, ಅವೆಲ್ಲ 5 5
ಮಹಾಪಾತಕಗಳು ಅಂತ ಏನಿದೆ ಅವೆಲ್ಲವೂ ನಾಶವಾಗುತ್ತೆ ಅಂತ ಹೇಳ್ತಾರೆ. ಹೀಗಿರುವಾಗ ಸೀತೆ ಅವಳು ಮಹಾಪತಿವ್ರತೆ. ಪತಿವ್ರತೆ ಆಗಿರೋದ್ರಿಂದ ಒಂದು ವೇಳೆ ರಾವಣ ಬಂದು ಸೀತೆಯನ್ನ ಸ್ಪರ್ಶಿಸಿದ್ರೂ ಕೂಡ ರಾವಣ ಸುಟ್ಟು ಭಸ್ಮೀಭೂತನಾಗಿ ಹೋಗ್ತಿದ್ದ. ರಾಮಾಯಣ ಅಲ್ಲಿಗೆ ಮುಗ್ದು ಹೋಗ್ತಾ ಇತ್ತು. ಆದ್ರಿಂದ ರಾಮಾಯಣ ಇಲ್ಲಿಗೆ ಮುಗಿಬಾರದು. ಇನ್ನು ದೊಡ್ಡ ರೀತಿಯಲ್ಲಿ ರಾಮಾಯಣ ನಡಿಬೇಕಾಗಿದೆ, ಆ ಪ್ರಸಂಗಗಳೆಲ್ಲ ನಡಿಬೇಕಾಗಿದೆ. ರಾಮ ಅನೇಕರನ್ನು ಉದ್ಧಾರ ಮಾಡಬೇಕಾಗಿದೆ. ಆದ್ದರಿಂದ ಸೀತೆ ಏನ್ ಮಾಡ್ತಾಳೆ, ತನ್ನದೇ ಒಂದು ಆಕೃತಿಯನ್ನ ನಿರ್ಮಾಣ ಮಾಡ್ತಾಳೆ. ತನ್ನದೇ ಒಂದು ಆಕೃತಿ ಅಂತಂದ್ರೆ ಜಸ್ಟ್ ಐಡಿಯಲ್ ಆಗಿರುವಂತಹ ಒಂದು ಐಡಲ್. ಅದೇ ರೀತಿಯ ತನ್ನನ್ನೇ ಹೋಲುವಂತಹ ರೂಪ, ಗುಣ, ಧರ್ಮ ಎಲ್ಲವನ್ನೂ ಹೋಲುವಂತಹ ಒಂದು ಪ್ರತಿಕೃತಿಯನ್ನ ಅಲ್ಲಿ ನಿರ್ಮಾಣ ಮಾಡ್ತಾಳೆ. ರಾವಣನಿಗೆ ಕಿಂಚಿತ್ತೂ ಸಂಶಯ ಬರುವಂತೆ ಇಲ್ಲ. ಯಾಕೆ ರಾವಣ ದಡ್ಡ? ಹಾಗಾದ್ರೆ ಆಕೃತಿಯನ್ನ ನಿರ್ಮಾಣ ಮಾಡಿದ್ ಗೊತ್ತಾ ರಾವಣನಿಗೆ ಅಂದ್ರೆ, ಅವಳು ಮಾಯಾದೇವಿ. ಜಗತ್ತಿಗೆ ಮಾಯೆಯನ್ನು ಉಂಟು ಮಾಡುವಂತಹ ಮಾಯಾಶಕ್ತಿಗೆ ರಾವಣನನ್ನ ಮಾಯೆಗೊಳಿಸ್ಲಿಕ್ಕೆ ಆಗೋದಿಲ್ವಾ? ಆದ್ದರಿಂದ ಅಲೌಕಿಕ ಶಕ್ತಿ ಇದು, ದೇವತೆಗಳ ಶಕ್ತಿ. ಆದ್ದರಿಂದ ಆ ಸೀತಾದೇವಿ ತನ್ನದೇ ಒಂದು ಆಕೃತಿಯನ್ನ ನಿರ್ಮಾಣ ಮಾಡಿ ಅದರಲ್ಲಿ ಗುಣ, ಧರ್ಮ, ಕ್ರಿಯೆ ಎಲ್ಲವೂ ತನ್ನಂತೆ ಹೋಲುವಂತ ಒಂದು ಆಕೃತಿಯನ್ನ ನಿರ್ಮಾಣ ಮಾಡ್ತಾಳೆ. ಅಲ್ಲ, ಈಗ ಆಕೃತಿಯಾಗಲಿ ಸೀತೆ ಆಗಲಿ ಯಾರನ್ನ ಮುಟ್ಟಿದ್ರೂ ಕೂಡ ಅದೇ ಶಕ್ತಿ ಸಾಮರ್ಥ್ಯಗಳಿರೋದ್ರಿಂದಾಗಿ ರಾವಣ ಸೀತೆಯನ್ನು ಮುಟ್ಲಿ ಅಥವಾ ಸೀತಾಕೃತಿಯನ್ನು ಮುಟ್ಲಿ ಅವನು ಸುಟ್ಟು ಬೂದಿ ಆಗ್ಲೇಬೇಕಲ್ವ? ಯಾಕೆಂದ್ರೆ ನೀವೇ ಹೇಳ್ತಿದ್ದೀರಾ, ಸೀತೆ ಬೇರೆ ಅಲ್ಲ, ಸೀತಾ ಆಕೃತಿ ಬೇರೆ ಅಲ್ಲ. ತನ್ನದೇ ಗುಣ, ಧರ್ಮ ಎಲ್ಲವನ್ನು ಆ ಆಕೃತಿಯಲ್ಲಿ ಇರಿಸಿದ್ದಾಳೆ ಸೀತೆ ಅಂತ. ಯಾಕೆ ಈ ಆಕೃತಿಯನ್ನ ನಿರ್ಮಾಣ ಮಾಡ್ತಾ ಇರೋದು ಅಂತಂದ್ರೆ, ತನ್ನನ್ನ ಮುಟ್ಟಿದ್ರೆ ರಾವಣ ಪಾತಿವ್ರತ್ಯ ಹಾನಿ ಆಗತ್ತೆ. ರಾವಣ ಬಂದು ಸ್ಪರ್ಶನ ಮಾಡಿದಾಗ ಪಾತಿವ್ರತ್ಯ ಹಾನಿ ಆಯ್ತು. ಆದ್ದರಿಂದಾಗಿ ಪಾತಿವ್ರತ್ಯ ಹರಣ ಆಗಬಾರದು ಒಂದು. ಇನ್ನೊಂದು, ತನ್ನನ್ನು ಮುಟ್ಟಿದಾಗ ರಾವಣ ಸುಟ್ಟು ಬೂದಿಯಾಗಿ ಹೋಗ್ತಾನೆ, ಮುಂದಿನ ರಾಮಾಯಣದ ಕಾರ್ಯ ನಡೆಯೋದಿಲ್ಲ ಅಂತ. ಅದಕ್ಕೆ ಏನ್ ಮಾಡ್ತಿರೋದು, ಆಕೃತಿಯನ್ನ ನಿರ್ಮಾಣ ಮಾಡ್ತಿರೋದು ಅಂತ. ಅಲ್ಲ, ಆಕೃತಿಯನ್ನ ನಿರ್ಮಾಣ ಮಾಡಿದ್ರು ಸೀತೆಯನ್ನೇ ಹೋಲುವುದ್ರಿಂದ, ಸೀತೆಯ ಗುಣ, ರೂಪ, ಧರ್ಮ ಎಲ್ಲವೂ ಅದರಲ್ಲಿ ಇರೋದ್ರಿಂದ ರಾವಣ ಸೀತೆಯನ್ನು ಮುಟ್ಟಿದ್ರೇನು, ಸೀತಾ ಆಕೃತಿಯನ್ನು ಮುಟ್ಟಿದ್ರೇನು ಪಾತಿವ್ರತ್ಯ ಹರಣ ಆಗ್ಲೇಬೇಕು. ಅದರೊಟ್ಟಿಗೆ ರಾವಣ ಸುಟ್ಟು ಬೂದಿ ಆಗ್ಲೇಬೇಕಲ್ವಾ ಅಂತಂದ್ರೆ ಹಾಗಲ್ಲ. ನೋಡಿ, ಯಾವಾಗ್ಲೂ ಒಂದು ಆಕೃತಿಯಲ್ಲಿ ಯಾವ್ದಾದ್ರೂ ಚೇಷ್ಟಾದಿ ವ್ಯಾಪಾರಗಳು, ಕ್ರಿಯೆ ನಡಿಬೇಕು ಅಂತಂದ್ರೆ ಅದರ ಮೇಲೆ ಅಭಿಮಾನ ಇರ್ಬೇಕು. ಅಂದ್ರೆ ಸೀತಾದೇವಿ ತನ್ನ ಗುಣ, ಧರ್ಮ, ರೂಪ ಎಲ್ಲವನ್ನೂ ಆ ಆಕೃತಿಯಲ್ಲಿ ಇರಿಸಿದ್ಲು. ಆದ್ರೆ ಅಭಿಮಾನ ಮಾತ್ರ ಇರೋದ್ರಿಂದ ಅದು ಸೀತೆಯಂತೆ ಇತ್ತು ಹೊರತು ಸೀತೆಯಂತೆ ಕ್ರಿಯಾಶೀಲವಾಗಿರ್ಲಿಲ್ಲ. ಗೊತ್ತಾಗ್ತಿದ್ಯಾ? ಹಾಗಾಗಿ ಈಗ ನೋಡಿ, ನಿಮ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ, ಮನುಷ್ಯನಿಗೆ ಯಾವಾಗ ಸುಖ ದುಃಖಗಳಾಗತ್ತೆ ಅಂದ್ರೆ ಯಾವಾಗ ಅಭಿಮಾನ ಇಟ್ಕೊಂಡಿರ್ತಾನೆ ಆಗ ಸುಖ ದುಃಖಗಳು. ಈಗ ಆಪರೇಷನ್ ಮಾಡುವಾಗ ಅಲ್ಲಿ ಅನಸ್ತೇಷ್ಯ ಕೊಡ್ತಾರೆ. ಯಾಕೆ? ಆ ಶರೀರಕ್ಕೆ ಬೇಕಾಗಿರತಕ್ಕಂತಹ ರೀತಿಯಲ್ಲಿ ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡುವಾಗ ಅಲ್ಲಿ ನೋವಾಗುತ್ತೆ ಶರೀರಕ್ಕೆ. ಯಾಕೆ? ನನ್ನದು ಎಂಬ ಅಭಿಮಾನ ಇದೆ. ಆದ್ದರಿಂದ ಅನಸ್ತೇಷ್ಯ ಕೊಟ್ಟಾಗ ಅಲ್ಲಿ ನಿಮಗೆ ಏನು ಕೊಯ್ದ್ರೂ ಕೂಡ ಶರೀರವನ್ನೇ ಇಬ್ಬಾಗವಾಗಿ ಸೀಳಿದ್ರು ನೋವಾಗೋದಿಲ್ಲ. ಯಾಕೆ? ಆ ಔಷಧಿ ಆ ರೀತಿಯಾಗಿರ್ತಕ್ಕಂಥ ಕೆಲಸವನ್ನ ಅಲ್ಲಿ ಮಾಡತ್ತೆ. ಆದ್ರೆ ಯೋಗದಲ್ಲಿ ಒಂದು ಸ್ವಾರಸ್ಯವನ್ನ ಹೇಳ್ತಾರೆ. ಯೋಗ ಶಕ್ತಿಯಿಂದ ಆ ಸಾಧನೆಯನ್ನ ಮಾಡಿಕೊಳ್ಬಹುದು. ಏನು ಅಂತಂದ್ರೆ, ಆ ಶರೀರದ ಮೇಲಿರ್ತಕ್ಕಂಥ ಅಭಿಮಾನವನ್ನ ಬಿಟ್ಟು ಯೋಗ ಶಕ್ತಿಯಿಂದ ನಾವು ಸಿದ್ಧಿ ಮಾಡಿಕೊಂಡ್ರೆ ಯಾವ ಅನಸ್ತೇಷ್ಯನೂ ಬೇಡ. ಶರೀರವನ್ನ ಸೀಳಿದ್ರು ಕೊಯ್ದ್ರೂ ಕೂಡ ಆ ಶರೀರದಿಂದ ನಮಗೆ ನೋವು, ದುಃಖ ಉಂಟಾಗೋದಿಲ್ಲ. ಆದ್ರೆ ಇದು ಯೋಗಿಗಳಿಗೆ, ಯೋಗ ಸಿದ್ಧರಿಗೆ ಮಾತ್ರ ಸಾಧ್ಯ ಅಂತ. ಆದ್ದರಿಂದ ನಮಗೆ ದುಃಖ ಯಾವಾಗ ಆಗತ್ತೆ? ನನ್ನದು, ನಾನು ಎಂಬ ಅಭಿಮಾನ ಇಟ್ಕೊಂಡಾಗ. ಇಲ್ಲಿ ಸೀತೆ ಅದರಂತೆ ತನ್ನ ಆಕೃತಿಯನ್ನ ನಿರ್ಮಾಣ ಮಾಡಿದಾಗ ಅದರಲ್ಲಿ ತನ್ನ ರೂಪ, ಗುಣ, ಧರ್ಮ ಎಲ್ಲವನ್ನೂ ಇರಿಸಿದ್ಲು. ಆದ್ರೆ ಅದು ನಿಷ್ಕ್ರಿಯವಾಗುವಂತೆ ಮಾಡಿದ್ಲು. ಯಾಕೆ ಅಂದ್ರೆ ಅಲ್ಲಿ ಅಭಿಮಾನವನ್ನು ಇಟ್ಕೊಂಡಿರ್ಲಿಲ್ಲ ಅನ್ನೋ ರೀತಿ. ಆದ್ದರಿಂದ ತದ್ವತ್ತಾದ್ರು ತಾನು ಬೇರೆ ಅಲ್ಲ, ಸೀತಾಕೃತಿ ಬೇರೆ ಅಲ್ಲ, ಆದ್ರೂ ಅಭಿಮಾನ ವರ್ಜಿತಳಾಗಿರೋದ್ರಿಂದ ಆ ಆಕೃತಿ ಸೀತೆಯಂತೆ ಕ್ರಿಯಾಶೀಲವಾಗಿರ್ಲಿಲ್ಲ. ಹಾಗಾಗಿ ರಾವಣ ಸುಟ್ಟು ಬೂದಿ ಆಗ್ಲಿಲ್ಲ. ಅದು ಆಕೃತಿಯಂತೆ ಇರೋದ್ರಿಂದಾಗಿ ರಾವಣ ಸ್ಪರ್ಶಿಸಿದ್ರು ಕೂಡ ಸೀತೆಯ ಪಾತಿವ್ರತ್ಯ ಹರಣ ಆಗ್ಲಿಲ್ಲ ಅಂತ ಎರಡನ್ನೂ ಕೂಡ ನಾವು ಈ ರೀತಿಯಾಗಿ ಕೂಡಿಸ್ಬೇಕು. ಅದರಿಂದ ಎಷ್ಟೋ ಬಾರಿ
ನಮ್ಮ ಪ್ರಾಚೀನ ಧರ್ಮಶಾಸ್ತ್ರದ ಮೇಲೆ ಅತಿಕ್ರಮಣ ನಡೀತಾನೇ ಇರುತ್ತೆ. ಮೇಲಿಂದ ಮೇಲೆ ಅನೇಕ ಆಕ್ಷೇಪಗಳನ್ನ ಮಾಡ್ತಾನೆ ಇರ್ತಾರೆ, ಪ್ರತಿಯೊಂದಕ್ಕೂ ಉತ್ತರ ಇದೆ. ಆದ್ದರಿಂದ ಅದ್ಯಾವುದು ಉತ್ತರ ರಹಿತವಾದದ್ದು, ಇವೆಲ್ಲವೂ ಕೂಡ ವಿಚಾರಹೀನ ಅಂತ ಯಾರು ಭಾವಿಸುವಂತೆ ಇಲ್ಲ. ಎಲ್ಲದಕ್ಕೂ ಕೂಡ ಆ ಯೋಗ್ಯ ರೀತಿಯಲ್ಲಿ ಶಾಸ್ತ್ರ ಉತ್ತರ ಕೊಟ್ಟಿದೆ ಅಂತ ಹೇಳಿ ನಾವು ಭಾವಿಸ್ಬೇಕು. ಇಷ್ಟಾದ್ಮೇಲೆ ಏನಾಯ್ತು, ಅಲ್ಲಿ ಹಾಗಾದ್ರೆ ರಾಮನು ಗೊತ್ತಿರ್ಲಿಲ್ವಾ ಮಾಯಾ ಜಿಂಕೆಯ ರೂಪದಲ್ಲಿ ಬಂದಿರತಕ್ಕಂಥವನು ಮಾರೀಚ ಅಂತ? ಹೌದು, ಮಾರೀಚನನ್ನ ಕೊಲ್ಲಬೇಕು, ಅವನ ಸಂಹಾರ ಮಾಡಬೇಕು ಅಂತಾನೆ ರಾಮ ಈ ರೀತಿಯಾಗಿ ಬಾಣವನ್ನ ಹುಡಿದ. ಮಾರೀಚ ಮೃತನಾದ. ಅನಂತರದಲ್ಲಿ ರಾವಣ ಸೀತೆಯನ್ನ ಅಪಹರಣ ಮಾಡಿದ. ಅಲ್ಲ, ಅಪಹರಣ ಯಾಕೆ ಮಾಡಿಸ್ಬೇಕಾಗಿತ್ತು? ಇದು ಪ್ರಶ್ನೆ. ರಾವಣ ಸೀತೆಯನ್ನ ಯಾಕೆ ಅಪಹರಣ ಮಾಡ್ಬೇಕಾಗಿತ್ತು ಅನ್ನೋದು. ದೇವರ ಸಂಕಲ್ಪ ಏನು ಅಂತಂದ್ರೆ, ಯಾವ ಕಾರ್ಯವನ್ನು ಕೂಡ ಪರಮಾತ್ಮ ಯಾರಿಗೂ ಕೂಡ ತಾನು ಪಕ್ಷಪಾತವನ್ನ ಇಟ್ಟುಕೊಂಡು ಮಾಡೋದಿಲ್ಲ. ಅಂದ್ರೆ ಯಾರ ಮೇಲೋ ದೇವರಿಗೆ ದ್ವೇಷ, ಅಂದ್ರೆ ರಾಕ್ಷಸರ ಮೇಲೆ, ಅಸುರರ ಮೇಲೆ ದೇವರಿಗೆ ದ್ವೇಷ ಇದೆ ರಾಮನಿಗೆ, ಇನ್ನು ಭಕ್ತರ ಮೇಲೆ ಇದೆ, ಪ್ರೀತಿ ಇದೆ, ರಾಗ ಇದೆ, ಇದ್ಯಾವುದೂ ಇಲ್ಲ. ರಾಮನಿಗೆ, ದೇವರಿಗೆ ರಾಗದ್ವೇಷಗಳಿಲ್ಲ. ಇದನ್ನ ಮೊದಲು ನಾವು ಅರ್ಥ ಮಾಡ್ಬೇಕು. ಅವ್ನು ಯಾರ ಮೇಲೂ ಪ್ರೀತಿ ತೋರ್ಸೋಲ್ಲ, ಪಕ್ಷಪಾತ ಮಾಡೋದು. ಭಕ್ತರು ನನ್ ಮೇಲೆ ಪ್ರೀತಿ ಮಾಡ್ತಾ ಇದ್ದಾರೆ, ನನ್ ಮೇಲೆ ಇವರಿಗೆ ವಿಶೇಷ ಭಕ್ತಿ ಇದೆ ಅಂತ ಅವರನ್ನು ಪ್ರೀತಿಸೋದಾಗ್ಲಿ, ಅಥವಾ ಅಸುರರು ಇವ್ರು ನನ್ನನ್ನು ದ್ವೇಷಿಸ್ತಾ ಇದ್ದಾರೆ, ಇವ್ರು ನನಗೆ ಅಪಚಾರ ಮಾಡ್ತಾ ಇದ್ದಾರೆ ಅಂತ ಅವರ ಬಗ್ಗೆ ದ್ವೇಷ ಮಾಡೋದಾಗ್ಲಿ, ಇದ್ಯಾವುದನ್ನು ರಾಮ ಮಾಡೋದಿಲ್ಲ. ಪಕ್ಷಪಾತವೇ ಇಲ್ಲ. ಡಿಸ್ಕ್ರಿಮಿನೇಷನ್ ಅನ್ನೋದು ಇಟ್ ವಿಲ್ ನೆವರ್ ಹ್ಯಾಪನ್ ವಿತ್ ರಾಮ. ಅರ್ಥ ಆಯ್ತಾ? ಆದ್ರಿಂದ ಈ ವಿಚಾರದಲ್ಲಿ ರಾವಣನಿಂದ ಈಗ ಅಪಚಾರ ಮಾಡಿಸ್ಬೇಕು. ಯಾಕೆ ಮುಂದೆ ಕೊಲ್ಲಬೇಕು ಅಂತಂದ್ರೆ ರಾವಣ ತಪ್ಪು ಮಾಡ್ಬೇಕು. ಹಾಗಾಗಿ ಅವನ ಒಂದು ಸ್ವಭಾವಕ್ಕೆ ಅನುಗುಣವಾಗಿ ಅವನು ನಡೆದುಕೊಳ್ಳುವಂತೆ ಇಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದಾನೆ ರಾಮ. ಸೀತೆಯನ್ನ ಅಪಹರಣ ಮಾಡಬೇಕು ಅನ್ನ ನಂತರದಲ್ಲೂ ಕೂಡ ಒಂದೇ ಬಾರಿಗೆ ರಾವಣನನ್ನ ಕೊಲ್ಲಿಲ್ಲ, ಅನೇಕ ಬಾರಿ ಅವಕಾಶಗಳನ್ನು ಕೊಟ್ಟಿದ್ದಾನೆ ರಾಮ, ತಪ್ಪನ್ನ, ಅಪರಾಧವನ್ನ ಸರಿಪಡಿಸಿಕೊಳ್ಳುವಂತೆ. ಅದ್ಯಾವುದನ್ನೂ ಸರಿಪಡಿಸಿಕೊಳ್ಳದ ಕಾರಣ ಅಪರಾಧಿಯಾಗಿರ್ತಕ್ಕಂತಹ ರಾವಣನನ್ನ ಮುಂದೆ ರಾಮ ಕೊಲ್ಲುವಂತೆ ಆಯಿತು ಅಂತ ನಾವು ಹೀಗೆ ಭಾವಿಸಬೇಕು. ಇಲ್ಲಿ ಮುಖ್ಯವಾಗಿರ್ತಕ್ಕಂತಹ ವಿಚಾರ ಏನು ಅಂತಂದ್ರೆ, ಸೀತೆಯ ಅಪಹರಣ ಆಯ್ತು. ರಾಮನಿಗೆ ಸೀತೆ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ವೋ? ಗೊತ್ತಿದೆ. ಆದ್ರೂ ಕೂಡ ಮುಂದೆ ಹನುಮಂತನೊಟ್ಟಿಗೆ ರಾಮ ತಾನು ವಿಶೇಷವಾಗಿ ಸೇವಾ ಕೈಂಕರ್ಯವನ್ನ ಪಡೆದುಕೊಳ್ತಾ ಇದ್ದಾನೆ. ಕಪಿ ಸೈನ್ಯ ಬೇಕಾ ರಾಮನಿಗೆ? ಹನುಮಂತ ಬೇಕಾ? ಯಾರ ಅವಶ್ಯಕತೆಯೂ ರಾಮನಿಗಿಲ್ಲ. ಆದ್ರೂ ಕೂಡ ಸುಗ್ರೀವನ ಸಮಗ್ರ ಕಪಿ ಸೈನ್ಯ, ಹಾಗೆ ಹನುಮಂತ, ಇವರೆಲ್ಲರನ್ನು ಕೂಡಿಕೊಂಡು ಲಂಕಾಪಟ್ಟಣಕ್ಕೆ ಹೋಗ್ಬೇಕು, ನಂತರದಲ್ಲಿ ರಾವಣ ಕುಂಭಕರ್ಣ ಸಂಹಾರ ಮಾಡ್ಬೇಕು. ಇವೆಲ್ಲ ಅಪೇಕ್ಷಿತವೋ ರಾಮನಿಗೆ ಅಂತ ಹೇಳಿ ಪ್ರಶ್ನೆ. ಅದಕ್ಕೆ ಹಾಗಲ್ಲ ನೋಡಿ, 2 ಫೇಸಸ್ ಅದು. ಏನು ಅಂತಂದ್ರೆ, ರಾಮನಿಗೆ ಹನುಮಂತನ ಭಕ್ತಿ ಅಂಥದ್ದು, ಭಕ್ತರ ಲಕ್ಷಣ ಎಂಥದ್ದು ಅನ್ನೋದನ್ನ ಜಗತ್ತಿಗೆ ತೋರಿಸಿಕೊಡ್ಬೇಕಾಗಿದೆ. ಗೊತ್ತಾಗ್ತಿದೆಯಲ್ಲ? ಹಾಗಾಗಿ ರಾಮ ಏನ್ ಮಾಡ್ತಾ ಇದ್ದಾನೆ, ತಾನು ನಿಜವಾದ ಭಕ್ತರು ಅಂದ್ರೆ ಹೇಗಿರ್ಬೇಕು ಅನ್ನೋದನ್ನ ಹನುಮಂತನ ಮೂಲಕವಾಗಿ ಜಗತ್ತಿಗೆ ತೋರಿಸ್ಕೊಡ್ತಾ ಇದ್ದಾನೆ. ಇದು ರಾಮನ ಒಂದು ವಿಚಾರ. ಹಾಗಾಗಿ ಇಲ್ಲಿ ಹನುಮಂತ ರಾಮನನ್ನ ಮೊದಲನೇ ಬಾರಿ ಭೇಟಿಯಾಗುವಂತಹ ವಿಷಯ ತುಂಬಾ ಚೆನ್ನಾಗಿದೆ ಆ ಪ್ರಸಂಗ. ಅದನ್ನ ಕಿಷ್ಕಿಂಧ ಅನ್ನುವಂತಹ ಕಾಂಡದಲ್ಲಿ ನಾವು ನೋಡ್ತೇವೆ. ಏನಾಗಿರುತ್ತೆ, ರಾಮ ಸೀತೆಯನ್ನ ಕಳೆದುಕೊಂಡು ದುಃಖಿತನಾಗುವಂತೆ ನಟಿಸ್ತಾ ಇದ್ದಾನೆ. ಯೋಚನೆ ಮಾಡ್ಬೇಕು, ಸೀತೆಯನ್ನ ಕಳೆದುಕೊಂಡೇ ಇಲ್ಲ ರಾಮ. ಯಾಕೆ ಅಂದ್ರೆ ಸೀತೆ ರಾಮನೊಟ್ಟಿಗೇ ಇದ್ದಾಳೆ. ಅಲ್ಲಿ ಆಕೃತಿಯನ್ನ ರಾವಣ ಅಪಹರಣ ಮಾಡಿರ್ತಕ್ಕಂಥದ್ದು. ಆದ್ದರಿಂದ ಸೀತೆಯನ್ನ ರಾಮ ಬಿಟ್ಟು ಇಲ್ಲ, ರಾಮ ಸೀತೆಯನ್ನ ಕಳೆದುಕೊಂಡಿಲ್ಲ, ದುಃಖ ಪಡುವ ಅಗತ್ಯವೂ ಇಲ್ಲ. ಹಾಗಾದ್ರೆ ದುಃಖ ಪಟ್ಟಂತ ರಾಮಾಯಣನೇ ತಿಳಿಸ್ತಾ ಇದೆಯಲ್ಲ ಅಂತಂದ್ರೆ, ರಾಮಾಯಣ ಮೇಲ್ನೋಟಕ್ಕೆ ರಾಮ ಸ್ಮೃತ್ವಾ ವಿಯೋಗಜಂ ದುಃಖಂ ತ್ಯಜ ಸ್ನೇಹಂ ಪ್ರಿಯೇ ಜನೆ, ನೋಡಿ ಇದು ರಾಮಾಯಣದಲ್ಲಿ ಬಂದಿರತಕ್ಕಂತಹ ಒಂದು ಶ್ಲೋಕ. ಆದ್ದರಿಂದ ಲಕ್ಷ್ಮಣ ರಾಮನನ್ನ ಸಮಾಧಾನ ಮಾಡ್ತಾ ಇದ್ದಾನೆ. ಏನಂತ, ರಾಮ ನೀನು ಸೀತೆಯನ್ನ ಕಳೆದುಕೊಂಡು ದುಃಖ ಪಡ್ತಾ ಇದೆಯಲ್ಲ, ಆ ದುಃಖವನ್ನ ಮರಿಯಪ್ಪ, ಅತಿಯಾಗಿರ್ತಕ್ಕಂಥ ಪ್ರೀತಿ ಒಳ್ಳೇದಲ್ಲ. ಸ್ನೇಹಂ ಪ್ರಿಯೇ ಜನೇ ತ್ಯಜ, ನಿಮ್ಗೆ ಅತ್ಯಂತ ಪ್ರೀತ್ಯಾಸ್ಪದರಾಗಿರ್ತಕ್ಕಂತಹವರಲ್ಲಿ ಅತ್ಯಂತ ಪ್ರೀತಿ ಅತಿ ಸರ್ವತ್ರ ವರ್ಜಯೇತ್ ಅಂತ ಇರೋದ್ರಿಂದಾಗಿ ಅದನ್ನ ಬಿಟ್ಟು ಬಿಡು ಅಂತ
ಲಕ್ಷ್ಮಣ ಹೇಳ್ತಾ ಇದ್ದಾನೆ. ಹಾಗಾದ್ರೆ ರಾಮ ದುಃಖ ಪಡ್ತಾ ಇದ್ದಾನೆ ಅಂತ ಆಯ್ತಲ್ಲ. ಅಂದ್ರೆ ಇದು ಅಗ್ನ ಜನರನ್ನ, ಅಸುರ ಜನರನ್ನ ಮೋಹನ ಮಾಡಬೇಕು ಅವರನ್ನ ಮೋಹಗೊಳಿಸಬೇಕು ಅಂತ ಈ ನಾಟಕವನ್ನ ರಾಮ ಆಡಿದ್ದಾನೆ ಅಂತ. ಅಲ್ಲ, ನಾಟಕ ಯಾಕೆ ಆಡ್ಬೇಕು ರಾಮ? ಇನ್ನೊಬ್ಬರನ್ನ ಮೋಹ ಯಾಕೆ ಗೊಳಿಸ್ಬೇಕು ಅಂತಂದ್ರೆ, ನೋಡಿ, ಅಸುರರಿಗೆ, ರಾವಣಾದಿಗಳಿಗೆ ರಾಮ ಸಾಮಾನ್ಯ ಮನುಷ್ಯನಂತೆಯೇ ತೋರ್ಬೇಕು. ಅವನು ಮರ್ಯಾದಾ ಪುರುಷೋತ್ತಮ, ಅವನು ನಾರಾಯಣನ ಅವತಾರ ಅಂತ ಸರ್ವಥಾ ಆ ಅಗ್ನ ಜನರಿಗೆ ತಿಳಿಬಾರದು. ಯಾಕೆ ತಿಳಿಬಾರದು ಅಂತಂದ್ರೆ, ಯಾರಿಗೆ ದೇವರ ನಿಜವಾದ ಸ್ವರೂಪ ತಿಳಿಯತ್ತೆ ಅವರು ಭಗವಂತನನ್ನೇ ಹೊಂದುತ್ತಾರೆ ಅಂತ, ಹೊರತು ಅವರು ನರಕಾದಿ ಅನರ್ಥಗಳನ್ನ ಹೊಂದೋದಿಲ್ಲ ಅಂತ ಧರ್ಮಶಾಸ್ತ್ರ. ಗೊತ್ತಾಗ್ತಿದ್ಯಾ? ಆದ್ದರಿಂದ ರಾವಣ ಕುಂಭಕರ್ಣಾದಿಗಳು ಅವರೆಲ್ಲ ಮಹಾ ಅಸುರರು. ಅವರು ನರಕಾದಿ ಅಂಧನ್ ತಮಸ್ ಅನ್ನುವಂತಹ ದೊಡ್ಡ ನರಕವನ್ನೇ ಹೊಂದಬೇಕು. ಅವರಿಗೇನಾದ್ರೂ ರಾಮನ ನಿಜವಾದ ಸ್ವರೂಪದ ಅರಿವು ಬಂತು ಅಂತಂದ್ರೆ ಆಗ ಅವರು ರಾಮನನ್ನೇ, ಭಗವಂತನನ್ನೇ ಹೊಂದಬೇಕಾಗತ್ತೆ. ಇದು ಸೃಷ್ಟಿಗೆ ವಿರುದ್ಧವಾದದ್ದು. ಯಾರು ಕೂಡ ಸಾತ್ವಿಕರೇ ರಾಜಸರು ರಾಜಸರೇ, ತಾಮಸರೇ. ಆದ್ದರಿಂದ ಅವರವರ ಯೋಗ್ಯತಾನುಸಾರವಾಗಿಯೇ ಅವರವರ ಒಂದು ಜನ್ಮ, ಅವರವರ ಜನ್ಮಾನುಸಾರವಾಗಿ ಅವರವರ ಕರ್ಮ, ಅವರವರ ಕರ್ಮಾನುಸಾರವಾಗಿ ಅವರವರಿಗೆ ಗತಿ, ಅವರವರಿಗೆ ಫಲ. ಆದ್ದರಿಂದ ಇದೆಂದೂ ಕೂಡ ಸೃಷ್ಟಿಯ ಕ್ರಮದಲ್ಲಿ ವ್ಯತ್ಯಾಸವಾಗುವುದಿಲ್ಲ. ಇದು ದೇವರ ನಿಯಮ. ಹಾಗಾಗಿ ಇಲ್ಲಿ ಪ್ರಸ್ತುತ ರಾಮ ತಾನು ರಾವಣ ಕುಂಭಕರ್ಣಾದಿಗಳಿಗೆ ತೋರಿಸಿಕೊಡ್ತಾ ಇದ್ದಾನೆ, ನೀವಿಂತಹ ಪಾಪಕರ್ಮಗಳನ್ನ ಮಾಡಿದ್ರೆ ಯಾವ ಫಲವನ್ನ ಪಡಿತೀರಿ. ಪರ ದ್ರವ್ಯವನ್ನ, ಪರಸತಿಯನ್ನ ಬಯಸಿದ್ರೆ, ಅದನ್ನ ಅತಿಕ್ರಮಿಸಿದ್ರೆ ಜಗತ್ತಿನಲ್ಲಿ ಎಂಥ ಫಲ ಪಡಿಬೇಕಾಗತ್ತೆ ಅನ್ನೋದನ್ನ ಲೋಕಕ್ಕೆ ತೋರಿಸ್ಕೊಡ್ಬೇಕಾಗಿದೆ. ಅದಕ್ಕೋಸ್ಕರವೇ ಸೀತಾ ಅಪಹರಣವನ್ನ ನೆಪ ಮಾಡಿಕೊಟ್ಟು ಅಂತಹ ಪರಸ್ತ್ರೀಯನ್ನ ಅಪಹರಣ ಮಾಡಿದ್ರೆ, ಪರದ್ರವ್ಯವನ್ನ ಅಪಹರಿಸಿದ್ರೆ ಅಂಥವರಿಗೆ ಎಂಥ ಗತಿ ಆಗತ್ತೆ ಅನ್ನೋದನ್ನ ಜಗತ್ತಿಗೆ ತೋರಿಸ್ಕೊಡ್ಬೇಕಾಗಿದೆ. ಗೊತ್ತಾಗ್ತಿದ್ಯಾ? ಎಂದೂ ಕೂಡ ನಾವು ಪರಸ್ತ್ರೀಯನ್ನ, ಪರದ್ರವ್ಯವನ್ನ ಮನಸ ಕೂಡ ಅಪೇಕ್ಷಿಸಬಾರದು ಅಂತ. ನಾವು ಆವತ್ತು ಮೊದಲನೇ ದಿವಸ ರಾಮನ ಗುಣವನ್ನ ಚಿಂತನೆ ಮಾಡುವಾಗ ಒಂದು ಗುಣ ಬಂದಿತ್ತು. ಕಡೆಯ ಗುಣವೇ ಅದು, ಸ್ವದಾರ ನಿಷ್ಠ ಪರದಾರ ವರ್ಜಿತ ಅಂತ. ಪರದಾರ ಅಂದ್ರೆ ಮತ್ತೊಬ್ಬರ ಹೆಂಡತಿಯನ್ನ ಬಯಸದೇ ಇರತಕ್ಕಂಥದ್ದು. ಸ್ವದಾರ ನಿಷ್ಠ, ತನ್ನ ಪತ್ನಿಯಲ್ಲೇ ಮಾತ್ರ ತಾನು ಅನುರಕ್ತನಾಗಿರ್ತಕ್ಕಂಥದ್ದು. ಈ ಗುಣ ರಾಮನಲ್ಲಿ ಇತ್ತು ಅಂತ ನಾವು ತಿಳಿಯೋದ್ರಿಂದಾಗಿ ಜಗತ್ತಿಗೆ ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥ ರೀತಿಯಲ್ಲಿ ವ್ಯವಹಾರ ಮಾಡಿದ್ರೆ ಏನಾಗುತ್ತೆ ಅಂತ ತಿಳಿಸ್ಕೊಡ್ಬೇಕಾಗಿದೆ. ನೋಡಿ, ಆಗ ಒಬ್ಬ ರಾವಣ ಕುಂಭಕರ್ಣರಿದ್ರು. ಅಂದ್ರೆ ಪರದ್ರವ್ಯವನ್ನ, ಪರಸತಿಯನ್ನ ಅಪಹರಣ ಮಾಡತಕ್ಕಂಥವ್ರು, ಅತಿಕ್ರಮಿಸಿರ್ತಕ್ಕಂಥವ್ರು. ಇವತ್ತು ಜಗತ್ತಿನಲ್ಲಿ ಅಂತಹ ರಾವಣ ಕುಂಭಕರ್ಣರು ಅನೇಕ ಮಂದಿ ಇದ್ದಾರೆ. ಅವರಿಗೆಲ್ಲ ಏನ್ ಗತಿ ಆಗತ್ತೆ ಅನ್ನೋದನ್ನ ರಾವಣ ಮತ್ತು ಕುಂಭಕರ್ಣರ ಒಂದು ಪ್ರಸಂಗದಲ್ಲಿ ರಾಮ ತೋರಿಸಿಕೊಡ್ಬೇಕಾಗಿದೆ ಜಗತ್ತಿಗೆ. ಹಾಗಾಗಿ ಈ ರೀತಿಯಾಗಿ ಮಾಡಿದ್ದಾನೆ. ಅದರಿಂದ ಯುವಕರಿಗೆಲ್ಲ ಆದರ್ಶವಾಗಬೇಕು ರಾಮನ ಈ ಒಂದು ಗುಣ ವೈಶಾಲ್ಯ. ಹಾಗಾಗಿ ಎಂದೂ ಕೂಡ ನಾವು ನಮ್ಮದಾಗಿರ್ತಕ್ಕಂತಹ ವಸ್ತುವನ್ನ ಬಿಟ್ಟು ಮತ್ತೊಂದನ್ನ ಮನಸ ಕೂಡ ಅಪೇಕ್ಷೆ ಪಡಬಾರದು. ಅದು ನಮ್ಮ ಅವನತಿಗೆ ಕಾರಣ. ನೋಡಿ, ದೊಡ್ಡ ದೊಡ್ಡ ಯುದ್ಧಗಳು ನಡೆದು ಹೋಗಿದೆ ಸ್ತ್ರೀಯರ ಪ್ರಸಂಗದಲ್ಲಿ. ಮಹಾಭಾರತ ಯುದ್ಧ ನಡಿಲಿಕ್ಕೂ ದ್ರೌಪದಿಯ ಆ ಒಂದು ವಸ್ತ್ರಾಪಹರಣ ಸನ್ನಿವೇಶವೇ ಪ್ರಧಾನ ಕಾರಣ. ಇನ್ನು ರಾಮಾಯಣದ ಇಂತಹ ಘೋರವಾಗಿರ್ತಕ್ಕಂತಹ ಕಾಳಗ ನಡಿಲಿಕ್ಕೂ ಸ್ತ್ರೀಯ ಆ ಒಂದು ಅಪಹರಣವೇ, ಸೀತಾದೇವಿ ಅಪಹರಣವೇ ಪ್ರಮುಖ ಕಾರಣ. ಆದ್ದರಿಂದಾಗಿ ನಮ್ಗೆಲ್ಲ ಇತಿಹಾಸ ತೋರಿಸಿಕೊಟ್ಟಿದೆ ಆ ರೀತಿಯಾಗಿರ್ತಕ್ಕಂಥ ಅತಿಕ್ರಮಣವನ್ನ, ಪರದಾರ ಮತ್ತು ಪರವಸ್ತುಗಳನ್ನ ಈ ಕೌರವರು ಕೂಡ ತಮ್ಮದಷ್ಟೇ ಅಲ್ಲ, ಎಲ್ಲವೂ ಕೂಡ ತಮ್ಮದೇ ಆಗಬೇಕು ಅನ್ನುವಂತಹ ಲೋಲುಪತೆ. ಪಾಂಡವರೊಟ್ಟಿಗೆ ಸೌಹಾರ್ದತೆಯಿಂದ ರಾಜ್ಯವನ್ನ ಹಂಚಿಕೊಂಡು ಬದುಕಿದ್ರೆ ಯಾವ ಅಪಚಾರಕ್ಕೂ ಅವಕಾಶ ಇರಲಿಲ್ಲ. ಅಷ್ಟೇ ಅಲ್ಲ, ದ್ರೌಪದಿಯ ವಿಚಾರದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಅಪಚಾರವನ್ನ ಮಾಡದೆ ಹೋಗಿದ್ರೆ ಮಹಾಭಾರತ ಯುದ್ಧವೇ ನಡೀತಿರ್ಲಿಲ್ಲ. ಆದ್ದರಿಂದ ಅಲ್ಲೂ ಶ್ರೀಕೃಷ್ಣ ಪರಮಾತ್ಮ ಮುಂದೆ ತೋರಿಸಿಕೊಡ್ತಾ ಇದ್ದಾನೆ, ಯಾವ ರೀತಿಯಾಗಿ ನಾವು ಅಧರ್ಮವನ್ನ ಮಾಡಿದರೆ, ಅಪಚಾರವನ್ನ ಮಾಡಿದ್ರೆ, ಮತ್ತು ನಮ್ಮದಲ್ಲದನ್ನ ನಾವು ಬಯಸಿದ್ರೆ ಎಂತಹ ಒಂದು ಪಾಪ ಸಂಘಟನೆ ಆಗುತ್ತೆ, ಅದರಿಂದ ಫಲ ಯಾವುದನ್ನ ಪಡಿಬೇಕಾಗತ್ತೆ ನಾವು ಅನ್ನೋದನ್ನ ಕೃಷ್ಣಾವತಾರದಲ್ಲೂ ತೋರಿಸಿಕೊಟ್ಟಿದ್ದಾನೆ ಮಹಾಭಾರತದ ಪ್ರಸಂಗದಲ್ಲಿ. ಇಲ್ಲೂ ರಾಮ ತಾನು ಸೀತೆಯ ಅಪಹರಣದ ಪ್ರಸಂಗದಲ್ಲಿ, ರಾವಣ ಕುಂಭಕರ್ಣರ ಪ್ರಸಂಗದಲ್ಲೂ ಕೂಡ ತೋರಿಸಿಕೊಡ್ತಾ ಇದ್ದಾನೆ. ಇದು ಯುವ ಜನತೆಗೆ ಬಹಳ ದೊಡ್ಡ ಎಚ್ಚರಿಕೆ. ಆದ್ದರಿಂದ ನಾವೆಂದೂ ಕೂಡ ಇಂತಹ ಹೀನ ಕಾರ್ಯಗಳನ್ನ ಮಾಡಬಾರದು. ದೇವರು ಏನು ಕೊಟ್ಟಿದ್ದಾನೆ ಅದರಲ್ಲಿ ಕಂಟೆಂಟ್ಮೆಂಟ್ ಇರಬೇಕು, ಮೋಸ್ಟ್ ಇಂಪಾರ್ಟೆಂಟ್. ಆದ್ದರಿಂದ ನಾವು ಕಂಟೆಂಟ್ ಲೈಫ್ ದೇವರು ಕೊಟ್ಟಿರೋದ್ರಲ್ಲಿ ಯದೃಚ್ಛಾ ಲಾಭ,
ಏನ್ ಕೊಟ್ಟಿದ್ದಾನೆ ಅದರಲ್ಲಿ ಸಂತೃಪ್ತಿಯಿಂದ ಜೀವನ ಮಾಡಿದ್ರೆ ಎಲ್ಲೂ ಕಂಪ್ಲೀಟ್ ಅಂತಿಲ್ಲ. ಮೊದಲು ಯೋಚನೆ ಮಾಡ್ಬೇಕು ಏನು ಅಂದ್ರೆ ಎಲ್ಲೂ ಕಂಪ್ಲೀಟ್ನೆಸ್ ಅಂತ ಎಲ್ಲೂ ಇಲ್ಲ. ಯಾಕಿಲ್ಲ ಅಂದ್ರೆ ನೋಬಡಿ ಇಸ್ ಕಂಪ್ಲೀಟ್. ಪ್ರತಿಯೊಬ್ಬರಲ್ಲೂ ದೋಷಗಳು ಇದ್ದೇ ಇದೆ. ಆದ್ದರಿಂದ ದೇವರು ಕೊಟ್ಟಿರ್ತಕ್ಕಂಥದ್ರಲ್ಲಿ ಗುಣಗ್ರಾಹಿಗಳಾಗಿ ಆ ಗುಣಗಳನ್ನ ಮಾತ್ರ ಸ್ವೀಕರಿಸಿ ದೋಷ ಗ್ರಹಣವನ್ನ ಮಾಡದೆ ಸೌಹಾರ್ದತೆಯಿಂದ ಸಾಮರಸ್ಯದಿಂದ ನಾವು ಜೀವನದಲ್ಲಿ ಬದುಕಬೇಕು ಅನ್ನೋದನ್ನ ಇಲ್ಲಿ ರಾಮಚಂದ್ರ ತೋರಿಸಿಕೊಡ್ತಾ ಇದ್ದಾನೆ. ಇವತ್ತಿನ ಈ ಒಂದು ಚಿಂತನೆಯ ಮಾಲಿಕೆಯನ್ನ ಇಲ್ಲಿಗೆ ಉಪಸಂಹಾರ ಮಾಡೋಣ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ ಅವಶ್ಯವಾಗಿ ಮಾಡಬಹುದು. ಆಚಾರ್ಯ ತಾವು ತುಂಬಾ ಚೆನ್ನಾಗಿ ದೇವ್ರ ನಾಮ ಹೇಳ್ತೀರಿ. KGF ಬಂದಿದ್ರಿ ಮಧ್ಯ ದೇವ್ರ ನಾಮ ಹೇಳಿದ್ರೆ ಚೆನ್ನಾಗಿದೆ. ಅದು ನೋಡ್ಬೇಕು. ಯಾಕಂದ್ರೆ ಈ ಸೆಷನ್ಸ್ ಏನಿದೆ ಇದು ವಿಚಾರಧಾರೆಗಳಿಂದ ಕೂಡಿರತಕ್ಕಂತಹ ಚಿಂತನಾ ಮಾಲಿಕೆ ಆಗಿರೋದ್ರಿಂದ ಅವಕಾಶ ಇಲ್ಲೇ ಯಾರು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಅವರ ಒಂದು ದೃಷ್ಟಿಕೋನವನ್ನು ಮತ್ತೆ ಇಲ್ಲಿ ಯಾರು ಕೇಳ್ತಾ ಇದ್ದಾರೆ ಶ್ರೋತ್ರಿಯರು ಅವರ ಒಂದು ದೃಷ್ಟಿಕೋನವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮಾಡಬಹುದು. ಇದು ವಿಚಾರ ರೂಪದಲ್ಲಿ ಬಂದಿರೋದ್ರಿಂದಾಗಿ ಅದಕ್ಕೆ ಅವಕಾಶ ಇದೆಯಾ ಅಂತ ಕೇಳ್ಕೋಬೇಕು. ಸರಿ ನಮಸ್ಕಾರ. ಇದ್ರೆ ಅವಶ್ಯವಾಗಿ ನನಗೆ ಹಾಡೋದಕ್ಕೇನು ಅಭ್ಯಂತರ ಇಲ್ಲ. ಆದ್ರೆ ಇದು ವಿಚಾರ ಗೋಷ್ಠಿಯ ರೂಪದಲ್ಲಿ ಬಂದಿರೋದ್ರಿಂದಾಗಿ ಸ್ವಲ್ಪ ನಾನು ಅದನ್ನ ಯೋಚನೆ ಮಾಡಿ ಹೇಳ್ಬೇಕಾಗುತ್ತೆ. ಸರಿ ನಮಸ್ಕಾರ. ಹಾಗೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ ಅವಶ್ಯವಾಗಿ ಮಾಡಿ. ರಾಧಾ ಅವರು ಅಥವಾ ಹೋಸ್ಟ್ ಯಾರಿದ್ದೀರಪ್ಪ ಒಂದ್ಸರಿ ನೋಡ್ತೀರಾ? ಹಾ ಕೇಳ್ತಾ ಇದೆ ಹೇಳಿ. ಸೀತೆ ರೂಪ ರಾಮನ್ ಜೊತೆ ಎಲ್ಲಿ ನಿಮ್ಮ ವಾಯ್ಸ್ ಬೇಕಾಗ್ತಾ ಇದೆ ಸ್ವಲ್ಪ. ಸೀತೆ ರಾವಣನ್ ಜೊತೆ ಹೋದಾಗ ಇನ್ನೊಂದು ರೂಪ ತಾಳಿ ಹೋಗಿರ್ತಾಳಲ್ಲ, ಇನ್ನೊಂದು ರೂಪ ಎಲ್ಲಿರ್ತೈತಿ? ಹೌದು. ಆ ರೂಪ ಇನ್ನೊಂದು ರೂಪ ರಾಮನ್ ಜೊತೆ ಇರ್ತೀರಂದ್ರಲ್ಲ, ಆ ಸೀತೆ ಎಲ್ಲಿರ್ತಾಳ ರಾಮನ್ ಜೊತೆ? ಸರಿ ಒಳ್ಳೆ ಪ್ರಶ್ನೆ. ಈಗ ಸೀತೆ ಮತ್ತು ಸೀತಾಕೃತಿ ಅಂತ ನಾನು ಹೇಳಿದ್ದು. ಆಕೃತಿ ಅದು ರಾವಣ ಅಪಹರಣ ಮಾಡಿಕೊಂಡ, ನಿಜವಾದ ಸೀತೆ ಎಲ್ಲಿರ್ತಾಳೆ ಅಂತ ಪ್ರಶ್ನೆ. ಅದಕ್ಕೆ ಶಾಸ್ತ್ರಕಾರ ಉತ್ತರ ಕೊಟ್ಟಿದ್ದಾರೆ. ಅಗ್ನಿದೇವರ ಮನೆಯ ಮೂಲಕವಾಗಿ, ಅಗ್ನಿದೇವರೇನಿದ್ದಾರೆ ಅವರ ಮನೆಯ ಮೂಲಕವಾಗಿ ಅಲ್ಲಿಂದ ಕೈಲಾಸಕ್ಕೆ ಸೀತೆ ಹೋಗ್ತಾಳೆ. ಕೈಲಾಸದಲ್ಲಿ ಶಿವ ಪಾರ್ವತಿಯರು ರಾಮನನ್ನ ಆರಾಧನೆ ಮಾಡ್ತಾ ಇರ್ತಾರೆ. ಅಲ್ಲಿರುವಂತಹ ಮೂಲ ರೂಪ ರಾಮದೇವರ ರೂಪವನ್ನ ಕೂಡ್ಕೋತಾಳೆ ಈ ಸೀತೆ. ಇಲ್ಲಿ ಅವತಾರ ರೂಪದಿಂದ ರಾಮ ಇದ್ದಾನೆ, ಅಲ್ಲಿ ಮೂಲ ರೂಪ ಯಾವುದೇ ಒಂದು ರೂಪ ಇರಬೇಕು ಅಂದ್ರೆ ಅವತಾರ ರೂಪಕ್ಕೆ ಒಂದು ಮೂಲ ರೂಪ ಅಂತ ಇರುತ್ತೆ. ಆ ಮೂಲ ರೂಪವನ್ನ ಶಿವ ಪಾರ್ವತಿಯರು ಆರಾಧನೆ ಮಾಡ್ತಾರೆ. ನಿಮ್ಗೊಂದು ಪ್ರಸಿದ್ಧ ಶ್ಲೋಕ ಗೊತ್ತಾ? ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ ಶಿವ ಪಾರ್ವತಿಯರು ರಾಮಚಂದ್ರನ ಆರಾಧಕರು. ಅವರು ರಾಮಚಂದ್ರ ದೇವರು ಪೂಜೆ ಮಾಡ್ತಾ ಇರ್ತಾರೆ. ಅಲ್ಲಿ ರಾಮ ಇರ್ತಾನೆ ಮೂಲ ರೂಪದಿಂದ. ಆದ್ದರಿಂದ ಆ ರೂಪವನ್ನ ಈ ಸೀತೆ ಹೋಗಿ ಕೈಲಾಸದಲ್ಲಿ ಸೇರ್ಕೋತಾಳೆ. ರಾಮ ಮತ್ತು ಸೀತೆಯನ್ನ ಅಲ್ಲಿ ಶಿವ ಪಾರ್ವತಿಯರು ಆರಾಧನೆ ಮಾಡ್ತಿರ್ತಾರೆ. ಯಾವಾಗ ಸೀತೆ ಮತ್ತೆ ಪುನಃ ವಾಪಸ್ ಬರ್ತಾಳೆ ಅಂದ್ರೆ ಈ ಸೀತಾಕೃತಿ ಇರ್ತಾಳಲ್ಲ, ರಾವಣ ಅಪಹರಣ ಮಾಡ್ಕೊಂಡು ಹೋದವಳು, ಅವಳು ಅಗ್ನಿ ಪ್ರವೇಶ ಮಾಡ್ತಾಳಲ್ಲ. ಸೀತೆಯ ಪಾತಿವ್ರತ್ಯವನ್ನ ಸಾಬೀತ್ ಮಾಡೋದಕ್ಕೆ ರಾಮ ಹೇಳ್ತಾನಲ್ಲ, ನೀನು ಅಗ್ನಿ ಪ್ರವೇಶ ಮಾಡುತ್ತ. ಆಗ ಅಗ್ನಿ ಪ್ರವೇಶ ಮಾಡಿದಾಗ ಅಲ್ಲಿ ಪುನಃ ಈ ಸೀತೆ, ಮೊದಲಿನ ನಿಜವಾದ ಸೀತೆ ಅಲ್ಲಿ ತಾನು ಪ್ರಕಟಳಾಗ್ತಾಳೆ. ಅಲ್ಲಿವರೆಗೂ ಕೈಲಾಸದಲ್ಲಿ ಇರ್ತಾಳೆ. ಗೊತ್ತಾಯ್ತಾ? ಧನ್ಯವಾದ. ನಿನ್ ಪ್ರಶ್ನೆಗೆ ಉತ್ತರ ಸಿಕ್ತಾ? ಹಾ.
ಅದಕ್ಕೋಸ್ಕರ ಆ ವಿಚಾರ ನಾನು ಹೇಳಲಿಲ್ಲ, ಯಾರಾದ್ರೂ ಪ್ರಾಯ ಪ್ರಶ್ನೆ ಮಾಡ್ಲಿ ಅಂತ ಹಾಗೆ ಬಿಟ್ಟೆ. ಮತ್ತೆ ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಸಂಕೋಚ ಬೇಡ. ಈಗ ಮಕ್ಕಳಿಗೆ ನಾನು ಹೇಳ್ತಿರೋ ಕಥೆಗಳು ಮತ್ತೆ ನಾ ಹೇಳ್ತಿರೋದು ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದೆ ಅಲ್ವಾ? ಕಷ್ಟ ಆಗ್ತಿದ್ಯಾ ನಾನ್ ಹೇಳ್ತಿರೋದು ನಿಮಗೆ ಅರ್ಥ ಮಾಡ್ಕೊಳ್ಳೋಕೆ? ಸರಿ ಸರಿ. ಹಾ ಹಾ. ಯಾರಿಗಾದ್ರೂ ಪ್ರಶ್ನೆ ಇತ್ತ ಕೇಳೋದು? ಓಕೆ, ಸೊ ಇನ್ನ 2 ದಿವಸ ಇದೆ ನಮ್ದು, ನಾಳೆ ಮತ್ತೆ ನಾಡಿದ್ದು. ಇನ್ನೂ ಏನಾದ್ರೂ ಹೇಳೋದಿದ್ರೆ ಅಥವಾ ಯಾವ್ದಾದ್ರು ಪ್ರಶ್ನೆ ಇದ್ರೆ ಖಂಡಿತ ತಯಾರು ಮಾಡಿ ಇಟ್ಕೊಳ್ಳಿ. ನಾಳೆ ಮತ್ತೆ 12 ಗಂಟೆಗೆ ನಾವು ಭೇಟಿಯಾಗೋರಿದ್ದೀವಿ. ಇನ್ನೊಂದಷ್ಟು ವಿಷಯಗಳನ್ನ ನಾವು ತಿಳ್ಕೊಳ್ಳೋಣ. ನಮಸ್ಕಾರ, ಧನ್ಯವಾದಗಳು. ಕೃಷ್ಣಾರ್ಪಣ.